ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ಮುಂಬರುವಂಥ FDA ಎಕ್ಸಾಮಿನೇಷನ್ಸ್ಗೆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು, ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅಂತೇಳಿ ಇವತ್ತಿನ ವಿಷಯವನ್ನು ಮಾತಾಡ್ತಾ ಬರ್ತೀನಿ. ಕೇವಲ ಇದು FDA ಪರೀಕ್ಷೆ ಮಾತ್ರ ಅಲ್ಲ, STA ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಬರ್ತದೆ. ಜೊತೆಗೆ ನಮ್ಮ KS ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ಕೂಡ ಈ ಮೆಥಡನ್ನು ಅಡಾಪ್ಟ್ ಮಾಡ್ಕೋಬೋದು. UPSC IAS ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಕೂಡ ಹೆಲ್ಪ್ಫುಲ್ ಆಗ್ತಾ ಬರ್ತದೆ. ಕಾನ್ಸ್ಟೇಬಲ್ ಪರೀಕ್ಷೆ, PSI ಪರೀಕ್ಷೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗುವಂತೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಹೇಗೆ ಅನ್ನೋದು ತೋರಿಸ್ತಾ ಬರ್ತೀನಿ. ಜೊತೆಗೆ ಮೊದಲು ಈಗ FDA ಬಗ್ಗೆನೇ ಎತ್ಕೊತಾ ಇರೋದ್ರಿಂದ FDA ಕ್ವಶನ್ ಪೇಪರಿಂದ ಅದೇ ಥರ ಪ್ಯಾಟ್ರನ್ನಾಗೆ ಎಲ್ಲ ಕ್ವಶನ್ ಪೇಪರ್ಸು ಬರೋದ್ರಿಂದ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ನಾನು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ಬಂದಾಗ FDA ಎಕ್ಸಾಮಿನೇಷನ್ ಮತ್ತು STA ಎಕ್ಸಾಮಿನೇಷನ್ ಇರೋದ್ರಿಂದ ಅವ್ರಿಗೆ ಪೂರ್ತಿ ಇದು ನಾನು ಇವತ್ತು ಬಿಡಿಸ್ತಾ ಇರೋ ಪ್ರಾಬ್ಲಮ್ಮು 2019ರ FDA ಎಕ್ಸಾಮಿನೇಷನ್ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಕ್ವಶನ್ಸ್ಗಳಾಗಿದೆ. ಆ ಪ್ರಶ್ನೆ ಪತ್ರಿಕೆಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತಾ ಇರೋದ್ರಿಂದ ಸ್ವಲ್ಪ FDA ಎಕ್ಸಾಮಿನೇಷನ್ಸ್ ಹೇಗಿರ್ತದೆ ಆ ನೇಚರನ್ನು ಸ್ವಲ್ಪ ಪರಿಚಯ ಮಾಡ್ತಾ ಬರ್ತೀನಿ. FDA ಎಕ್ಸಾಮಿನೇಷನ್ ಅಂತಿದ್ದಂಗೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕರಿತೀವಿ, ಪ್ರಥಮ ದರ್ಜೆ ಸಹಾಯಕರು ಅಂತ ಕರಿತಾ ಬರ್ತಾರೆ. ಈ ಹುದ್ದೆನ KPSCನವ್ರು ಕಾಲ್ ಮಾಡ್ತಾ ಬರ್ತಾರೆ. ಈಗ ಕಾಲ್ ಮಾಡ್ತಾರೆ, ಮುಂದೆ ಕಾಲ್ ಮಾಡ್ತಾರೆ. ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ನೀವು ಅಚ್ಚುಕಟ್ಟಾಗಿ ಓದಿದ್ರೆ, ಬೇರೆ ಬೇರೆ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಗ್ಯಾರಂಟಿ ಯಾವ್ದಾರ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಬರ್ಬೋದು. ಈ FDAನೇ ಯಾಕೆ ಎತ್ಕೊಂಡಿದ್ದೀನಿ ಅಂದರೆ ಡಿಗ್ರಿ ಲೆವೆಲ್ದಾದ್ರಿಂದ ಇದು PSI ಕ್ವಶನ್ ಪೇಪರ್ಸ್ ಕೂಡ ಇದೇ ಥರ ಬರ್ತವೆ. ಈವನ್ KS ಕೂಡ ಇದೆ ಬರುತ್ತೆ. ಎಷ್ಟೋ ಸಾರಿ KSಲ್ಲಿ ಬರುವಂಥ ಪ್ರಶ್ನೆಗಳಿಗಿನ್ನ ಕಠಿಣವಾದ ಪ್ರಶ್ನೆಗಳು ಮತ್ತು ಕ್ಲಿಷ್ಟವಾದಂಥ ಪ್ರಶ್ನೆಗಳನ್ನು ನಾವು FDAನಲ್ಲಿ ಕಾಣ್ಬೋದು. ಮತ್ತು FDAನಲ್ಲಿ ಬರುವಂಥದ್ದು STAನಲ್ಲಿ ಬರೋದು ಸಮ್ವಾಟ್ ಸಿಮಿಲರ್ ಇರ್ತದೆ, ಸಿಲೆಬಸ್ ಸೇಮ್ ಇದೆ. ಹಾಗಾದ್ರೆ ಈಗ ಬರೋಣ FDA ಎಕ್ಸಾಮಿನೇಷನ್ಸ್ ಕಾಲ್ಫಾರ್ಮ್ ಆಗಿದೆ, ಎಲ್ಲರೂ ಅಟೆಂಡ್ ಮಾಡಿದ್ದೀರಾ. ಯು ಆರ್ ವೇಟಿಂಗ್ ಫಾರ್ ದ ಎಕ್ಸಾಮಿನೇಷನ್ಸ್, ಪರೀಕ್ಷೆಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ SSLC ಪರೀಕ್ಷೆಗಳು ಇದೆಲ್ಲ ಮುಗಿದ ಮೇಲೆ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಈಗ ಮತ್ತೆ ಪೋಸ್ಟ್ಗಳು ಕೂಡ ಆಡಾಗ್ತಾ ಬರುತ್ತೆ. ಮುಂದಿನ ದಿನಗಳಲ್ಲಿ ಆ ಪರೀಕ್ಷೆಯನ್ನು ಎದುರಿಸಬೇಕು. ಅದಕ್ಕಿಂತ ಮೊದಲು ತಯಾರಿ ನಡೆಸಬೇಕಾಗಿದೆ. ಇಲ್ಲಿ 3 ಪೇಪರ್ ಇದೆ. 3 ಪೇಪರ್ ಸರ್, ನಾನು 2 ಪೇಪರ್ ಅಂತ ನೋಡೋದಲ್ಲ, ಇಲ್ಲಿ 3 ಪೇಪರ್ ಇದೆಯಾ? ಎಸ್, 3 ಪೇಪರ್ ಇದೆ. ಕಡ್ಡಾಯ ಕನ್ನಡ ಅಂತ ಇದೆ ಒಂದು, ಕಡ್ಡಾಯ ಕನ್ನಡ. ಎರಡನೇದು ಬಂದಾಗ ಇಟ್ಸ್ ಕಂಪಲ್ಸರಿ ಕನ್ನಡ ಅಂತ ಹೇಳ್ತಾ ಬರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಬರ್ತೀನಿ. ಎರಡನೇದು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ. ಇದು ಸಾಮಾನ್ಯ ಕನ್ನಡದ್ದು. ನೆಕ್ಸ್ಟ್ ಮೂರನೇ ಪೇಪರ್ ಬಂದಾಗ ಮೋಸ್ಟ್ ಇಂಪಾರ್ಟೆಂಟು ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ನು, ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಜ್ಞಾನ ಬೇರೆ ಬೇರೆನಾ ಅಂತ. ನಮಗೆ ಎಷ್ಟೋ ಸಾರಿ ಪುಸ್ತಕಗಳು ಕೇಳ್ತಾ ಇರ್ತಾರೆ, ಸರ್ ಸಾಮಾನ್ಯ ಅಧ್ಯಯನ ಅಂತ ಪುಸ್ತಕ ಬರೆದಿದ್ದೀರಾ, ಸಾಮಾನ್ಯ ಜ್ಞಾನ ಬುಕ್ ಇಲ್ವಾ ಅಂತ ಕೇಳ್ತಾರೆ. ಸಾಮಾನ್ಯ ಜ್ಞಾನ ಅಂದರೂ ಅದೇ, ಸಾಮಾನ್ಯ ಅಧ್ಯಯನ ಅಂದರೂ ಅದೇ. ಅದನ್ನು ಜನರಲ್ ನಾಲೆಡ್ಜ್ ಅಂತ ಕರಿತಾ ಬರ್ತೀವಿ. ಸಾಮಾನ್ಯ ಅಧ್ಯಯನ ಈ ಮೂರು ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ. ಈ ಮೂರಲ್ಲಿ ನೀವು ಗೊತ್ತಿರಲಿ, ನಿಮಗೆ ಸುಮಾರು ಜನಕ್ಕೆ ಇದು ಬರಲ್ಲ. ಯಾತಕ್ಕೆ ಜನರಲ್ ಕನ್ನಡ ಬರಲ್ಲ ಅಂದರೆ, ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ ಅವ್ರಿಗೆ ಕನ್ನಡ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇದೊಂದು ಪತ್ರಿಕೆ ನೆಟ್ಟಿದೆ KPSCನಲ್ಲಿ. ಯಾರು ಬರಿಬೇಕಿದನ್ನು ಕಡ್ಡಾಯ ಕನ್ನಡ 150 ಅಂಕಗಳಿಗೆ ಇಟ್ಟಿದೆ. ಯಾರು ಬರಿಬೇಕು ಅಂದರೆ ಯಾರು SSLCವರೆಗೆ ಹಾಗಾದರೆ ಫಸ್ಟ್ ಪೇಪರು ಪ್ರಥಮ ಪತ್ರಿಕೆ ಮತ್ತು ದ್ವಿತೀಯ ಪತ್ರಿಕೆಯನ್ನು, ಪ್ರಥಮ ಅಥವಾ ದ್ವಿತೀಯ ಪತ್ರಿಕೆಯನ್ನು ಕನ್ನಡವನ್ನಾಗಿ ಓದಿರಲ್ಲ, ಅವ್ರಿಗೆ ಕನ್ನಡ ಭಾಷೆ ಬಗ್ಗೆ ಇದಿರಲ್ಲ, ಅವ್ರು ಮಾತ್ರ ಪ್ರಥಮ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜನ್ನು ಯಾರು ಓದಿರಲ್ಲ, ಅವ್ರಿಗೆ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಓದಿರಲ್ಲ, ಅವ್ರನ್ನ ಕಡ್ಡಾಯ ಕನ್ನಡ ಬರೀಬೇಕಾಗುತ್ತೆ. ಆದರೆ ನಮ್ಮ ಕರ್ನಾಟಕದಾಗಿರುವಂಥ ಬಹುಪಾಲು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕಬಲ್ ಆಗಲ್ಲ. ಯಾತಕ್ಕೆ ಅಂದರೆ ಅವ್ರು ಆಲ್ರೆಡಿ SSLCವರೆಗೆ ಇಲ್ಲ ಪ್ರಥಮ ಪತ್ರಿಕೆ ಕನ್ನಡ ಓದಿರ್ತಾರೆ, ಇಲ್ಲ ದ್ವಿತೀಯ ಓದಿರ್ತಾರೆ. ಇದನ್ನು ಯಾರು ಓದಿಲ್ಲ ಅವ್ರಿಗೆ 150 ಅಂಕಗಳಿಗೆ ಒಂದು ಪರೀಕ್ಷೆ ನಡೆಸ್ತಾ ಬರ್ತಾರೆ. ಒಂದು ಸಾರಿ ಬರೆದು ನೀವು ಎಲಿಜಿಬಲ್ ಆದರೆ ಮುಗೀತು, ಇನ್ನು ಜೀವನದಲ್ಲಿ ನಿಮಗೆ ಕನ್ನಡ ಬರುತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ತದೆ. ಪದೇ ಪದೇ ಈ ಪರೀಕ್ಷೆನ ಬರೀಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾನು ಬರ್ತಾ ಇದ್ದೀನಿ, ಇದರೊಳಗಡೆ ತಂದೆ ಆದ ಸಿಲೆಬಸ್ ಇದೆ, ಇದರಾಗೆ ಕೊಡ್ತಾ ಬರ್ತಾರೆ. 150 ಕ್ವಶನ್ಸ್ಗಳಿಗೆ 150 ಮಾರ್ಕ್ಸ್ಗೆ 50 ಅಂಕಗಳನ್ನು ಬರವಣಿಗೆ ಎಲ್ಲ ಇರ್ತದೆ ಇದ್ರಾಗೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಈಗ ನಮ್ಮ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 90% ವಿದ್ಯಾರ್ಥಿಗಳಿಗೆ 90-95% ವಿದ್ಯಾರ್ಥಿಗಳಿಗೆ ಹೊರ ರಾಜ್ಯರಿರ್ಬೋದು ಅಥವಾ ಪೂರ್ತಿ ಇಂಗ್ಲೀಷ್ ಮೀಡಿಯಮಾಗಿ ಓದೋರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಸಾಮಾನ್ಯವಾಗಿ ಇದು ಅಪ್ಲಿಕಬಲ್ ಆಗಲ್ಲ. ಜನರಲ್ ಕನ್ನಡ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜನರಲ್ ಕನ್ನಡ ಬೇರೆ, ಜನರಲ್ ಕನ್ನಡ ಬೇರೆ, ಕಡ್ಡಾಯ ಕನ್ನಡ ಬೇರೆ. ನಿಮಗೆ ಕಡ್ಡಾಯ ಕನ್ನಡ ಇಲ್ಲ. ಗ್ರಾಮೀಣ ಭಾಗದವರು 10th ಸ್ಟ್ಯಾಂಡರ್ಡ್ದಾಗ SSLCನಲ್ಲಿ ಕನ್ನಡ ಪತ್ರಿಕೆಯಲ್ಲಿ ಓದ್ಕೊಂಡ್ರೆ ಕನ್ನಡ ಮೀಡಿಯಮಾಗಿ ಓದಿರ್ತೀರ.
ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿರ್ತೀರ, ನಿಮಗೆ ಯಾರಿಗೂ ಬರಲ್ಲ, ಇದ್ರ ಗೊಂದಲ ಬೇಡ. ಈಗ ನೀವು ನಿಜವಾಗ್ಲೂ ಕೂಡ ಬರಿಬೇಕಾದ್ದು ನಂಬರ್ 1 ಜನರಲ್ ಕನ್ನಡ, ನಂಬರ್ 2 ಜನರಲ್ ನಾಲೆಡ್ಜು. ಇದರಲ್ಲಿ ಇನ್ನೂ ಒಂದಿದೆ, ಕೆಲವರು ಇನ್ಸ್ಟೆಡ್ ಆಫ್ ಕನ್ನಡದ ಬದಲಿಗೆ ಜನರಲ್ ಇಂಗ್ಲೀಷನ್ನು ತಗೋಬೋದು. ಜನರಲ್ ಇಂಗ್ಲೀಷನ್ನು ತಗೊಂತ ಬರ್ತಾರೆ. ಇದರಲ್ಲಿ ಇದ್ರ ಮಾರ್ಕ್ಸ್ ಕೌಂಟ್ ಆಗಲ್ಲ. ಯಾರಾದರೂ ಕಡ್ಡಾಯ ಕನ್ನಡ ಬರೆದಿದ್ರು ಕೂಡ ಅದು ಎಲಿಜಿಬಿಲಿಟಿಗೆ ಬರ್ತು, ಇದಕ್ಕೆ ಬರಲ್ಲ. ಇಲ್ಲಿ ಎಲಿಜಿಬಲ್ ಆಗಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ. ಯಾಕೆಂದರೆ ನಿನಗೆ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂದರೆ ಕನ್ನಡ ಬರಲೇಬೇಕು. ಇದು ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷು. ಇವುಗಳಿಗೆ 100 ಅಂಕಗಳಿಗೆ ಒಂದು ಕ್ವಶನ್ ಪೇಪರನ್ನು ಇಟ್ಟಿರ್ತಾರೆ. 100 ಕ್ವಶನ್ಸ್ ಇದೆ. 100 ಕ್ವಶನ್ಸು ಎರಡೂ ಬರೆಯಂಗಿಲ್ಲ. ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 100 ಪ್ರಶ್ನೆ ಅಂದರೆ ನೀನು ಜನರಲ್ ಕನ್ನಡ ತಗೋಬೋದು, ಇಲ್ಲ ಜನರಲ್ ಇಂಗ್ಲೀಷ್ ತಗೋಬೋದು. ಆಲ್ರೆಡಿ ನೀವು ತಾಂಡಿದ್ದೀರ, ಎಷ್ಟೋ ಎಕ್ಸಾಮ್ಸ್ ಕಟ್ಟಿಬಿಟ್ಟಿರೋ, ಇಲ್ಲ ಜನರಲ್ ಕನ್ನಡ ಆಯ್ಕೆ ಮಾಡಿರಿ, ಇಲ್ಲ ಜನರಲ್ ಇಂಗ್ಲೀಷು. ಜನರಲ್ ಕನ್ನಡ ತಗೊಂಡವರು ಜನರಲ್ ಇಂಗ್ಲೀಷ್ ಓದಬೇಕಾಗಿಲ್ಲ, ಜನರಲ್ ಇಂಗ್ಲೀಷ್ ತಗೊಂಡ್ರೆ ಜನರಲ್ ಕನ್ನಡ ಓದಬೇಕಾಗಿಲ್ಲ. ಯಾವ್ದಾದ್ರು ಒಂದು ಓದಬೇಕು. ಅದು 100 ಅಂಕಗಳಿಗೆ. ಈ ಎರಡರಲ್ಲೂ ಕೂಡ ಗ್ರಾಮರೇ ಇರ್ತದೆ. ಹಾಗಾದರೆ ABCD ಕೊಟ್ಬಿಟ್ಟು ಸರಿಯಾಗಿ ಜೋಡಿಸಿಂಥದ್ದು, ತತ್ಸಮ ತದ್ಭವ ಬೇಕಾದಷ್ಟು ಮಾಹಿತಿ ಬರ್ತದೆ. ಅದು ಜನರಲ್ ಕನ್ನಡದಾಗಿರುವಂಥದ್ದು. 100 ಅಂಕಗಳಿಗೆ 1.5 ಗಂಟೆ ಟೈಮು ಕಾಲಾವಕಾಶ ಕೊಡ್ತಾರೆ. 1.5 ಅವರ್ ಕಾಲಾವಕಾಶ, ಜೊತೆಗೆ 1.5 ಅವರ್ ಕಾಲಾವಕಾಶ ಇರ್ತದೆ. ಎರಡಕ್ಕೂ ಅಷ್ಟೇ, ಇದಕ್ಕಾರಾಬೋದು 1.5 ಗಂಟೆ. ಅದನ್ನು 1.5 ಗಂಟೆ ಒಳಗಡೆ ಮುಗಿಸ್ಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, MC ಕ್ವಶನ್ಸ್ಗಳು ಅಂತ ಕರಿತೀವಿ. ಬಹುವಂಶ ಆಯ್ಕೆ ಅಂತ ಕರಿತೀವಿ. ಬಹುವಂಶ ಆಯ್ಕೆ ಅಂದರೆ ಆಯ್ಕೆ ಅಂತ ಅಂದಾಗ ಇದರೊಳಗಡೆ 4 ಆಪ್ಷನ್ಸ್ ಇದ್ದು 4ರಲ್ಲಿ ಒಂದು ಅದು ಮಾಡಬೇಕು. ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷಲ್ಲಿ, ಅಥವಾ ಜನರಲ್ ಇಂಗ್ಲೀಷಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 100 ಕ್ವಶನ್ಸ್ಗೆ ನೀವೆಷ್ಟು ಬೇಕಾದ್ರೂ ಮಾಡ್ತಾ ಬರ್ಬೋದು. ಗೊತ್ತಿರಲಿ, ಕೆಲವರು ತುಂಬ ಟ್ಯಾಲೆಂಟೆಡ್ ಇಂಗ್ಲೀಷ್ ನಾಲೆಡ್ಜ್ ಇದ್ದಂಥವ್ರು ಜನರಲ್ ಇಂಗ್ಲೀಷ್ ಬೇಕಾದ್ರೂ ತಗೋಬೋದು. ಬಟ್ ಅವ್ರಿಗೆ ಇನ್ನೊಂದು, ಅವರು ಎಲ್ಲರೂ ಕನ್ನಡ ಓದಬೇಕು, ಇಲ್ಲಾಂದ್ರೆ ಕಡ್ಡಾಯ ಕನ್ನಡ ಪತ್ರಿಕೆ ತಗೋಬೇಕಾಗ್ತದೆ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದಿದ್ದರೆ. ಇಲ್ಲಿ ಬರ್ತಾ ಇದ್ದೀನಿ ಸಾಮಾನ್ಯ ಅಧ್ಯಯನ. ಇದು ತುಂಬ ಮುಖ್ಯವಾದ ಜನರಲ್ ನಾಲೆಡ್ಜ್ ಅಂತ ಕರಿತೀವಿ, GK ಅಂತ ಕರಿತಾ ಬರ್ತೀವಿ. ಇದು ಇಟ್ಸ್ ಕಂಪಲ್ಸರಿ ಫಾರ್ ಆಲ್. ಜನರಲ್ ಕನ್ನಡನಾರ ತಾಂಡಿರೋ, ಜನರಲ್ ಇಂಗ್ಲೀಷಾರ ತಾಂಡಿರೋ, ನೀವೆಲ್ಲರೂ ಜನರಲ್ ನಾಲೆಡ್ಜನ್ನು ಬರೀಲೇಬೇಕು. ಈ ಜನರಲ್ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಜನರಲ್ ನಾಲೆಡ್ಜ್ ಮುಖ್ಯ. ಇವನ್ ರೈಲ್ವೆ ಎಕ್ಸಾಮಿನೇಷನ್ ಅಂದೆ, ಬ್ಯಾಂಕಿಂಗ್ ಹೇಳ್ತಾ ಬರ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಎಲ್ಲಕ್ಕೂ ಜನರಲ್ ನಾಲೆಡ್ಜ್ ಇರಬೇಕು. ಈ ಜನರಲ್ ನಾಲೆಡ್ಜ್ಗೆ ಮತ್ತೆ ಒನ್ಸ್ ಅಗೇನ್ ಇದರಲ್ಲೂ ಕೂಡ 100 ಕ್ವಶನ್ಸ್ ಇದೆ. 100 ಕ್ವಶನ್ಸು, ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್. ಒಂದೊಂದು ಅಂಕಗಳನ್ನು ಮಾಡ್ತಾ ಬರ್ತಾರೆ. ಅಲ್ಲಿಗೆ 1.5 ಗಂಟೆ ಟೈಮು ಇದನ್ನು ಇಡ್ತಾ ಬರ್ತಾರೆ. 1.5 ಗಂಟೆ ಟೈಮು ಅವಧಿ, 1.5 ಗಂಟೆ ಟೈಮಲ್ಲಿ ಅವಧಿ, 100 ಕ್ವಶನ್ಸು. ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಸಾಮಾನ್ಯ ಅಧ್ಯಯನ ಪತ್ರಿಕೆಯು 1.5 ಗಂಟೆ ಅವಧಿದು, 100 ಮಾರ್ಕ್ಸು. ಬಹುವಂಶ ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಅಂತ ಕರಿತಾ ಬರ್ತೀವಿ. ಬಹುವಂಶ ಆಯ್ಕೆದು ಅಲ್ಲಿಗೆ 4 ಆಪ್ಷನ್ಸ್ ಕೊಟ್ಬಿಟ್ಟು 4 ಆಪ್ಷನ್ಸಾಗಿ ನೀವು ಯಾವುದನ್ನು ಇದು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೀವು ಗಮನಿಸಬೇಕಾದ್ದೇನೆಂದರೆ GK ಪೇಪರನ್ನು ನೀವು ಕಡ್ಡಾಯವಾಗಿ ಬರೀಲೇಬೇಕು. ಇದು ನೀವು ಬರೆದ್ರೆ ಎಲ್ಪ್ ಆಗ್ತಾ ಬರ್ತೀವಿ. ಇನ್ ದ ಸೇಮ್ ಮ್ಯಾನರ್ ಈಗ ಮತ್ತೆ ಬರ್ತಾ ಇದ್ದೀನಿ, ಸರ್ ನಾನು STA ಕಟ್ತಾ ಇದ್ದೀನಿ, ನಾನೇನು ಮಾಡೋಣ ಅಂದರೆ ಯಥಾವತ್ತು. ಇದಕ್ಕೆ ಏನು ಯಥಾವತ್ತು? ಸರಿ, FDA ಮತ್ತು STA ನೋ ಚೇಂಜು ಸಿಲೆಬಸ್ಸು. ಮತ್ತೆ ಬರ್ತಾ ಇದ್ದೀನಿ, ಏನದು STA ಯಥಾವತ್ತು. STA ಕೂಡ ಇದೇ ಪ್ರಕಾರದ ಮುಂದುವರಿತದೆ. ಏನು ಮುಂದುವರಿತದೆ? ನಿಮಗೆ ನಾನು ಸರ್ PUC ಪಾಸ್ ಮಾಡಿರೋದು, ನಾನು ಡಿಗ್ರಿಗೆ ಹೋಗ್ತಾ ಇದ್ದೀನಿ, STA ಕಟ್ಬಿಟ್ಟಿದ್ದೀನಿ ಅಂದರೆ ನಿಮಗೆ ಗೊತ್ತಿರಲಿ, ನೀವೇನಾರ ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ 10th ಸ್ಟ್ಯಾಂಡರ್ಡ್ಗೆ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಓದಿದ್ರೆ, ಕನ್ನಡ ಓದಿಲ್ಲ ಅಂದರೆ ಕಡ್ಡಾಯ ಕನ್ನಡ. ಮತ್ತು ನಿಮ್ಗೆ ಇವೆರಡು ಪೇಪರ್ ಕಾಮನ್ನು. FDA ಅಷ್ಟೇ, STA ಅಷ್ಟೇ, ಸೇಮು. ಹಾಗಾದರೆ 100 ಅಲ್ಲೂ 100 200. ಅಲ್ಲಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. FDA ಎಕ್ಸಾಮ್ ಬರೆಯೋನು 2 ಪೇಪರ್ನ ಬರೀಲೇಬೇಕು. ಒಂದು ಜನರಲ್ ಕನ್ನಡ, ಇನ್ನೊಂದು ಜನರಲ್ ನಾಲೆಡ್ಜು. ಹಾಗಾದರೆ STA ಬರೆಯೋನು ಕೂಡ GK ಪೇಪರು ಮತ್ತು ಜನರಲ್ ಕನ್ನಡ ಮತ್ತು ಜನರಲ್ ನಾಲೆಡ್ಜನ್ನು ಬರೀಲೇಬೇಕು. ಜನರಲ್ ಕನ್ನಡ ಮತ್ತು ಜನರಲ್ ನಾಲೆಡ್ಜ್. ಅಲ್ಲಿಗೆ ಸರ್ ಇವೆರಡಕ್ಕೂ ಏನು ವ್ಯತ್ಯಾಸ ಅಂದರೆ ಪ್ರಶ್ನೆಗಳ ಶೈಲಿನಲ್ಲಿ ವ್ಯತ್ಯಾಸ. ಪ್ರಶ್ನೆಗಳ ಶೈಲಿ. ಬಟ್ ಇದು PUC ಆದಂಥವರು ಕಟ್ಟಿರ್ತಾರೆ, ಇದನ್ನು ಡಿಗ್ರಿ ಆದವ್ರು ಕಟ್ಟಿರ್ತಾರೆ. ಎಷ್ಟೋ ಸಾರಿ SSLC STA ಎಕ್ಸಾಮಿನೇಷನ್ನು FDA ಟಫ್ ಇರ್ತದೆ. ನಮ್ಮ ಕಾಲ ಅಲ್ಲಿಗೆ ಇವತ್ತು ನಾನು ಬಿಡಿಸುವಂಥದ್ದು GK ಪೇಪರ ಬಿಡಿಸೋದ್ರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆನ ಹೇಗೆ ಬಿಡಿಸೋದು ಅಂತ ಗೊತ್ತಾಗುತ್ತೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, FDA ಕಟ್ಟಿದರೆ, ನೀನು ಡಿಗ್ರಿ ಆಗಿದ್ದು FDA ಕಟ್ಟಿದರೆ, ನೀವು SSLCವರೆಗೂ ಕನ್ನಡವನ್ನು ಬರೆದಿದ್ರೆ ಪ್ರಥಮ ಪತ್ರಿಕೆ ದ್ವಿತೀಯ ಪತ್ರಿಕೆ ಇದು ಬರಿಬೇಕಾದ ಅನಿವಾರ್ಯತೆ ಇಲ್ಲ. ನೀವು 2 ಪೇಪರ್ ಬರೀಬೇಕು. ಒಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಅಧ್ಯಯನ. ಒಂದೊಂದು 100 ನಂಬರು. 100 ನಂಬರಲ್ಲಿ 1.5 ಅವರು ಡ್ಯೂರೇಷನ್ಸು. ಬೆಳಗ್ಗೆ 1, ಸಂಜೆ 1. ಶನಿವಾರ ಇದನ್ನು ಇಡ್ತಾರೆ. ಇದಿಲ್ಲ ಅಂದರೆ ನೀವು ಹೋಗಬೇಡಿ. ಭಾನುವಾರ ಬೆಳಗ್ಗೆ ಇದಿರ್ತದೆ, ಸಂಜೆ ಇರುತ್ತೆ. 2 ಪೇಪರ್ನೂ ಕೂಡ ನೀವು ಆನ್ಸರ್ ಮಾಡಬೇಕಾಗತ್ತೆ. ನೀನು STA ನೆಕ್ಸ್ಟ್ ವಾರ ಇರ್ತದೆ. ಇಲ್ಲ ಮೊದಲು STA ಮಾಡ್ತಾನೆ, ಇಲ್ಲ FDA ಮಾಡ್ತಾನೆ. ನೆಕ್ಸ್ಟ್ ವಾರ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ವಾರದಲ್ಲಿ ಮತ್ತೆ ಅದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ
ಅಲ್ಲಿಗೆ ಒಂದು ಸಾರಿ ನೀವು ಸಾಮಾನ್ಯ ಕನ್ನಡ ಚೆನ್ನಾಗಿ ಓದ್ಕೊಂಡ್ರಿ ಅಂದರೆ ನೀವು ಕಟ್ಟಿರುವಂಥ ಎಸ್ ಟಿ ಎಗೂ ಆಗುತ್ತೆ ಎಫ್ ಡಿ ಎಗೂ ಆಗುತ್ತೆ. ಯಾರು ಡಿಗ್ರಿ ಮುಗಿಸ್ಕೊಂಡಿರೋರು 2 ಎಕ್ಸಾಮು ಅಟೆಂಡ್ ಮಾಡ್ತೀರಾ, ಸೇಮ್ ಕನ್ನಡ, ಸಿಲೆಬಸ್ ಏನು ಬದಲಾವಣೆ ಇಲ್ಲ, ಬಟ್ ಪ್ರಶ್ನೆಗಳ ಶೈಲಿ ಮಾತ್ರ ಚೇಂಜ್ ಆಗ್ತದೆ. ಒಂದೊಂದು ಟೈಮು ಎಸ್ ಟಿ ಎನೂ ಕೂಡ ಟಫ್ ಬಂದಿದೆ. ನಮ್ಮಲ್ಲಿ ನೋಡ್ತಾ ಬಂದ KPSC ಸೆಟ್ ಮಾಡಿರೋ ಪೇಪರಲ್ಲಿ 2ನೇ ಪೇಪರು ಸಾಮಾನ್ಯ ಅಧ್ಯಯನ ಮಾಡ್ತೀರಾ. ಅಲ್ಲಿಗೆ PUC ಮುಗಿಸ್ಕೊಂಡು ಡಿಗ್ರಿ ಮಾಡ್ತಾ ಇರೋವಂಥವ್ರು ಎಕ್ಸಾಮ್ ಕಟ್ಟಿದರೆ ಸೆಕೆಂಡ್ ಇಯರ್ ಡಿಗ್ರಿಲೋ ಫೈನಲ್ ಡಿಗ್ರಿಲೋ ಅಥವಾ ಎಲ್ಲೋ ಇದ್ದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಅಧ್ಯಯನ ಬರೀತೀರ. ಅವ್ರಿಗೆ ಎಫ್ ಡಿ ಎಗೆ ಅವಕಾಶ ಸಿಕ್ಕಿರಲ್ಲ. ಡಿಗ್ರಿ ಆಗಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರೋರು, ಮಾಸ್ಟರ್ ಡಿಗ್ರಿ ಆಗಿ ಎಲ್ಲ ಡಿಗ್ರಿ ಮುಗಿಸ್ಕೊಂಡಿರೋರು 2 ಎಕ್ಸಾಮ್ಸ್ಗೂ ಎಲಿಜಿಬಲ್ಲು. ಸೇಮ್ ಸಬ್ಜೆಕ್ಟ್ಸ್ಗಳು 100 ನಂಬರ್ರೆ 1.5 ಗಂಟೆನೇ, ಬಟ್ ಬೇರೆ ಬೇರೆ ದಿನ ಮಾಡ್ತಾರೆ. ನಂಬರ್ ಆಫ್ ಪೋಸ್ಟ್ಗಳು ಬೇರೆ ಬೇರೆ. ಒಂದೊಂದು ಟೈಮಲ್ಲಿ ಎಸ್ ಟಿ ಎ ಪೋಸ್ಟ್ಗಳು ಎಫ್ ಡಿ ಎ ಪೋಸ್ಟ್ಗಿಂತ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಇಲಾಖೆಗಳು ಸಿಕ್ಕುತ್ತೆ, ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕುತ್ತೆ, ಎಷ್ಟೋ ಸರಿಯಾದ ಅವಕಾಶ ಸಿಕ್ಕುತ್ತೆ. 2 ಎಕ್ಸಾಮ್ಸ್ ಬರೀತಾ ಬನ್ನಿ. ನೀವು ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಎಸ್ ಟಿ ಎಕ್ಸಾಮ್ ಬರೀರಿ, ಯಾಕೆಂದರೆ ಪ್ರಿಪ್ರೇಷನ್ ಫಾರ್ ಒಂದಕ್ಕೆ. ಅದರಿಂದ ನಿಮಗೆ ಅರ್ಥ ಆಗಿದೆ. ಎಸ್ ಟಿ ಎ ಮತ್ತು ಎಫ್ ಡಿ ಎನಲ್ಲಿ 2 ಪೇಪರ್ ಇದೆ. ಒಂದು ಜನರಲ್ ಕನ್ನಡ, ಇನ್ನೊಂದು ಜನರಲ್ ನಾಲೆಡ್ಜ್. ಇದು ಜನರಲ್ ನಾಲೆಡ್ಜ್ GK ಪೇಪರು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಬರ್ತದೆ, ಸರ್ ಎಷ್ಟು ಮಾರ್ಕ್ಸ್ ತೆಗಿಬೋದು? ಸಾರಿ ಎಷ್ಟಕ್ಕೆ ತುಂಬ ಜನ ಕೇಳ್ತಾ ಇರ್ತಾರೆ, ನಾವು ಎಷ್ಟು ಮಾರ್ಕ್ಸ್ ತೆಗಿಯೋಣ, ಕಟ್ ಆಫ್ ಎಷ್ಟು ನಿಂತೈತೆ ಅಂದರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಾರಿ ಇವೇನಾಗ್ತಾ ಗೊತ್ತಾ, ಪೇಪರ್ ಇದು ತುಂಬ ಟಫ್ ಬಂದುಬಿಡ್ತದೆ. ಒಂದು 15-20 ಕ್ವಶನ್ಸ ಯಾರು ಮುಟ್ಟಕ್ಕಲ್ಲ ಅಂತ ತೆಗೆದುಬಿಡ್ತಾರೆ. ಆಗ ಪರ್ಸೆಂಟೇಜು ಡಿಕ್ರೀಸ್ ಆಗುತ್ತೆ. 1 ವರ್ಷದ ಕಟ್ ಆಫು ಇನ್ನೊಂದು ವರ್ಷಕ್ಕೆ ಇರಲ್ಲ. 2 ಪೇಪರ್ ಸುಲಭ ಬಂದುಬಿಟ್ಟು ಅಂದರೆ ತುಂಬ ಜನ ಅಟೆಂಡ್ ಮಾಡ್ಬೋದು. ಅಂದರೆ 90-95 ಮಾಡ್ಬೋದು ಒಂದೊಂದು ಕ್ವಶನ್ ಪೇಪರಾಗೆ ಅಂದಾಗ ಕಟ್ ಆಫ್ ಜಾಸ್ತಿ ನಿಂತು ಬಿಡುತ್ತೆ. ಕನಿಷ್ಠ 80-85 ಮೇಲೆ ಸ್ಕೋರ್ ಮಾಡಿದ್ರೆ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗ್ತಾ ಬರ್ತದೆ. ಒಂದು ಲಿಮಿಟ್ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಷ್ಟೇ ತೆಗಿಬೇಕು ಅಂತ ಇಲ್ಲ, ಪ್ರಶ್ನೆ ಪತ್ರಿಕೆ ತಕ್ಕಂತೆ ಏನಾಗುತ್ತೆ ಆಗುತ್ತೆ. ಒಮ್ಮೆ 40%ಗೆ 40-45%ಗೆ UPSCನಲ್ಲಿ ಎಲಿಜಿಬಲ್ ಆಗೋರು. ಯಾಕೆ ಅಂದರೆ ಆ ವರ್ಷದ ಪೇಪರ್ ಏನಾಗಿತ್ತು, ಟಫ್ ಆಗಿತ್ತು. ಪೇಪರ್ ಟಫ್ ಆಯಿತು ಅಂದರೆ ಆಟೋಮೆಟಿಕಲಿ ಪರ್ಸೆಂಟೇಜು ಇಳೀತದೆ. ಹಾಗಾದರೆ ಪೇಪರ್ ಇದಾಯಿತು ಅಂದರೆ 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಚೇಂಜ್ ಆಗ್ತದೆ. ಆ ಪೇಪರ್ ಮೇಲೆ ಡಿಪೆಂಡ್ ಆಗ್ತಾ ಬರ್ತದೆ. ಅದರಿಂದ ನಾವು ಗಮನಿಸಬೇಕಾದ್ದೇನೆಂದರೆ ಇಲ್ಲಿ ಪೇಪರ್ ಏನಾಗಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಟಫ್ ಆಗಿದೆಯೋ ಇದಾಗಿದೆಯೋ ಅಂತೇಳಿ. ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಅಧ್ಯಯನ ಮುಂದೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಕಮ್ ಟು ದ ಪ್ರಶ್ನೆ ಪತ್ರಿಕೆ ಬಂದುಬಿಡೋಣ. ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ. ಈಗ ನಾನು ಬಿಡಿಸ್ತಾ ಇರೋ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ಯಾತಕ್ಕಾಗಿ ಸಾಮಾನ್ಯ ಅಧ್ಯಯನ ಬಿಡಿಸ್ತಾ ಇದ್ದೀನಿ, ಈ ಸಾಮಾನ್ಯ ಅಧ್ಯಯನದಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಸಾಮಾನ್ಯ ಅಧ್ಯಯನದಲ್ಲಿ ಬೇಕಾದಷ್ಟು ವಿಚಾರಗಳು ಬರ್ತದೆ. ಯಾವ್ಯಾವುದು ಬರುತ್ತೆ? ಫಸ್ಟ್ ಬಂದಾಗ ಭಾರತದ ಸಂವಿಧಾನ ಬರ್ತದೆ, ಭೂಗೋಳಶಾಸ್ತ್ರ ಬರ್ತದೆ, ಅರ್ಥಶಾಸ್ತ್ರ ಬರುತ್ತೆ, ಹಾಗಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬರ್ತದೆ, ಹೀಗೆ ಸಂಬಂಧಪಟ್ಟಂತೆ ಕರೆಂಟ್ ಇವೆಂಟ್ಸ್ ಬರ್ತದೆ, ಮೆಂಟಲ್ ಎಬಿಲಿಟಿ ಬರ್ತದೆ. ಎಲ್ಲವನ್ನೂ ಕಲೆಕ್ಟಿವ್ ಆಗಿ ಹೇಳ್ಬಿಟ್ರೆ ದಟ್ ಇಸ್ ಕಾಲ್ಡ್ ಜನರಲ್ ನಾಲೆಡ್ಜ್. ಈ ಜನರಲ್ ನಾಲೆಡ್ಜ್ ಇವತ್ತು ಬಿಡಿಸೋಂಥ ಪರೀಕ್ಷೆಯಿಂದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರುಗಳು PC ಎಕ್ಸಾಮಿನೇಷನ್ ಕಟ್ಟುವಂಥವ್ರು ಎಲ್ಪ್ ಆಗ್ತಾ ಬರ್ತದೆ. ಇದ್ರಾಗೆ PC ಲೆವೆಲ್ಗೂ ಕೂಡ ಯೋಚನೆ ಮಾಡ್ಕೊಂಡು ನಾನು ಪೇಪರ್ ಸಾಲ್ವ್ ಮಾಡ್ತಾ ಬರ್ತೀನಿ. PSIಗಳಿಗೂ ಕೂಡ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಕಟ್ಟಿರೂ ಕೂಡ ಅವ್ರು ಸಾಲ್ವ್ ಮಾಡಬೇಕು. ಅದನ್ನು ಜೊತೆಗೆ KS ಪರೀಕ್ಷೆ ಕಟ್ಟಿರೂ ಸಾಲ್ವ್ ಮಾಡಬೇಕು. ಮುಂದಕ್ಕೆ ಬಂದಾಗ ಅದೇ ಥರ ನೀವು ಏನಾರವ FDA STA ಕಾಮನ್ನಾಗಿ ಸಾಲ್ವ್ ಮಾಡ್ತೀನಿ. ನಾನು ಎತ್ಕೊಂಡಿರೋದೇ FD ಎಕ್ಸಾಮಿನೇಷನ್ದು. ಇದಕ್ಕೆ ಸುಲಭವಾಗಿ ನೀವು STA ಎಕ್ಸಾಮಿನೇಷನ್ದು ಕೂಡ ಅಟೆಂಡ್ ಮಾಡ್ಬೋದು. ಇವನ್ನು ಹೈಯರ್ ಲೆವೆಲ್ಗೆ ಹೋಗ್ತೀನಿ, KS ಮತ್ತು IAS ಪರೀಕ್ಷೆನೂ ಕೂಡ ಬರುವಂಥ ಕ್ವಶನ್ಸ್ಗಳು ಕೂಡ ಅಟೆಂಡ್ ಮಾಡ್ಬೋದು. ಆ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ. ಸಿಂಪಲ್ ಟು ಕಾಂಪ್ಲೆಕ್ಸ್, ಈಸಿ ಟು ಡಿಫಿಕಲ್ಟ್, ಸುಲಭದಿಂದ ಕಠಿಣತೆ ಕಡೆಗೆ ಸಾಕ್ತಾ ಹೋಗ್ತೀನಿ. ಆದ್ದರಿಂದ ನೀವು ಗಮನಿಸಬೇಕಾಗಿದೆ, ಇವೆಲ್ಲವೂ ಕೂಡ ಹೆಲ್ಪ್ ಆಗ್ತದೆ. ಹಾಗಾದರೆ GK ಪೇಪರನ್ನು ನಾನು ಸಾಲ್ವ್ ಮಾಡಿದ್ರೆ ನೀವು ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳನ್ನು ಸಾಲ್ವ್ ಮಾಡೋಕ್ಕೆ ಸಹಕಾರಿ ಆಗ್ತದೆ. ಅದಕ್ಕೋಸ್ಕರವಾಗಿ ನಾನಿವತ್ತು FD ಒಂದು ಕ್ವಶನ್ ಪೇಪರನ್ನು ಎತ್ಕೊಂಡು KPSCನವ್ರು ತೆಗೆದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥವನ್ನೇ ಆನ್ಸರ್ ಮಾಡ್ತಾ ಇದ್ದೀನಿ. ಈವನ್ PDO ಕೂಡ ಹೆಲ್ಪ್ ಆಗ್ತಾ ಬರ್ತದೆ. PDO ಅಥವಾ ಗ್ರೇಡ್ 2ನಲ್ಲಿ ಪಂಚಾಯತಿ ಗ್ರೇಡ್ 2 ಕಾಲ್ ಮಾಡಿದಾಗ ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಕೆ ಕೂಡ ಸಹಕಾರಿ ಆಗ್ತಾ ಬರ್ತದೆ. ಅದರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ GK ಅನ್ನೋದು. ಬರ್ತಾ ಇದ್ದೀನಿ. ಈಗ ನಾನು ಪ್ರಶ್ನೆ ಪತ್ರಿಕೆಗೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಗೆ ಹೋಗೋದ್ರಿಂದ ಇದನ್ನು ನೀವು ಗಮನದಾಗ ಇಟ್ಕೋಬೇಕು. ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯಿತು. ಮೊದಲನೇದು ಬರ್ತಿದ್ದೀನಿ. ಮೊದಲನೇ ಕ್ವಶನ್ಸು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿ ವಿಕೇಂದ್ರೀಕರಣ ಯೋಜನೆ ಶಿಫಾರಸು ಮಾಡಿದವರು ಯಾರು? ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮಗೆ ಏನು ಹೆಲ್ಪ್ ಆಗ್ತದೆ ಅಂದರೆ ಎಂಟೈರ್ 9ನೇ ಭಾಗದಲ್ಲಿ ಬರುವಂಥ ಪಂಚಾಯತ್ ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯೂ ಗೊತ್ತಾಗ್ತದೆ. ಈ ಇದನ್ನು ಸಮಸ್ಯೆನ ಬಿಡಿಸೋದ್ರಿಂದ ಅಥವಾ ಈ ಕ್ವಶನ್ಗೆ ಆನ್ಸರ್ ಮಾಡೋದ್ರಿಂದ ನಾನು ಈ ಚಾಪ್ಟ್ರಲ್ಲಿ ಏನೇನು ಬರ್ಬೋದು ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಬರ್ತೀನಿ. ಏನಿದು ಪಂಚಾಯತ್ ರಾಜ್ ಸಂಸ್ಥೆ ಅಂದರೆ ಗೊತ್ತಿಲ್ಲ ನಿಮಗೆ. ಇದರ ಅತ್ಯಂತ ಮುಖ್ಯವಾದದ್ದು
ವಿಕೇಂದ್ರೀಕರಣ ಅಂತ ಕರೀತಾರೆ. ವಿಕೇಂದ್ರೀಕರಣ ಇದನ್ನು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋನೆ ವಿಕೇಂದ್ರೀಕರಣವನ್ನು ಅಂದರೆ ಏನು ಅಂತ. ವಿಕೇಂದ್ರೀಕರಣ ಅಂದರೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀನಿ. ಡಿಸೆಂಟ್ರಲೈಸೇಷನ್ ಸರ್, ಈಗ ಒಂದು ಚೂರು ಅರ್ಥ ಮಾಡಿಸಿದ್ರೆ ಡಿಸೆಂಟ್ರಲೈಸೇಷನ್ ಅಂದರೆ ಆಡಳಿತವನ್ನು ಕೆಳಗಡೆ ಮಟ್ಟಕ್ಕೂ ಹಂತದವರೆಗೂ ಹಂಚೋದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೀನಿ. ವಿಕೇಂದ್ರೀಕರಣ ಇಲ್ಲಿ ಏನು ತೆಗಿಬೋದು ಕ್ವಶನ್ಸ್ ಅಂದರೆ, ಪಂಚಾಯತ್ ರಾಜ್ ಸಂಸ್ಥೆಗಳು ಈ ಕೆಳಗಿನ ಯಾವ ಧ್ಯೇಯವನ್ನು ಹೊಂದಿವೆ? ದೇ ಆರ್ ದ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ಸನ್ನು ಹೊಂದಿವೆ. ಡಿಸೆಂಟ್ರಲೈಸೇಷನ್ ಸರ್, ಕೇಂದ್ರೀಕರಣ ಅಂದರೆ ಡೆಲ್ಲಿಗೆ ಹೋಗೋದು, ಅಧಿಕಾರವೆಲ್ಲ ಡೆಲ್ಲಿಯಲ್ಲಿ ಕೇಂದ್ರೀಕರಣವಾಗೋದು ಸೆಂಟ್ರಲೈಸೇಷನ್ನು. ಅದರ ಆಪೋಸಿಟ್ಟು ಡಿಸೆಂಟ್ರಲೈಸೇಷನ್. ನನ್ನ ಹತ್ರ ಇರೋ ಅಧಿಕಾರವನ್ನು ಕೆಳ ಹಂತದವರೆಗೂ ಎಲ್ರಿಗೂ ಹಂಚಿಬಿಟ್ಟು ಅವ್ರನ್ನ ಅಧಿಕಾರ ಮಾಡೋಕ್ಕೆ ಬಿಟ್ಟರೆ ದಟ್ ಈಸ್ ಡಿಸೆಂಟ್ರಲೈಸೇಷನ್. ನಿಮಗಿನ್ನು ಮುಂದಿನ ಯಾವುದೇ ಎಕ್ಸಾಮಿನೇಷನ್ಗೆ ಡಿಸೆಂಟ್ರಲೈಸೇಷನ್ ಕೇಳ್ತಾನೆ. ಡಿಸೆಂಟ್ರಲೈಸೇಷನ್ ಅಂದರೆ ಟಕ್ ಅಂತ ಜ್ಞಾಪಕ ಬರಬೇಕು, ಪಂಚಾಯತ್ ಸಿಸ್ಟಮ್ ಅಂತ. ಅಲ್ಲಿಗೆ ಇನ್ನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಡಿಸೆಂಟ್ರಲೈಸೇಷನ್ ಪದ ಬಂದರೆ ಪಂಚಾಯತ್ ರಾಜ್ ಸಿಸ್ಟಮ್ ಇದು, ಅಥವಾ ಲೋಕಲ್ ಬಾಡೀಸ್ಗಳು ಸ್ಥಳೀಯ ಸಂಸ್ಥೆಗಳಿಗೆ ಬಂದಿದ್ದು. ಹಂಗಾರೆ ಸ್ಥಳೀಯ ಸಂಸ್ಥೆಗಳು ಡಿಸೆಂಟ್ರಲೈಸೇಷನ್ ಏನು? ಅಧಿಕಾರ ಇರೋದು ಹಂಚಿಕೆ ಆಗಿದೆ, ಕೆಳ ಹಂತದವರೆಗೂ ಹೋಗಿದೆ. ಗ್ರಾಮದಲ್ಲಿ ತಮ್ಮ ಅಧಿಕಾರವನ್ನು ನಡೆಸೋದಕ್ಕೆ ಅವಕಾಶ ಮಾಡಿದ್ದಾರೆ. ಕಡೆ ವ್ಯಕ್ತಿ ಕೂಡ ಅಧಿಕಾರ ಮಾಡ್ತಾ ಇದ್ದೇನೆ ಇವತ್ತಾ. ಯಾಕೆ ಅಂತಂದರೆ ಗ್ರಾಮ ಪಂಚಾಯತಿನಲ್ಲಿ ನಾವು ಸದಸ್ಯನನ್ನಾಗಿ ಮಾಡಿ ಅವನಿಗೆ ಒಂದಷ್ಟು ಅಧಿಕಾರವನ್ನು ಕೊಟ್ಟಿದ್ದೀವಿ. ಡೆಲ್ಲಿನಲ್ಲಿಲ್ಲ ಇವತ್ತು ಅಧಿಕಾರ, ಹಳ್ಳಿನಲ್ಲಿ ಬಂದಿದೆ. ಹಾಗಾದರೆ ಡೆಲ್ಲಿಯಿಂದ ಹಳ್ಳಿಗೆ ಬಂದಿರೋದ್ರಿಂದ ವಿಕೇಂದ್ರೀಕರಣ ಅಂತ ಕರಿತೀನಿ. ಈ ಪದ ಭಾಳ ಮುಖ್ಯವಾದದ್ದು, ವಿಕೇಂದ್ರೀಕರಣ ಯೋಜನೆ. ಈ ವಿಕೇಂದ್ರೀಕರಣ ಯೋಜನೆಯನ್ನು ಮೊದಲು ಶಿಫಾರಸು ಮಾಡಿದ್ರು, ಪಂಚಾಯತಿ ಸಂಸ್ಥೆಗಳಿಗೆ ಕೊಟ್ಟರೆ ಮಾತ್ರ ವಿಕೇಂದ್ರೀಕರಣ ಆಗೋದು. ಹೀಗೆ ನಾನು ಬರ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದ ಸಂವಿಧಾನದಲ್ಲಿ 40ನೇ ವಿಧಿನಲ್ಲಿ, ಆರ್ಟಿಕಲ್ ನಂಬರ್ 40, 40ನೇ ವಿಧಿನಲ್ಲಿ ಏನಿತ್ತು ಅಂದರೆ, ಗೊತ್ತಿರಲಿ ನಿಮಗೆ, ಪಂಚಾಯತಿ ಸಂಸ್ಥೆಗಳ ಸ್ಥಾಪನೆ ಮಾಡಿ ಅಂತ ಇತ್ತು. ಇಲ್ಲಿ ಭಾಳ ಮುಖ್ಯವಾದ ಕ್ವಶನ್ ಏನಂದರೆ, ಆರ್ಟಿಕಲ್ ನಂಬರ್ 40ನಲ್ಲಿ 40ನೇ ವಿಧಿನಲ್ಲಿ ಪಂಚಾಯತ್ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟವ್ರೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸ್ಥಾಪಿಸಿ ಅಂತ ಹೇಳವ್ರೆ. ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಒಂದು ರಾಜ್ಯ ಸುಖಿಯಾಗಿರಬೇಕು ಅಂತ ಅಂದರೆ ಆ ರಾಜ್ಯದಲ್ಲಿರುವಂಥ ಜನಗಳು ಅಧಿಕಾರವನ್ನು ನಡೆಸಬೇಕು, ಅದಕ್ಕೆ ಪಂಚಾಯತನ್ನು ಸ್ಥಾಪನೆ ಮಾಡಿ ಅಂತ ಹೇಳಿದ್ರೆ ಆರ್ಟಿಕಲ್ ನಂಬರ್ 40ನಲ್ಲಿ. ಹಾಗಾದರೆ ಸಂವಿಧಾನ ರಚನಾಕಾರರು 40ನೇ ವಿಧಿನಲ್ಲಿ ಪಂಚಾಯತಿ ಸ್ಥಾಪನೆ. ಒಂದು ಸೆಕೆಂಡ್ ಬರ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸುಮಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋನೆ ಪಂಚಾಯತಿಯನ್ನು ಸ್ಥಾಪನೆ ಮಾಡಿ ಅಂತ ರಾಜ್ಯ ನಿರ್ದೇಶಕತ್ವದಲ್ಲಿ ಯಾವ ಆರ್ಟಿಕಲ್ಲಾಗ ಹೇಳವ್ರಿ ಅಂತ ಕೇಳೋರು. 40ನೇ ವಿಧಿನಲ್ಲಿ ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ 40ರಾಗ ಹೇಳಿದ್ರು. ಬಟ್ ಆದರೆ ಭಾರತಕ್ಕೆ ಅಧಿಕಾರ ಬಂದ ಮೇಲೆ, ಸ್ವಾತಂತ್ರ್ಯ ಬಂದ ಮೇಲೆ 1947 ಆಗಸ್ಟ್ 15ನೇ ತಾರೀಕು ನೆಹರೂರವರು ಪ್ರಧಾನಿ ಆದಮೇಲೆ ಈ ಹೇಳಿತ್ತು ಪಂಚಾಯತ್ ರಾಜನ್ನು ಇನ್ನೂ ಏನು ಮಾಡಲಿಲ್ಲ, ಸ್ಥಾಪನೆ ಮಾಡೋಕ್ಕಾಗಲಿಲ್ಲ. ಆಗ ಅವರೊಂದು ಕಾರ್ಯಕ್ರಮ ತಂದರು ಹಳ್ಳಿಗಳಿಗೆ. 1952ರಲ್ಲಿ CDP ಪ್ರೋಗ್ರಾಮ್ ಅಂತ ಕರಿತೀವಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ತಂದರು. ಇದನ್ನು ಒಂದು ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ. ಅಭಿವೃದ್ಧಿ ಕಾರ್ಯಕ್ರಮ, CDP ಕಾರ್ಯಕ್ರಮ ಯಾವ ವರ್ಷ ಅಂತ ಇದು ಮಾಡ್ಯವ್ರೆ. ಅದು 1952. ಮೊನ್ನೆ ಕ್ವಶನ್ ಪೇಪರ್ ಕೂಡ ಇದೇ ಬಂದಿದೆ. ನಾನು ಆಗಲೂ ಹೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ನನ್ನ ತಲೆ ಒಳಗಡೆ KS ಇದೆ, PSI ಇದೆ, ಕಾನ್ಸ್ಟೇಬಲ್ ಇದೆ, ಯಾವ್ಯಾವ ತೆಗಿಬೋದು, ಈ ಏರಿಯಾಗೆ ಸಂಬಂಧಪಟ್ಟಂತೆ ಏನೇನು ತೆಗಿಬೋದು ಎಲ್ಲ ಮಾತಾಡ್ತಾ ಇದ್ದೆ. ಹಾಗಾದರೆ 52ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, CDP ಪ್ರೋಗ್ರಾಮ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡೋದು. ಫಾರ್ ವಾಟ್ ಪರ್ಪಸ್ ಅಂದರೆ ಗ್ರಾಮೀಣ ಅಭಿವೃದ್ಧಿಗಾಗಿ ಮಾಡ್ತಾ ಬಂದರು. ಗ್ರಾಮದ ಹಳ್ಳಿಗಳಿರುವ ಜನಗಳಿಗೆ 1953ಗೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮು ಮಾಡ್ಯವ್ರೆ. ಹಾಗಾದರೆ ಸ್ವಸಹಾಯ ಗುಂಪುಗಳು ಆರಂಭ ಆಗ್ತಾ ಬಂದು. ಇದಿರಲಿ, ನಾನೀಗ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ. ಈಗ ನೆಹರೂಗೆ ಡಿಮ್ಯಾಂಡ್ ಮಾಡಿದ್ರು ಜನ. ಸ್ವಾಮಿ ಗಾಂಧೀಜಿ ಕೂಡ ಹೇಳಿದರು. ಗಾಂಧೀಜಿ ಏನು ಹೇಳಿದ್ರು? ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿ ಬೇಕಾದಷ್ಟು ಹೇಳವ್ರೆ. ಆದರೆ ನಾನು ಮಾತಾಡ್ತಾ ಇರೋದು ಈ ಪ್ರಶ್ನೆಗೆ ರಿಲೇಟೆಡ್ ಆಗಿ. ಅವ್ರು ಹೇಳಿದ್ದೇನೆಂದರೆ ಗ್ರಾಮ್ ಸ್ವರಾಜ್ ಬಗ್ಗೆ ಹೇಳಿದರು. ಗ್ರಾಮ್ ಸ್ವರಾಜ್ ಬಗ್ಗೆ ಹೇಳ್ತಾ ಬಂದರು. ಈ ಕ್ವಶನ್ ರೈಸ್ ಮಾಡ್ಬೋದು. ಗ್ರಾಮ್ ಸ್ವರಾಜ್ ಅನ್ನೋ ಕಾನ್ಸೆಪ್ಟ್ಸು ಯಾರ್ದು ಅಂದರೆ ಮಹಾತ್ಮ ಗಾಂಧೀಜಿದು. ಹಳ್ಳಿಗಳು ಉದ್ಧಾರವಾದರೆ ದೇಶ ಉದ್ಧಾರವಾಗುತ್ತೆ. ಹಾಗಾದರೆ ದೇಶಗಳು ಉದ್ಧಾರ ಆಗಬೇಕು ಅಂದರೆ, ದೇಶ ಉದ್ಧಾರ ಆಗಬೇಕು ಅಂದರೆ ಗ್ರಾಮಗಳು ಉದ್ಧಾರ ಆಗಬೇಕು. ಗ್ರಾಮಗಳು ಉದ್ಧಾರವಾದರೆ ದೇಶ ಉದ್ಧಾರ ಆಗುತ್ತೆ. ಗ್ರಾಮ್ ಸ್ವರಾಜ್ ಇದು ಒಂದು ಪ್ರಶ್ನೆ ತೆಗಿಬೋದು. ಗ್ರಾಮ್ ಸ್ವರಾಜ್ ಕಲ್ಪನೆ ಯಾರ್ದು ಅಂತವಾ? ಈಗ ಬರ್ತಾ ಇದ್ದೀನಿ, 52 ಆಯಿತು. ಈಗ ಗಾಂಧೀಜಿಯವರ ಕಲ್ಪನೆ ಅದಾಗಿತ್ತು. 40ನೇ ವಿಧಿನಲ್ಲಿ ಕೂಡ ಸಂವಿಧಾನದಲ್ಲಿ ಹೇಳಿದ್ದು, ಸಂವಿಧಾನ ರಚನಾಕಾರರು ದೇಶದಲ್ಲಿ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿ ಅಂತವಾ. ಈಗ ನೆಹರೂರವರಿಗೆ ಒತ್ತಾಯ ಹಾಕಿದ್ರು. ಆಗ ನೆಹರು ವಿಕೇಂದ್ರೀಕರಣ ಯೋಜನೆ ಮಾಡೋದಕ್ಕಾಗಿ ಅಥವಾ ದೇಶದಲ್ಲಿ ಪಂಚಾಯತ್ ರಾಜನ್ನು ಸ್ಥಾಪನೆ ಮಾಡೋದಕ್ಕಾಗಿ 1957ರಲ್ಲಿ 1957 ಬಲವಂತ್ ರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ್ರು. ಬಲವಂತ ರಾಯ್ ಸಮಿತಿಯನ್ನು ನೇಮಕ ಮಾಡ್ತಾ ಬಂದರು. ರಾಯ್ ಸಮಿತಿ
ಬಲವಂತರಾಯ್ ಸಮಿತಿಯನ್ನು ನೇಮಕ ಮಾಡ್ತಾ ಬಂದರು. ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡ್ತಾ ಬಂದರು. ಕ್ವಶನ್ ರೈಸ್ ಆಗ್ತದೆ, ಈಸ್ ಬಿಲಾಂಗ್ಸ್ ಟು ದ ಗುಜರಾತ್, ಗಾಂಧಿ ಅನುಯಾಯಿ. ಆದರೆ ಬಲವಂತರಾಯ್ ಮೆಹ್ತಾರವನ್ನು ನೇಮಕ ಮಾಡಿ ನೀವು ಅಧ್ಯಯನ ಮಾಡಿ ಅಂತ ಏನು ಅಧ್ಯಯನ ಮಾಡಿ, ನಾವು ಕೈಗೊಂಡಂಥ CDP ಪ್ರೋಗ್ರಾಮು ಮತ್ತು ಗ್ರಾಮಗಳಿಗೆ ಪಂಚಾಯತಿಗಳನ್ನು ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಸ್ವಾಮಿ, ಗ್ರಾಮಗಳಿಗೆ ವಿಕೇಂದ್ರೀಕರಣ ಯೋಜನೆ ಮಾಡಿ, ಆಡಳಿತವನ್ನು ಜನಗಳಿಗೆ ಏನು ಮಾಡಿ ಗೊತ್ತಾ, ಹಳ್ಳಿಗಳು ಉದ್ಧಾರ ಆಗಬೇಕು ಅಂದರೆ ವಿಕೇಂದ್ರೀಕರಣ ಆಗಬೇಕು. ಹಾಗಾದರೆ ವಿಕೇಂದ್ರೀಕರಣ ಬೇಕು ಅಂತ ಆ ಯೋಜನೆಯನ್ನು ತಮ್ಮ ವರದಿಯಲ್ಲಿ ಏನು ಮಾಡ್ತಾ ಬಂದರು, ಶಿಫಾರಸು ಮಾಡಿದ್ರು. ಇನ್ ದ ಮಂತ್ ಆಫ್ ಜನವರಿನಲ್ಲಿ ಮಾಡಿದ್ರೆ ನವಂಬರಲ್ಲಿ ರಿಪೋರ್ಟ್ ಕೊಡ್ತಾರೆ 1957 ಆ ರಿಪೋರ್ಟಿಗೆ ಏನು ಹೇಳಿದ್ರು ಅಂದರೆ ಡಿಸೆಂಟ್ರಲೈಸೇಷನ್. ಆ ಡಿಸೆಂಟ್ರಲೈಸ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ರು ಅಂದರೆ 3 ಹಂತದ ಪಂಚಾಯಿತಿ ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಬಂದರು. 3 ಹಂತದ ಪಂಚಾಯತ್ ರಾಜನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಬಂದರು. ಇಲ್ಲಿ ಭಾಳ ಮುಖ್ಯವಾದದ್ದು ಮೊದಲು ನೇಮಕವಾದಂಥ ಆಯೋಗ ಯಾವುದು ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಏನನ್ನು ಹೇಳಿದೆ, ವಿಕೇಂದ್ರೀಕರಣ ಯೋಜನೆ ಬಗ್ಗೆ ಹೇಳ್ತಾ ಬಂತು. ಆ ವಿಕೇಂದ್ರೀಕರಣ ಹೆಂಗೆ ಮಾಡ್ತು ಅಂದರೆ 3 ಹಂತದ ಪಂಚಾಯತಿಯನ್ನು ಮಾಡಿ. ಹಾಗಾದ್ರೆ ಯಾವುದು ಗ್ರಾಮ ಮಟ್ಟದ್ದು, ಹಾಗಾದ್ರೆ ಬ್ಲಾಕ್ ಮಟ್ಟ ನಥಿಂಗ್ ಬಟ್ ಈಗ ತಾಲೂಕು ಪಂಚಾಯತಿ ಇದೆ, ಜಿಲ್ಲಾ ಮಟ್ಟದ ಯೋಜನೆ, 3 ಹಂತದ ಯೋಜನೆ ಮಾಡಿ. ಹಾಗಾದ್ರೆ ಈಗ 3 ಹಂತದ ಯೋಜನೆ ಮಾಡಿ ಅಂತ ಹೇಳಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ. ಅಲ್ಲಿಗೆ ಅರ್ಥ, ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬುನಾದಿ ಆಗ್ತಂಥ ವ್ಯಕ್ತಿನೇ ಯಾರು, ಬಲವಂತರಾಯ್ ಮೆಹ್ತಾ. ಅವ್ರದ್ದು ಎಷ್ಟು ಹಂತದ ಪಂಚಾಯತಿ ಅಂದರೆ 3 ಹಂತದ ಪಂಚಾಯತಿ. ಆ 3 ಹಂತದ ಪಂಚಾಯತಿಯಲ್ಲಿ ಏನನ್ನು ಹೇಳಿದ್ದಾರೆ ಅಂದರೆ ಆಡಳಿತವನ್ನು ಏನು ಮಾಡಿ, ವಿಕೇಂದ್ರೀಕರಣ. ಹಾಗಾದ್ರೆ ಈಗ ನಿಮ್ಗೆ ಆನ್ಸರ್ ಸಿಕ್ತು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದಂಥ ವ್ಯಕ್ತಿ ಅಂತ ಅಂದರೆ ಇಟ್ಸ್ ಬಲವಂತರಾಯ್ ಮೆಹ್ತಾ ಸಮಿತಿ 57. ಈ ಯಾವಾಗ ಹಿಂಗೆ ಹೇಳ್ತೋ, ಇಲ್ಲೊಂದು ಪ್ರಶ್ನೆ ತೆಗಿತಾನೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಎಷ್ಟು ಹಂತದ್ದು ಅಂತ ತೆಗಿತಾರೆ. ಇನ್ನೂ ಒಂದು ಗೊತ್ತಿರಲಿಲ್ಲ ನಿಮಗೆ, ಮೊದಲ ಬಾರಿಗೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನೇಮಕವಾದ ಮೊದಲ ಆಯೋಗ ಯಾವುದು ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ. ಅದಕ್ಕೆ ಇವರನ್ನು ಫಾದರ್ ಆಫ್ ಇಂಡಿಯನ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕರಿತಾ ಬರ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರೀತಾರೆ ಯಾರನ್ನ, ಬಲವಂತರಾಯ್ ಮೆಹ್ತಾರವರನ್ನು. ಇನ್ನೂ ಮುಂದೆ ಪ್ರಶ್ನೆ ಬರ್ತಾ ಇದ್ದೀನಿ, ಇನ್ಯಾವುದಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದುಬಿಟ್ಟರು. ಹಾಗಾದರೆ ಏನು ಎತ್ಕೋಬಹುದು ಈಗ ಮುಂದಕ್ಕೆ? ಇವರ ಶಿಫಾರಸಿನ ಮೇಲೆ 1959 ಅಕ್ಟೋಬರ್ 2 ಯಾಕೆ ಎತ್ಕೊಂಡವ್ರೆ ಅಂದರೆ ಬಿಕಾಸ್ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆ ಇತ್ತು. ಗಾಂಧೀಜಿಯವರ ಇದು ಹಳ್ಳಿಗಳು ಉದ್ಧಾರ ಆಗಬೇಕಾಯಿತು. ಅದಕ್ಕೆ ಅಕ್ಟೋಬರ್ 2 1959 ಅಕ್ಟೋಬರ್ 2 ರಾಜಸ್ಥಾನದ ನಾಗೂರು PDO ಪರೀಕ್ಷೆನಲ್ಲಿ ಇದೊಂದು ಕ್ವಶನ್ ಕೇಳಿದ್ದ, ಯಾವ ಊರು ಅಂತ ಕೇಳಿದ್ದ. ನಾಗೂರು, ಬೇಗೂರು, ಸಾಗೂರು, ಮಾಗೂರು, ನಾಗೂರದು ಆಪ್ಷನ್ದು. ರಾಜಸ್ಥಾನ ಕಾಮನ್ನು. ದೇಶದಲ್ಲಿ ಇದು ಮೊದಲ ಪಂಚಾಯತ್ ಸ್ಥಾಪನೆ ಆಗಿದ್ದೆ ನಮ್ಮ ದೇಶದಲ್ಲಿ ಯಾವುದು ಅಂದರೆ, ಯಾವ ರಾಜ್ಯ ಅಂದರೆ ರಾಜಸ್ಥಾನ. ಪ್ಲೇಸ್ ಯಾವುದು ಅಂದರೆ ನಾಗೂರು. ಆ ನಂತರ ಆಂಧ್ರ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ದೇಶದಲ್ಲಿ ಆಯಿತು. ಆ ಮೂಲಕ 40ನೇ ವಿಧಿಗೆ ಅರ್ಥ ಬರ್ತಾ ಬಂತು, ಜಾರಿ ಬರ್ತಾ ಬಂತು. ಹಾಗಾದರೆ ಈ ವ್ಯಕ್ತಿನೇ ಮೂಲ ಪುರುಷ. ಯಾವ ವ್ಯಕ್ತಿ? ಬಲವಂತರಾಯ್ ಮೆಹ್ತಾ ಸಮಿತಿ. ಅವರು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಪರಿಚಯ ಮಾಡ್ತಾ ಬಂದರು. ಇದರ ರೆಕಮೆಂಡೇಷನ್ಸ್ ಅದರ ಫಲವಾಗಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 1959 ಅಕ್ಟೋಬರ್ 2 ಸ್ಥಾಪನೆ ಆಗ್ತಾ ಬಂತು. ಅಕ್ಟೋಬರ್ 2 ಸ್ಥಾಪನೆ ಆಗಿದೆ. 59 ಭಾಳ ಇಂಪಾರ್ಟೆಂಟು. ಈಗ ಎಲ್ಲ ಕಡೆಯೂ ಕೂಡ ಪಂಚಾಯತ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು. ಇದನ್ನು ಕ್ವಶನ್ ತೆಗೆದವರೆ, ಯಾವ ವರ್ಷ ಅಂತ ತೆಗೆದವ್ರೆ, ಯಾವ ರಾಜ್ಯ ಅಂತ ತೆಗೆದವ್ರೆ, ಯಾವ ಪ್ಲೇಸ್ ಅಂತ ತೆಗೆದವ್ರೆ, ದೇಶದ ಮೊದಲ ಪಂಚಾಯಿತಿ ಸ್ಥಾಪನೆ ಬಗ್ಗೆ ತೆಗೆದಿದ್ದಾರೆ. ತೆಗಿಲಿ ಬಿಡಿ ಕ್ವಶನ್ಸನ್ನು ಎಲ್ಲಿ ಬೇಕಾದ್ರು. ಈಗ ಮುಂದೆ ಬರ್ತಾ ಇದ್ದೀನಿ. ಇಲ್ಲೆಲ್ಲ ಒಂದು ಪ್ರಶ್ನೆಯಲ್ಲಿ ಇನ್ನೊಂದು ಅಂಶ ಆನ್ಸರ್ ಸಿಕ್ಬಿಡ್ತು ನಿಮಗೆಲ್ಲರಿಗೂ. ಆನ್ಸರ್ ಈಸ್, ಮೊದಲ ಕ್ವಶನ್ಗೆ ಆನ್ಸರು ನಮ್ದು ಗೊತ್ತಾಯಿತು ನಿಮಗೀಗ. ಬಲವಂತರಾಯ್ ಮೆಹ್ತಾ ಸಮಿತಿ ಇವರನ್ನು ಫಾದರ್ ಆಫ್ ಇಂಡಿಯನ್ ಪಂಚಾಯತ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ. ಭಾರತೀಯ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತಾ ಬರ್ತೀವಿ. 3 ಹಂತದ ಪಂಚಾಯಿತಿ ಹೇಳಿದ್ದು. ನೆಕ್ಸ್ಟ್ ಮುಂದೆ ಬಂದಾಗ ಇಲ್ಲಿ ಒಂದು ಇದು ಬರ್ತದೆ, ಇಲ್ಲೊಬ್ಬರು ಕಾಣ್ತಾ ಬರ್ಬೋದು, ಅಶೋಕ್ ಮೆಹ್ತಾ. ಆಮೇಲೆ ಮಹಾನಲೋಬಿಸ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅಶೋಕ್ ಮೆಹ್ತಾ ಬಗ್ಗೆ ಮಾತಾಡ. ಏನು ಅಶೋಕ್ ಮೆಹ್ತಾ? ಇದೇ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ವ್ಯಕ್ತಿ ಎರಡನೇ ವ್ಯಕ್ತಿ. ಹಾಗಾದರೆ 1978 ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಮೊರಾರ್ಜಿ ದೇಸಾಯಿ ಬಂದರು 77ರಿಂದ. ಮೊರಾರ್ಜಿ ದೇಸಾಯಿ 77ರಿಂದ ಮೊರಾರ್ಜಿ ದೇಸಾಯಿ ಬಂದರು. 78ಗೆ ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ್ರು. ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡ್ತಾ ಬಂದರು. ಏನು ಅಶೋಕ್ ಮೆಹ್ತಾ ಸಮಿತಿ? ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನಾದರೂ ಕೂಡ
ಮತ್ತೆ ಬದಲಾವಣೆ ಮಾಡಿ ಯಾವ ಥರದ ವ್ಯವಸ್ಥೆ ಮಾಡಬೇಕು ಅಂತ. ಆಗ ಅಶೋಕ್ ಮೆಹ್ತಾರವರು ಎರಡು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾ ಬಂದರು. ಎರಡು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾರೆ. ಅಲ್ಲಿಗೀಗ ದೇ ಆರ್ ಅಬಾಲಿಷರ್ ದ ಟು ಮಧ್ಯಂತರ ಪಂಚಾಯಿತಿನ ಅಬಾಲಿಷ್ ಮಾಡಿದ್ರು. ಹಾಗಾದ್ರೆ ಯಾವುದು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಹಾಗಾದ್ರೆ ಜಿಲ್ಲಾ ಮಂತದ್ದು ಮಧ್ಯ ಯಾವುದಿಲ್ಲ, ಮಧ್ಯಂತರ ಹಂತದ ಪಂಚಾಯಿತಿ ಅದರ ಬ್ಲ್ಯಾಕ್ ಸಿಸ್ಟಮ್ ಬೇಡ ಅಂತ ಹೇಳಿದ್ರು. ಈಗ ಒಂಚೂರು ಗಮನಿಸಬೇಕು, ವೆನ್ ಕಂಪೇರ್ ಟು ದ ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿನಲ್ಲಿ ಏನು ಅಂದರೆ ಎರಡಂತದ ಪಂಚಾಯಿತಿ, ಸೆಕೆಂಡ್ 2 ಟೈರ್ ಸಿಸ್ಟಮ್ಮು. ಹಾಗಾದ್ರೆ ಅದು 3 ಟೈರ್ ಸಿಸ್ಟಮ್ಮು. ಮಧ್ಯದಲ್ಲಿ ಯಾರು ಬೇಡ ಅಂತ ಹೇಳ್ತಾ ಬಂದರು ಅಂದರೆ ಎರಡಂತದ್ದು ಮಧ್ಯದ್ದು ಬೇಡ. ಹಾಗಾದರೆ ಗ್ರಾಮ ಹಂತದ್ದು, ಎರಡನೇದು ಜಿಲ್ಲಾ ಹಂತದ್ದು ಅಶೋಕ್ ಮೆಹ್ತಾ ಸಮಿತಿನಲ್ಲಿ ಮಧ್ಯಂತರ ಹಂತವನ್ನು ಒಗ್ತಾ ಬಂದು 78ರಲ್ಲಿ ಇದು ಮಾಡ್ತಾ ಬಂದಿದ್ದಾರೆ. ದಟ್ ಈಸ್ ಅಶೋಕ್ ಮೆಹ್ತಾ ಸಮಿತಿ. ಇಲ್ಲಿ ಕ್ವಶನ್ ರೈಸ್ ಆಗುತ್ತೆ, ಇಲ್ಲೇನು ತೆಗಿಬೋದು ಅಂದರೆ ಎರಡಂತದ್ದು ಯಾರ್ದು ಅಂತ ಕೇಳಿದ್ರೆ ಅಶೋಕ್ ಮೆಹ್ತಾ ಬರೀರಿ, 3 ಹಂತದ್ದು ಕೇಳಿದ್ರೆ ನೀವು ಬಲವಂತರಾಯ್ ಮೆಹ್ತಾ ಸರಿ. ಈ ಕ್ವಶನ್ಗೆ ಆನ್ಸರು ಬಲವಂತರಾಯ್ ಮೆಹ್ತಾ. ನಾನು ನಿಮಗೆ ಒಂದು ಎಕ್ಸ್ಪ್ಲೇಷನ್. ಮಹಾಲನೋಬಿಸ್ನವರ ಸಮಿತಿ ಏನದು? ಮಹಾಲನೋಬಿಸ್ರವರ ಸಮಿತಿ ಇಂದಾಗ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ. ಸ್ವಲ್ಪ ಇದನ್ನು ಕ್ವಶನ್ ರೈಸ್ ಮಾಡ್ತಾ ಬರ್ತಾರೆ. ಮಹಾಲನೋಬಿಸ್ ಅಂದಾಗ ಇವರು 1956ರಿಂದ 1961ರವರೆಗಿನ ಎರಡನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದ ಸೆಕೆಂಡ್ 5 ಇಯರ್ ಪ್ಲಾನ್ಸ್ಗೆ ಸಂಬಂಧಿಸಿದಂತೆ ತಮ್ಮ ವರದಿ ಇದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಶಿಫಾರಸನ್ನು ಇವರ ಮಾಡಲನ್ನು ಇಟ್ಕೊಂಡಿದ್ದಾರೆ. ಯಾರು ಮಾಡಲು? ಮಹಾಲನೋಬಿಸ್ ಅವರ ಮಾಡಲನ್ನು ಇಟ್ಕೊಂಡಿದ್ದಾರೆ. ಇದು ಎರಡನೇ ಪಂಚವಾರ್ಷಿಕ ಯೋಜನೆ. ಅದನ್ನು ಕೈಗಾರಿಕಾ ಮಾದರಿ ಅಂತ ಕರಿತೀವಿ. ಕೈಗಾರಿಕೆ ಮಾದರಿ ಎರಡನೇ ಪಂಚವಾರ್ಷಿಕ ಯೋಜನೆ ಪ್ರಿಯಾರಿಟಿ ಟು ದ ಇಂಡಸ್ಟ್ರೀಸ್ಗೆ ಆದ್ಯತೆ ಕೊಟ್ಟರು. ಮೊದಲಿಗೆ ಕೃಷಿ ಮತ್ತು ಅಣೆಕಟ್ಟುಗಳಿಗೆ ಆದ್ಯತೆ, ಅರೋದ್ದೋಮರ್ ಮಾದರಿ ಅಂತ ಕರಿತಾ ಬರ್ತೀವಿ. ಎರಡನೇದನ್ನು ಮಹಾಲನೋಬಿಸ್ ಮಾದರಿ ಅಂತ ಕರಿತಾ ಬರ್ತೀವಿ. ಇದಕ್ಕೆ ಕೈಗಾರಿಕೆಗಳು ಬೆಲಾಯ್, ರೂರ್ಕೆಲಾ, ದುರ್ಗಾಪುರದಲ್ಲಿ ಕೈಗಾರಿಕೆಗಳು ಆರಂಭ ಆಗ್ತಾ ಬಂದು ಬಿಲಾಯಿ, ರೂರ್ಕೆಲಾ, ದುರ್ಗಾಪುರದಲ್ಲಿ ಕೈಗಾರಿಕೆಗಳು ಆರಂಭ ಆಗ್ತಾ ಬಂದರು. ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿ ಅಂದರೆ ಮಹಾಲನೋಬಿಸ್ ಮಾದರಿ. ಇದು ಭಾಳ ಇಂಪಾರ್ಟೆಂಟು. ಈ ಮಾದರಿಯಲ್ಲೇ ನಮ್ಮ ಇದನ್ನು ಮಾಡ್ತಾ ಬಂದಿರೋದು ಎರಡನೇ ಪಂಚವಾರ್ಷಿಕ ಯೋಜನೆ 1956 to 61. ಹಾಗಾದ್ರೆ ಯಾವ್ಯಾವು ಇವೆಲ್ಲ ಮಹಾಲನೋಬಿಸ್ ಮಾದರಿನಲ್ಲಿ? ಮೊದಲನೇ ಬಿಲಾಯಿ. ಹಾಗಾದರೆ ಛತ್ತೀಸ್ಗಢ, ಇದು ಬಿಲಾಯಿ ಛತ್ತೀಸ್ಗಢದ್ದು. ಎರಡನೇದು ಬಂದಾಗ ರೂರ್ಕೆಲಾ ಒಡಿಶಾ. ಹಾಗಾದರೆ ದುರ್ಗಾಪುರ ವೆಸ್ಟ್ ಬೆಂಗಾಳು ದುರ್ಗಾಪುರ. ಮೊದಲನೇದು ರಷ್ಯಾದ ಸಹಯೋಗದೊಂದಿಗೆ. ಎರಡನೇದು ಹಾಗಾದರೆ ಇದು ಜರ್ಮನಿಯದು. ಮೂರನೇದು ಬಂದಾಗ ಬ್ರಿಟನ್ ಸಹಯೋಗದೊಂದಿಗೆ. ಇವು ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಕೈಗಾರಿಕೆ ಆಧಾರಿ ಅಂತ ಕರಿತೀವಿ. ಮಹಾಲನೋಬಿಸ್ರವರ ಮಾದರಿ. ಮಹಾಲನೋಬಿಸ್ರವ್ರನ್ನ ಜೂನ್ 29 ಬರ್ತ್ಡೇ. ಮಹಾಲನೋಬಿಸ್ರವರ ಬರ್ತ್ಡೇ ಯಾವಾಗ ಅಂದರೆ ಜೂನ್ 29. ಅದಕ್ಕೆ ಜೂನ್ 29ನ ಇವರ ದಿನವನ್ನು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಗೊತ್ತಿರಲಿ ನಿಮಗೆ, ಈ ಮನುಷ್ಯ ಇಸ್ ದ ಫೌಂಡರ್ ಆಫ್ ದ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಕಲ್ಕತ್ತಾದಲ್ಲಿರುವಂಥ ಫೌಂಡರ್ ಇವರು. ಅದಕ್ಕೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ. ಮಹಾಲನೋಬಿಸ್ರವರ ಹುಟ್ಟಿದ ದಿನವನ್ನು ಜೂನ್ 29 ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಇವ್ರದ್ದು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕಲ್ಕತ್ತಾದಲ್ಲಿರೋ ಫೌಂಡರ್ ಇವರು, ಸ್ಥಾಪನೆ ಮಾಡಿದಂಥವ್ರು. ನಿಮಗೆ ಇದು ಗೊತ್ತಾಯಿತು. ಮಹಾಲನೋಬಿಸ್ ಗೊತ್ತಾಯಿತು, ಅಶೋಕ್ ಮೆಹ್ತಾ ಗೊತ್ತಾಯಿತು, ಬಲವಂತರಾಯ್ ಮೆಹ್ತಾ ಗೊತ್ತಾಯಿತು. ನೆಕ್ಸ್ಟ್ ಗಾಡ್ಗಿಲ್ ಬರ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಇದು ಯಾತೋ ಇತ್ತೀಚೆಗೆ ಭಾಳ ತೆಗಿತಾ ಇದ್ದಾನೆ ಕ್ವಶನ್ಸನ್ನು. ಹಾಗಾದ್ರೆ ಗಾಡ್ಗಿಲ್ ಅಂತಿದ್ದಂಗೆ ನಿಮ್ಮ ಗಮನಕ್ಕೆ ಬರಬೇಕು. ಈಗ ಟಕ್ಕಂತ ಏನು ಗಾಡ್ಗಿಲ್ ಅಂತಿದ್ದಂಗೆ ಪಶ್ಚಿಮ ಘಟ್ಟಗಳಿವೆ. ಹಾಗಾದರೆ ಪಶ್ಚಿಮ ಘಟ್ಟಗಳು ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಕಾಣ್ತಾ ಬರ್ಬೋದು. ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ಸ್ ಅವೇ ಮೇಲ್ಗಡೆಯಿಂದ ಗುಜರಾತಿಂದ ಹಿಡಿದು ಅಪ್ ಟು ತಮಿಳುನಾಡುವರೆಗೆ ಬಂದಿದೆ. ಈ ಉದ್ದವಾದಂಥ ಘಟ್ಟಗಳನ್ನು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಈ ವೆಸ್ಟರ್ನ್ ಘಾಟ್ಸ್ಗಳು ಆರ್ಟ್ ಸ್ಪಾಟ್ಗಳಾಗಿವೆ, ಬಯೋಡೈವರ್ಸಿಟಿ ಸ್ಪಾಟ್ಗಳಾಗಿವೆ. ಇವುಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಸಂಬಂಧಪಟ್ಟಂತೆ 2011ಗೆ ಒಂದು ವರದಿ ಕೊಡ್ತು. ದಟ್ ಈಸ್ ದ ಗಾಡ್ಗಿಲ್ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವೆಸ್ಟರ್ನ್ ಘಾಟ್ಸ್ಗೆ. ನಂತರ ಡಾಕ್ಟರ್ ಕೆ ಕಸ್ತೂರಿ ರಂಗನ್ರವರ 12ರಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ರವರ, ಈಗ ಜ್ಞಾನಾಯೋಗದ ಅಧ್ಯಕ್ಷರಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಮತ್ತೊಂದು ವರದಿ ಬಂದಿದೆ. ಹಂಗಾರೆ ಇವೆರಡು ಹೆಸರುಗಳು ಕೂಡ
ವೆಸ್ಟರ್ನ್ ಘಾಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಹೆಸರುಗಳು ಯಾವ್ಯಾವುದದು? ಒಂದನೇದು ಬಂದಾಗ ಗಾಡ್ಗಿಲ್ ವರದಿ, ಎರಡನೇದು ಬಂದಾಗ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ. ಗಾಡ್ಗಿಲ್ ವರದಿ ಯಾಕೆ ಅಂತಂದರೆ ಫಸ್ಟು ಅದನ್ನು ಇದು ಮಾಡ್ತಾ ಬಂದರು, ಭಾಳ ವಿರೋಧವಾಯಿತು. ನಂತರ ಕಸ್ತೂರಿ ರಂಗನ್ ಅವರ ವರದಿ. ಕೆ ಕಸ್ತೂರಿ ರಂಗನ್ ಅಂದರೆ ನೀವು ಇನ್ನೂ ಒಂದು ಜ್ಞಾಪಿಸ್ಕೋಬೇಕು, ನಮ್ಮಲ್ಲಿ ಪಠ್ಯಕ್ರಮಕ್ಕೆ ಬದಲಾವಣೆ ಹಾಗಾದರೆ ನಮ್ಮ ಎಜುಕೇಷನ್ ಪಾಲಿಸಿಯನ್ನು ರಿವ್ಯೂ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾದರೆ ಪರಿಷ್ಕರಣೆ ಮಾಡಬೇಕು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪರಿಷ್ಕರಣೆ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪರಿಷ್ಕರಣೆ ಮಾಡಬೇಕು. 86ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಷ್ಕರಣೆ ಮಾಡೋದಕ್ಕಾಗಿ ನೇಮಕ ಮಾಡಿದ್ದಾರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ. ಕೆ ಕಸ್ತೂರಿ ರಂಗನ್ ಅಂತಿದ್ದಾಗೆ ಮೂರು ವಿಚಾರಗೊಳ್ಬೇಕು. ವೆಸ್ಟರ್ನ್ ಘಾಟ್ಸು, ಎರಡನೇದು ಬಂದಾಗ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಈ ಜ್ಞಾನಾಯೋಗ, ಥರ್ಡ್ ಒನ್ ಬರ್ತಿದ್ದಂಗೆ ನಮ್ಮ ಕೆ ಕಸ್ತೂರಿ ರಂಗನ್ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಆ ಕಮಿಟಿಗೆ ಅಧ್ಯಕ್ಷ ಸುಬ್ರಹ್ಮಣ್ಯಂ ಅವರಿದ್ದರು, ಆ ನಂತರ ಕಸ್ತೂರಿ ರಂಗನ್ ಬಂದಿದ್ದಾರೆ. ಈ 4 ಆಪ್ಷನ್ಗೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಕ್ವಶನ್ಸ್ಗಳು. ಈ ಪ್ರಶ್ನೆಗೆ ಆನ್ಸರು ಬಲವಂತರಾಯ ಮೆಹ್ತಾ ಸಮಿತಿ, ನೀವೆಲ್ಲಿ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಈಗ 2ನೇ ಪಂಚವಾರ್ಷಿಕ ಯೋಜನೆ ಯಾವ ಆಧಾರವಾದ ಅಂದರೆ ಮಹಾಲನೋಬಿಸ್ ಅವರ ಆಧಾರಿ. ಎರಡನೇದು ಕೈಗಾರಿಕೆಗಳು ಆರಂಭ ಆಗ್ತಾ ಬಂದು. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ದಾಮೋದರ ಅಣೆಕಟ್ಟು ಆರಂಭವಾಯಿತು 1951 to 56. ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿ ಮತ್ತು ಅಣೆಕಟ್ಟುಗಳಿಗೆ ಆದ್ಯತೆ, ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ ಆದ್ಯತೆ. ಮಾನವಲೋಬಿ ಅಶೋಕ್ ಮೆಹ್ತಾ ಸಮಿತಿ ಅಂದರೆ ಪಂಚಾಯತ್ ರಾಜ್ಗೆ ಇವರೆರಡು ಹೆಸರು ಭಾಳ ಮುಖ್ಯವಾದದ್ದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ 73 ಮತ್ತು 74 ಅಮೆಂಡ್ಮೆಂಟ್ ಕೇಳ್ತಾನೆ ಇದ್ರಾಗೆ, ಅದೊಂದು ಭಾಳ ಇಂಪಾರ್ಟೆಂಟು. ಯಾರಾದರೂ ಕೇಸ್ ಬರೆಯೋರ್ಗಾದರೆ 73 ಮತ್ತು 74ನೇ ತಿದ್ದುಪಡಿ ಮಾಡ್ತಾರೆ. 73ನೇ ತಿದ್ದುಪಡಿ 1992. ಇದು ನಮ್ಮ ಪಂಚಾಯತ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. ಸಂವಿಧಾನಾತ್ಮಕವಾಗಿ ಪಂಚಾಯಿತಿಗಳಿಗೆ ಪಂಚಾಯಿತಿಗೆ ಸ್ಥಾನಮಾನ ಕೊಟ್ಟಿತ್ತು. ಸಂವಿಧಾನಾತ್ಮಕ ತಿದ್ದುಪಡಿ 73ನೇ ತಿದ್ದುಪಡಿ 1992. ಇದು ಜಾರಿಗೆ ಬಂದಿದ್ದು 1993 ಏಪ್ರಿಲ್ 24ಕ್ಕೆ ಜಾರಿ ಬರ್ತದೆ. ಅದಕ್ಕೆ ಏಪ್ರಿಲ್ 24ನ್ನು ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ನ್ಯಾಷನಲ್ ಪಂಚಾಯತ್ ದಿನ, ರಾಷ್ಟ್ರೀಯ ಪಂಚಾಯತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಏಪ್ರಿಲ್ 24ನ್ನು. ಯಾಕೆ ಅಂದರೆ ಈ ತಿದ್ದುಪಡಿ ಏನಾಗಿದ್ದಿದ್ದೋ ಜಾರಿಗೆ ಬಂದಿತ್ತು. ಇದನ್ನು ಮತ್ತೆ ಪಂಚಾಯತ್ ಬಗ್ಗೆ ಮೊದಲು 59 ಅಕ್ಟೋಬರ್ 2ರಲ್ಲಿ ಸ್ಥಾಪನೆ ಆದಾಗ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಇದು. ಈಗ ಸಂವಿಧಾನಾತ್ಮಕ ಸಂಸ್ಥೆ ಆಯಿತು ಬಿಕಾಸ್ ಆಫ್ ದ 73 ಅಮೆಂಡ್ಮೆಂಟ್. ಇದನ್ನು ತಾಂಡೋಗಿ ನಮ್ಮ ಸಂವಿಧಾನದಲ್ಲಿ 9ನೇ ಭಾಗದಲ್ಲಿ ಸೇರಿಸವ್ರೆ. 9ನೇ ಭಾಗದಲ್ಲಿ ಸೇರಿಸವ್ರೆ. ಹಾಗಾದರೆ ಪಂಚಾಯತಿ ಬಗ್ಗೆ ವ್ಯವಹರಿಸೋದು ಯಾವ ಭಾಗ ಅಂದರೆ ಪಂಚಾಯತ್ ಬಗ್ಗೆ ವ್ಯವಹರಿಸೋದು 9ನೇ ಭಾಗ. 243ರಿಂದ 243 ಆಗ ಓ ವಿಧಿವರೆಗೆ ಬರ್ತದೆ. ವಿಧಿ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಕೇಸ್ನರ್ಗೆ ಹೆಲ್ಪ್ ಆಗುತ್ತೆ. ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳು ಅಂತ 243 to 243 ಓ. ಹಾಗಾದರೆ 3 ಹಂತದ ಪಂಚಾಯಿತಿ, 5 ವರ್ಷದ ಅವಧಿ, ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಿಸರ್ವೇಷನ್ಸು. ಹಾಗಾದರೆ ಹಣಕಾಸು ಆಯೋಗ ಮತ್ತು 243 ಐ, 243 ಕೆನಲ್ಲಿ ಚುನಾವಣಾ ಆಯೋಗ ಎಲ್ಲ ಬರ್ತದೆ. ಇದರೊಳಗಡೆ ಇದು ಭಾಳ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಂತೆ 29 ವಿಷಯಗಳನ್ನು ಒಳಗೊಂಡಂತೆ 11ನೇ ಅನುಸೂಚಿನಲ್ಲಿ ಸೇರಿಸಿದೆ. ಎಷ್ಟು ಸಾರಿ ಬಂದಿದೆಯೋ ಈ ಕ್ವಶನು. 11ನೇ ಅನುಸೂಚಿ ರಿಲೇಟೆಡ್ ಅದ. ಹಾಗಾದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಪಂಚಾಯತು. ಇನ್ನೊಂದು ಪ್ರಶ್ನೆ ಬಂದಾಗ 74ನೇ ಅಮೆಂಡ್ಮೆಂಟ್ ಎತ್ಕೊತೀನಿ. ಬಟ್ ನಾನೀಗ ಪ್ಯೂರಾಗಿ ಪಂಚಾಯತಿ ಬಗ್ಗೆ ಮಾತಾಡಿದ್ದೀನಿ. ಇಲ್ಲೊಂದು ಇಂಪಾರ್ಟೆಂಟ್ ಡೇಟ್ ಅಂದರೆ ಯಾವ ದಿನಾಂಕವನ್ನು ಏಪ್ರಿಲ್ 24ನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಜಾರಿಗೆ ಬಂದ ದಿನಾಂಕ. ಅಮೆಂಡ್ಮೆಂಟ್ ಹೆಸರು 73ನೇ ಅಮೆಂಡ್ಮೆಂಟು 1992. ಬಟ್ ಜಾರಿ ಬಂದಿದ್ದು 93ನಲ್ಲಿ. ಇದನ್ನೇ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಅಂತ ಮಾಡವ್ರೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತನ್ನು 73ನೇ ಅಮೆಂಡ್ಮೆಂಟ್ ಪ್ರಕಾರ ತಂದು ಚುನಾವಣೆ ನಡೆಸಿದ್ದು ಕರ್ನಾಟಕ ರಾಜ್ಯ ವೀರಪ್ಪ ಮೊಯ್ಲಿಯವರು. ಭಾಳ ಮುಖ್ಯವಾದದ್ದು. ಇನ್ನೊಂದು ಸಾರಿ ಬಂದಾಗ ಅದನ್ನು ಮಾತಾಡ್ತಾ ಬರ್ತೀನಿ. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. 10ರಿಂದ 20 ಪ್ರಶ್ನೆನ ನಾನು ತೆಗಿಬೋದು. ಈಗ ಬೇಕಾದ್ರೆ ಯಾವ್ಯಾವ ತೆಗಿಬೋದು ಅಂದರೆ ಒಂದೇದು ಬರ್ತೀನಿ. ವಿಕೇಂದ್ರೀಕರಣ ಅನ್ನೋದು ಯಾವುದು ಕಾನ್ಸೆಪ್ಟು ಪಂಚಾಯತಿದು. ಎಷ್ಟನೇ ವಿಧಿನಲ್ಲಿ ಪಂಚಾಯತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ರೆ, CDP ಪ್ರೋಗ್ರಾಮ್ ಯಾವಾಗ, ಬಲವಂತರಾಯ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ್ದೆ ಯಾವಾಗ, ಆ ಶಿಫಾರಸ್ಸು 3 ಹಂತದ್ದು. ಒಂದೇದು ಗ್ರಾಮ, ಬ್ಲಾಕು ಮತ್ತು ಜಿಲ್ಲಾ ಪಂಚಾಯತ್. ಗ್ರಾಮ ಸ್ವರಾಜ್ ಕಾನ್ಸೆಪ್ಟ್ ಯಾರ್ದು ಅಂತ ಕೇಳ್ತಾರೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದಾದ ಮೇಲೆ ಇವ್ರದ್ದೇನೆ ನಮ್ಮ ಪಂಚಾಯತ್ ಯಾವಾಗ ಮೊಟ್ಟ ಮೊದಲು ಬಾರಿಗೆ ಸ್ಥಾಪನೆ ಆಗಿದ್ದು ಅಂತ ಕೇಳ್ತಾರೆ. ಅಶೋಕ್ ಮೆಹ್ತಾ ಸಮಿತಿ ಎಷ್ಟಂತದ್ದು ಯಾವುದು ಬೇಡ ಅಂತ ಹೇಳ್ತು ಅಂದರೆ ಮಧ್ಯಂತರ ಅಂತ ಬೇಡ ಅಂತಾರೆ. ತಾಲೂಕು ಪಂಚಾಯತಿ ಹಾಗಾದರೆ ಜನತಾ ಸರ್ಕಾರದ್ದೆಲ್ಲ 2 ಹಂತದ್ದು, ಈಗಿರೋದು ಕೂಡ 3 ಹಂತದ್ದು. ಯಾಕೆಂದರೆ ಅದನ್ನು ಕಾಂಗ್ರೆಸ್ ಸರ್ಕಾರವೇ ತಂದಿದ್ದು ಸೆಂಟ್ರಲ್ ಗೌರ್ಮೆಂಟಾಗಿದ್ದಾಗ. ಗ್ರಾಮ ಮತ್ತು ಜಿಲ್ಲಾ. ಈಗ ನೆಕ್ಸ್ಟು 56ರಿಂದ 61ಗೆ ಮಾನವಲೋಬಿಸ್ರವರ ಮಾದರಿ. ಮಾನವಲೋಬಿಸ್ರವರು 2ನೇ ಪಂಚವಾರ್ಷಿಕ ಯೋಜನೆಗೆ ಅವರು ಮಾದರಿ ಹಾಕ್ಕೊಂಡ್ರು ಕೈಗಾರಿಕೆಗೆ. ಆಗ ಇವ್ರದ್ದು ಬಿಲಾಯಿ, ಈ 2ನೇ ಪಂಚವಾರ್ಷಿಕ ಯೋಜನೆ ಬಿಲಾಯಿ, ರೂರ್ಕೆಲಾ, ದುರ್ಗಾಪುರ ಅಂತ ಸ್ಟೀಲ್ ಪ್ಲ್ಯಾಂಟ್ಸ್ಗಳು ಆರಂಭ ಆದವು.
ಭಿಲಾಯಿ ಛತ್ತೀಸ್ಗಢ ರಷ್ಯಾದ ಸಹಯೋಗ, ರೂರ್ಕೆಲಾ ಒಡಿಸ್ಸಾ ಜರ್ಮನಿ ಸಹಯೋಗ, ಹಾಗೂ ದುರ್ಗಾಪುರ ವೆಸ್ಟ್ ಬೆಂಗಾಳು ಬ್ರಿಟನ್ ಸಹಯೋಗ. ಈ ದೇಶಗಳನ್ನು ಕೇಳಿದ್ದಾನೆ, ಆನ್ಸರ್ ಮಾಡ್ಬೋದು. ಕೈಗಾರಿಕೆಗಳ ಆದ್ಯತೆ ಮೊದಲನೇದು, ಅಣೆಕಟ್ಟಿಗೆ ಆದ್ಯತೆ. ಮೊದಲ ಪಂಚವಾರ್ಷಿಕ ಯೋಜನೆ ಕೃಷಿ ಮತ್ತು ಅಣೆಕಟ್ಟುಗಳು. ಅದಕ್ಕೆ ದೇಶದ ಮೊಟ್ಟ ಮೊದಲ ಅಣೆಕಟ್ಟೆ ದಾಮೋದರ ಅಣೆಕಟ್ಟು, ಭಾಳ ಇಂಪಾರ್ಟೆಂಟು. ಈಗ ಇನ್ನು ಇವರ ದಿನವನ್ನು ಜೂನ್ 29 ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಡೇನಾಗಿ, ಮನೋಲೋಬಿ ಶ್ರಮರ ಹುಟ್ಟಿದ ದಿನವನ್ನು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಡೇನಾಗಿ. ಯಾಕೆ ಅಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾದಾಗಿದೆ, ಅದರ ಸಂಸ್ಥಾಪಕರವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಮುಂದೆ ಬರ್ತಾ ಇದ್ದೀನಿ, ಇವ್ರದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಮಾತಾಡ್ಬೋದು. 73ನೇ ಅಮೆಂಡ್ಮೆಂಟ್ ಮಾತಾಡ್ಬೋದು. ಪಂಚಾಯತ್ ರಾಜ್ಯಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟ ತಿದ್ದುಪಡಿ ಯಾವುದು ಅಂದರೆ 73. ಇಯರ್ ಯಾವುದು ಅಂದರೆ 92. ಇದು ಸಂಸತ್ತಲ್ಲಿ ಅಂಗೀಕಾರವಾಗಿದ್ದು ಡಿಸೆಂಬರ್ 22, 23ಕ್ಕೆ ಸಂಸತ್ತಲ್ಲಿ ಅಂಗೀಕಾರವಾಗುತ್ತೆ. ನಂತರ ಅದು ಜಾರಿ ಬಂದಿದ್ದು ಯಾವತ್ತಂದರೆ ಏಪ್ರಿಲ್ 24ಕ್ಕೆ. ಏಪ್ರಿಲ್ 24 ಎವ್ರಿ ಇಯರು ನ್ಯಾಷನಲ್ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ 9ನೇ ಭಾಗದಾಗ ಈ ಅಂಶಗಳನ್ನು ಸಂವಿಧಾನಕ್ಕೆ ಸೇರಿಸವ್ರೆ. ಅದಕ್ಕಿಂತ ಮೊದಲು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಪಂಚಾಯಿತಿ, ರಾಜೀವ್ ಗಾಂಧಿ ಅವರ ಶ್ರಮದಿಂದ ಬಂತು. ಪಿ ವಿ ನರಸಿಂಹರಾವ್ ಕಾಲದಾಗ ಇಂಪ್ಲಿಮೆಂಟ್ ಆಯಿತು. ಪ್ರಯತ್ನ ರಾಜೀವ್ ಗಾಂಧಿದು, ಕಾಲಘಟ್ಟ ಪಿ ವಿ ನರಸಿಂಹರಾವ್ ಜೊತೆಗೆ ಬಂದಾಗ 243ರಿಂದ ಓವರ್ಗೆ ಈ ವಿಧಿಗಳನ್ನು ಪಂಚಾಯಿತಿಗಳನ್ನು ದೇಶಾದ್ಯಂತ ಏಕರೂಪದಲ್ಲಿ ಅಪ್ಲೈ ಮಾಡಿದ್ರು. ಎಲ್ಲರೂ ಕೂಡ ಒಂದೇ ಥರದ್ದು ಹಾಕ್ಕೊಂಡ್ರೆ, ಬಿಕಾಸ್ ಇದು ಎಲ್ಲಿದೆ ಅಂದರೆ ಸಂವಿಧಾನಕ್ಕೆ ಸೇರಿದೆ. ವಿಧಿ ಯಾವುದು 243ರಿಂದ ನಮ್ಮದೇ ರಾಜ್ಯದವರು ಹಂಗೆ ಅಪ್ಲೈ ಮಾಡಬೇಕು, ತಮಿಳುನಾಡವರು ಅಪ್ಲೈ ಮಾಡಬೇಕು. 243 ಓವರ್ಗೆ ಎಲ್ಲರೂ ಫಾಲೋ ಮಾಡಬೇಕು. ತಮ್ಮ ಮಾರ್ಪಾಟ್ ಮಾಡ್ಕೊಂಡು ಅವ್ರವ್ರ ಕಾಯ್ದೆ ಮಾಡ್ಕೊಂಡವ್ರು. ಇಲ್ಲಿ ಬರ್ತಿದ್ದೀನಿ, ಎಷ್ಟನೇ ಅನುಸೂಚಿ ಅಂತ ಕೇಳ್ತಾರೆ. 11ನೇ ಅನುಸೂಚಿ 29 ವಿಷಯಗಳನ್ನು ಪಂಚಾಯಿತಿಗಳಿಗೆ ಕೊಟ್ಟಿದ್ದಾರೆ. ಇಷ್ಟು ನೋಡ್ಕೊಂಡ್ರೆ ಬೇಕಾದಷ್ಟಾಯಿತು. ಇನ್ನೊಂದು ಭಾಳ ಮುಖ್ಯವಾದದ್ದು ಅಂದರೆ ಇದರೊಳಗಡೆ ಇನ್ನೊಬ್ರು ಯಾರು ಹೆಸರಿದೆ ಅಂದರೆ ಗಾಡ್ಗಿಲ್ ಅಂದರೆ ವೆಸ್ಟರ್ನ್ ಘಾಟ್ಸ್. ನಮ್ಮ ರಾಜ್ಯದ ಮೇಲೂ ಅದು ಹೋಗಿವೆ. ಮುಳ್ಳಯ್ಯನಗಿರಿ ಇದೆ ನಮ್ಮದು ಎತ್ತರವಾದ್ದು, ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ್ದು ಆನೆಮುಡಿ ಬರ್ತದೆ. ಹಾಗಾದರೆ ಇವೆಲ್ಲ ಕೂಡ ಭಾಳ ಮುಖ್ಯವಾದವು. ಈ ವೆಸ್ಟರ್ನ್ ಘಾಟ್ಸ್ಗೆ ಗಾಡ್ಗಿಲ್ ವರದಿ ಭಾಳ ಇಂಪಾರ್ಟೆಂಟ್. ಗಾಡ್ಗಿಲ್ ವರದಿನ ರಿಪೀಟೆಡ್ ಕ್ವಶನ್ಸ್ ಇದು. ಇದಾದಮೇಲೆ ಇನ್ನೊಂದು ಕ್ವಶನ್ ತೆಗಿತಾನೆ ಡಾಕ್ಟರ್ ಕೆ ಕಸ್ತೂರಿರಂಗನ್. 3 ಅಂಶ ಗಮನಿಸಿ. ಆ 3 ಅಂಶ ಕೂಡ ಭಾಳ ಇಂಪಾರ್ಟೆಂಟ್. ಜ್ಞಾನ ಆಯೋಗ ಮತ್ತು ವೆಸ್ಟರ್ನ್ ಘಾಟ್ಸು ಮತ್ತು ನೂತನ ಶಿಕ್ಷಣ ನೀತಿಯ ಪರಿಷ್ಕರಣೆ, ಹೊಸ ಶಿಕ್ಷಣ ನೀತಿಯನ್ನು ಪರಿಷ್ಕರಣೆ ಮಾಡ್ತಾಯಿದ್ದಾರೆ. ಪಠ್ಯಕ್ರಮ, ಎಕ್ಸಾಮಿನೇಷನ್ ಸಿಸ್ಟಮ್ಸು, ಕರಿಕ್ಯುಲಮ್ಮು ಎಲ್ಲ ಬದಲಾವಣೆ ಮಾಡ್ತಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದ ಡಾಕ್ಟರ್ ಕೆ ಕಸ್ತೂರಿರಂಗನ್ ಹೋದರೆ ಇನ್ನೂ ಮುಂದ್ಕೋತೀನಿ, ಇಸ್ರೋಗೆ ಚೇರ್ಮನ್ ಆಗಿದ್ದಂಥವ್ರು. ನಮ್ಮ ರಾಜ್ಯದ ನಾಲೆಡ್ಜ್ ಕಮಿಷನ್ನು ಕಣಜ ಅನ್ನುವಂಥ ವಿಕಿಪೀಡಿಯಾವನ್ನು ಆರಂಭ ಮಾಡಿದೆ ಕನ್ನಡದಲ್ಲಿ. ಅಥವಾ ಬೇಕಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವಂಥದ್ದು ಕಣಜ ಅಂತ ಇದೆ. ಅದು ಸರ್ಕಾರದ ಒಡೆತನದ ಇದು. ಮುಂದೆ ಬರ್ತಾ ಇದ್ದೀನಿ. ಇಷ್ಟು ಮೊದಲ ಪ್ರಶ್ನೆಗಾಯಿತು. ಇದನ್ನು ಬೇಕಾದ್ರೆ ಇಟ್ಕೊಂಡು ಬೇಕಾದಷ್ಟು ಆನ್ಸರ್ಸ್ಗಳನ್ನು ಮಾಡ್ಬೋದು. ಈಗ ಸಂಬಂಧಪಟ್ಟಂತೆ 1ನೇ ಪ್ರಶ್ನೆಗೆ ಆನ್ಸರ್ ಸಿಕ್ತು. ಅದು ಬಲವಂತರಾಯ ಮೆಹ್ತಾ ಸಮಿತಿ ವಿಕೇಂದ್ರೀಕರಣ ಅಂದ್ರೇನು, ಏನೇನು ಬರ್ಬೋದು ಎಲ್ಲ ಥರದ್ದು. ಮಣ್ಣಿನಲ್ಲಿ ಕಂಡುಬರುವ ಆಮ್ಲ, ಕೆಮಿಸ್ಟ್ರಿ ಬಂದುಬಿಡ್ತು. ನಾನು ಹೇಳಿದೆ FDIS ಎಲ್ಲ ಸಬ್ಜೆಕ್ಟನ್ನು ಮಿಶ್ರಣ ಅದು. ಈಗ ಏನು ಕೇಳಿದ್ದಾನೆ, ಮಣ್ಣಿನಲ್ಲಿ ನೀವು ಭಾಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ಇಲ್ಲೇ ಮಣ್ಣು ಅಂತಿದ್ದಂಗೆ ನಿಮಗೆ ಗೊತ್ತಿರಬೇಕು, ನಿಮಗೆ ಮಣ್ಣೊಳಗಡೆ ಸಾವಯವ ಅಂಶಗಳು ಸೇರ್ಕೊಂತಿದ್ದಂಗೆ ಅದನ್ನು ಹ್ಯೂಮಸ್ ಅಂತ ಕರಿತೀವಿ. ಹ್ಯೂಮಸ್ ಅಂತ ಕರಿತೀವಿ. ಹ್ಯೂಮಸ್ ಅಂತ ಕರಿತೀವಿ. ಅಲ್ಲಿಗೆ ಹ್ಯೂಮಸ್ ಅಂತಿದ್ದಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ಕೇಳಿದರೆ ನೀವು ಹ್ಯೂಮಸ್ ಅಂದರೆ ಎಲೆ, ಮಣ್ಣು ಇದೆಲ್ಲ ಸೇರಿಕೊಂಡ್ರೆ, ಹುಲ್ಲು ಎಲ್ಲ ಸೇರಿಕೊಂಡು ಆ ಮಣ್ಣಿಗೆ ಸೇರಿಕೊಂಡ್ರೆ ದಟ್ ಈಸ್ ಎ ಹ್ಯೂಮಸ್ ಸಾಯಿಲ್ ಅಂತ ಕರಿತೀವಿ. ಹ್ಯೂಮಸ್ ಸಾಯಿಲ್ ಅಂತಾಗ ನಿಮಗೀಗ ಅರ್ಥ ಗೊತ್ತಾಗ್ತದಂಗೆ ಗೊತ್ತಾಯ್ತು. ಈಗ ಯೂಮಿಕ್ ಆ್ಯಸಿಡ್ ಇಸ್ತಾ ಹಾಗಾದ್ರೆ ಮಣ್ಣಲ್ಲಿ ಕಂಡು ಬರೋದು ಯೂಮಿಕ್ ಆ್ಯಸಿಡ್ಡು, ಯೂಮಿಕ್ ಆಮ್ಲ. ಆನ್ಸರ್ ಈಸ್ ಯೂಮಿಕ್ ಆ್ಯಸಿಡ್. ಬರೀ ಆನ್ಸರ್ ಮಾಡಕ್ಕೆ ಬಂದಿಲ್ಲ ನನಗೆ. ಜೊತೆಗೆ ಆಮ್ಲದಲ್ಲಿ ಏನೇನು ತೆಗಿಬೋದು ಆ ಚಾಪ್ಟ್ರಲ್ಲಿ. ಆಮ್ಲ ಅಂದರೆ ಯಾವ ಸಂಯುಕ್ತಗಳು ಜಲಜನಕದಿಂದ ಮಾಡಲ್ಪಟ್ಟಿರ್ತಾವೋ ಅವುಗಳನ್ನು ನಾವು ಸಂಯುಕ್ತ ಅಂದರೆ ಕಾಂಪೌಂಡ್ ಅಂತ. ದೇ ಆರ್ ಮೇಡ್ ಅಪ್ ಆಫ್ ಎ ಹೈಡ್ರೋಜನ್ನಿಂದ ಮಾಡಲ್ಪಟ್ಟಿವೆ. ಆಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. HNO3 ನೈಟ್ರಿಕ್ ಆಮ್ಲ, ಇದೊಂದು ಕಾಂಪೌಂಡು ಸಂಯುಕ್ತ. ಇದರೊಳಗಡೆ ಗ್ಯಾರಂಟಿ ಹೈಡ್ರೋಜನ್ ಇದೆ. ನೆಕ್ಸ್ಟು H2SO4 ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಜನ್ ಈಸ್ ದೇರ್, ಜಲಜನಕ ಇದೆ. ಒಂದು ಪಾರಿ ಕ್ವಶನ್ ತೆಗೆದಿದ್ದ, ಇದ್ರಾಗೆ ಆಮ್ಲಗಳೆಂಬ ಸಂಯುಕ್ತಗಳಲ್ಲಿ ಯಾವ ಅಯಾನ್ ಇರ್ತದೆ? ಹೈಡ್ರೋಜನ್ ಅಯಾನ್ ಇರ್ತದೆ. ಜಲಜನಕದ ಅಯಾನ್ಗಳಿಂದ ಮಾಡಲ್ಪಟ್ಟಿದೆ. ಜಲಜನಕದಿಂದ ಮಾಡಲ್ಪಟ್ಟಿರೋವೆಲ್ಲವೂ ಕೂಡ ಆಮ್ಲಗಳು ಮಾತ್ರ ಜಲಜನಕವನ್ನು ಹೊಂದಿರ್ತವೆ. ವಾಟರ್ ಇಸ್ ಎ ಕಾಂಪೌಂಡ್, ಬಟ್ ಅದು ಆಸಿಡ್ ಅಲ್ಲ. ಯಾಕಲ್ಲ ಅಂದರೆ ಈ ಜಲಜನಕ ಲೋಹದೊಡನೆ ವರ್ತಿಸಿದಾಗ ಅದು ಬಿಡುಗಡೆ ಆಗಬೇಕು. ಬಿಡುಗಡೆ ಆದರೆ ಮಾತ್ರ ಆಸಿಡ್ ಆಗುತ್ತೆ. ನೋಡಿರಿ, HNO3 ಇದೆ, H2SO4 ಇದೆ. ಜಿಂಕ್ ಜೊತೆಗೆ ಹಾಕಿದ್ರೆ ZnSO4 ಆಗುತ್ತೆ.
ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ. ಇದು ಗೊತ್ತಿರಲಿ. ಜೊತೆಗೆ ನಮ್ಮ ನಿತ್ಯ ಜೀವನದಲ್ಲಿ ಕೇಳ್ತಾ ಬರ್ತಾನೆ ಆಮ್ಲದ ಗುಣಗಳು. ಆಮ್ಲಗಳ ರುಚಿ ಹುಳಿಯಾಗಿರ್ತದೆ. ಯಾಕೆ ಗೊತ್ತಾಗುತ್ತೆ ನಮ್ಗೆ ಆಮ್ಲ ಅಂದರೆ, ಹುಳಿಯಾಗಿತ್ತು ಅಂದರೆ ಅದು ಆಟೋಮೆಟಿಕಲಿ ಆಮ್ಲ. ಇದರ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಮಾಡ್ತವೆ. ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣ ದೇ ಕನ್ವರ್ಟೆಡ್ ದ ಬ್ಲೂ ಲಿಟ್ಮಸ್ ಟು ರೆಡ್. ಬ್ಲೂ ಲಿಟ್ಮಸನ್ನು ಕೆಂಪು ಬಣ್ಣ ಕನ್ವರ್ಟ್ ಮಾಡ್ತವೆ. ಭಾಳ ಮುಖ್ಯವಾದಂಥ ಗಮನಿಸಬೇಕಾದಂಥದ್ದು. pH ಮೌಲ್ಯವು 7ಕ್ಕಿಂತ ಕಡಿಮೆ ಇರ್ತದೆ. pH ಮೌಲ್ಯ 7ಕ್ಕಿಂತ ಕಡಿಮೆ. ನೀವು ಗಮನಿಸಲೇಬೇಕು. ಒಂದು pH ವ್ಯಾಲ್ಯೂವನ್ನು ಇಟ್ಕೊಂಡು ನಾವು ಆಮ್ಲಗಳನ್ನ ಪತ್ತೆ ಹಚ್ತೀವಿ. ಇಫ್ ದ pH ವ್ಯಾಲ್ಯೂ ಇಸ್ ಬಿಲೋ 7, ದಟ್ಸ್ ನಥಿಂಗ್ ಬಟ್ ಆಸಿಡ್ ಅಂತ. ಅಲ್ಲಿಗೆ 7ಕ್ಕಿಂತ ಕಡಿಮೆ ಇದ್ದರೆ ಆಸಿಡ್ಡು, 7 ಇದ್ದರೆ ತಟಸ್ಥ, 7ಕ್ಕಿಂತ ಕಡಿಮೆ ಇದ್ದರೆ 7, ಬಿಲೋ 7 ಇದ್ದರೆ ಆಮ್ಲೀಯ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? 0ಇಂದ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕ್ವಶನ್ ಕೇಳಿದ್ದ. 0 to 14, 1ರಿಂದ 14 ಅಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. 0.5 ಕೂಡ ಇದೆ. ಕೆಲವು ಆಮ್ಲಗಳು ಕಾನ್ಸಂಟ್ರೇಷನ್ ಜಾಸ್ತಿ ಆದಂತೆ, ಪ್ರಬಲತೆ ಜಾಸ್ತಿ ಆದರೆ ಈ ಕಡೆಗೆ ಬರ್ತದೆ. 0.5 ಇದೆ, 0.7 ಇದೆ. ಅಲ್ಲಿಗರ್ಥ ಒಂದು ಸ್ಟಾರ್ಟ್ ಆಗಲ್ಲ. 0ಇಂದ 14ವರೆಗೆ pH ಮೌಲ್ಯ. ಈ ಕಡೆಗೆ ಬಂದಾಗ ಇದು ಪ್ರತ್ಯಾಮ್ಲೀಯ ಅಂದರೆ ಬೇಸಿಕ್. ಇದು ಪ್ರತ್ಯಾಮ್ಲೀಯ. ಹಾಗಾದರೆ ಕ್ವಶನ್ ರೈಸ್ ಮಾಡ್ತಾನೆ, ಪ್ರತ್ಯಾಮ್ಲಗಳ pH ಮೌಲ್ಯ ಎಷ್ಟು? 7ರಿಂದ ಹೆಚ್ಚು. ಆಮ್ಲಗಳ ಇದು 7ಗಿನ ಬಿಲೋ. ನ್ಯೂಟ್ರಲ್ ತಟಸ್ಥ ಎಷ್ಟು ಅಂದರೆ 7. ಹಾಗಾದರೆ ಶುದ್ಧ ನೀರು ಡಿಸ್ಟಿಲ್ಡ್ ವಾಟರು 7. pH ವ್ಯಾಲ್ಯೂ 7 ಗೊತ್ತಾಯ್ತು ನಿಮಗೀಗ. pH ವ್ಯಾಲ್ಯೂ 7 ಬಂದುಬಿಟ್ರೆ ಅದು ನ್ಯೂಟ್ರಲ್ಲು, 7ಕ್ಕಿಂತ ಕಡಿಮೆ ಬಂದರೆ ಅಸಿಡಿಕ್. ಈಗ ಬರ್ತಾ ಇದ್ದೀನಿ, ಅಸಿಟಿಕ್ ಆಮ್ಲ. ಈ ಆನ್ಸರು ಮಣ್ಣಿನಲ್ಲಿರೋದು ಯೂಮಿಕ್ ಆಮ್ಲ ಆಗೋಯ್ತು, ಗೊತ್ತಿದೆ ಎಲ್ರಿಗೂ. ಒಂಚೂರು ಬೇರೆ ಅಸಿಟಿಕ್ ಆಮ್ಲ, ದುರ್ಬಲ ಅಸಿಟಿಕ್ ಆಮ್ಲವನ್ನು ವಿನಗಾರಲ್ಲಿ ಬಳಸ್ತಾರೆ. ವಿನಗಾರಲ್ಲಿ ಬಳಸ್ತಾ ಬರ್ತಾರೆ. ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ. ದುರ್ಬಲ ಅಸಿಟಿಕ್ ಆಮ್ಲ ವಿನಗಾರ್, ಅಡುಗೆಗಳಲ್ಲಿ ಬಳಸುವಂಥ ವಿನಗಾರ್. ನೆಕ್ಸ್ಟು ಫಾರ್ಮಿಕ್ ಆಮ್ಲ. ಹಾಗಾದರೆ ಫಾರ್ಮಿಕ್ ಆಮ್ಲ ಅನ್ನೋದು ಇರುವೆ ಕಚ್ಚಾಗ ಬರ್ತದೆ. ಫಾರ್ಮಿಕ್ ಆಮ್ಲ ಒಂದು ರೀತಿಯಾದಂಥ ನೋವಾಗ್ತದೆ. ಆಗ ಕೆಂಪು ಇರುವೆ ಕಚ್ಚಿದಾಗ ಇದಾಗ್ತಾ ಬರ್ತದೆ. ಯಾವುದರ ಕೀಟಗಳು ಯಾವಾರ ಚುಚ್ಚಿದ್ರೆ ಫಾರ್ಮಿಕ್ ಆಸಿಡ್ ಇರ್ತದೆ. ಫಾರ್ಮಿಕ್ ಆಸಿಡ್ಡು ಇರುವೆ ಕಚ್ಚಿದಾಗ. ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ ತಂಪು ಪಾನೀಯಗಳಿರ್ತದೆ. ಕಾರ್ಬೋನಿಕ್ ಆಮ್ಲ ಅಂದರೆ ಕಾರ್ಬೋನಿಕ್ ಆಮ್ಲ ಇದು ತಂಪು ಪಾನೀಯಗಳಲ್ಲಿ ಬರ್ತದೆ. ತಂಪು ಪಾನೀಯ ಅಂದರೆ ನಮಗೆ ಗೊತ್ತಿರಲಿ. ನಿಮಗೆ ಯಾವಾಗ ಗೊತ್ತಾ? ಪೆಪ್ಸಿ, ಕೋಕೋ-ಕೋಲಾ ಇವನ್ನೆಲ್ಲ ಕುಡಿದಾಗ ನಮಗೆ ಒಂದು ರೀತಿಯಾದಂಥ ಹುಳಿ ಬರ್ತದೆ. ಆಮ್ಲಗಳ ರುಚಿ ಹುಳಿ ಅಂತ ಹೇಳಿದ್ದೆ ನಾನು. ಹುಳಿಯಾಗಿರ್ತದೆ. ಕಾರಣ ಅದರೊಳಗಡೆ ಏನಿರ್ತದೆ? ಕಾರ್ಬೋನಿಕ್ ಆಸಿಡ್ ಇರ್ತದೆ. ಅದರಿಂದ ಹುಳಿಯಾಗಿರ್ತದೆ. ತಂಪು ಪಾನೀಯಗಳಲ್ಲಿ ಕಾರ್ಬೋನಿಕ್ ಆಸಿಡ್. ಈಗ ನಿಮಗೆ ಇನ್ನೂ ಕೆಲವು ಕ್ವಶನ್ಸ್ ಕೇಳ್ಬೋದು. ಟೊಮೊಟೊ ಹಣ್ಣಲ್ಲಿ ಯಾವುದು ಅಂತ ಕೇಳ್ಬೋದು. ಹಾಗಾದರೆ ಟೊಮೊಟೊ ಕೂಡ ಹುಳಿಯಾಗಿರ್ತದೆ. ಟೊಮೊಟೊ ಆಕ್ಸಾಲಿಕ್ ಆಮ್ಲ ಇದನ್ನು ಕೇಳಿದ್ದಾನೆ. ಸೇಬು ಮ್ಯಾಲಿಕ್ ಆಮ್ಲ ಇರ್ತದೆ. ಸೇಬ್ನಲ್ಲಿ ಮ್ಯಾಲಿಕ್ ಆಮ್ಲ. ನೆಕ್ಸ್ಟು ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆಸಿಡ್ ಹುಣಸೆ ಹಣ್ಣಲ್ಲಿ ಭಾಳ ಮುಖ್ಯವಾದದ್ದು. ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ. ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತಾ ಬರ್ತೀವಿ. ಲ್ಯಾಕ್ಟಿಕ್ ಆಮ್ಲ. ಈ ಥರ ಮೇಜರ್ ಆಗಿರೋ ಆಮ್ಲಗಳನ್ನು ನಾವು ನೋಡ್ಕೋಬೇಕು. ಚಾರ್ಜ್ಡ್ ಬ್ಯಾಟ್ರಿಗಳಲ್ಲಿ ನಮ್ಮಲ್ಲಿ ಬಳಸುವಂಥ ಚಾರ್ಜರ್ ಬ್ಯಾಟ್ರಿಗಳಲ್ಲಿ ಸಲ್ಫ್ಯೂರಿಕ್ ಆಮ್ಲ, ಇದನ್ನು ಆಮ್ಲಗಳ ರಾಜ ಅಂತ ಕರಿತಾ ಬರ್ತಾರೆ. ರಾಸಾಯನಿಕಗಳ ರಾಜ ಅಂತ ಕರಿತಾರೆ ಸಲ್ಫ್ಯೂರಿಕ್ ಆಸಿಡನ್ನು. ಬ್ಯಾಟ್ರಿಗಳಲ್ಲೆಲ್ಲ ನಾವು ಸಲ್ಫ್ಯೂರಿಕ್ ಆಸಿಡನ್ನು ನೋಡ್ತಾ ಬರ್ತೀವಿ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, HCl ಇರ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದೆ. HCl ನಮ್ಮ ಬಾಡಿನ ಜಠರದಲ್ಲಿ ಡೈಜೆಷನ್ಗೆ ಹೆಲ್ಪ್ ಆಗುವಂಥ HCl ಕಂಡು ಬರುತ್ತೆ. ಇವೆಲ್ಲವೂ ಕೂಡ ಮುಖ್ಯವಾದಂಥ ಆಮ್ಲಗಳು. ಒಂದು ಪಟ್ಟಿನೇ ನೋಡ್ತಾ ಬರ್ಬೋದು. ಇವನ್ನೊಂದಷ್ಟು ತಿಳ್ಕೊಂಡಿದ್ರೆ ಯಾವ್ದು ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಈ ವಿಟಮಿನ್ ಸಿನ ರಾಸಾಯನಿಕ ಹೆಸರೇ ಕೇಳಿದ್ದಾನೆ ಕ್ವಶನ್ಸನ್ನು. ಆಸ್ಕಾರ್ಬಿಕ್ ಆಮ್ಲ ಅಂತ ಕರೀತಾರೆ. ವಿಟಮಿನ್ ಸಿನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ನಿಂಬೆಹಣ್ಣು ಕಿತ್ತಳೆಹಣ್ಣಾಗೆಲ್ಲ ಸಿಟ್ರಿಕ್ ಆಮ್ಲ. ನಿಂಬೆ, ಕಿತ್ತಳೆ ಸಿಟ್ರಸ್ ಫ್ಯಾಮಿಲಿ ಅದು. ಹಾಗಾದರೆ ಸಿಟ್ರಿಕ್ ಆಮ್ಲ ಕಂಡು ಬರ್ತದೆ. ಸಿಟ್ರಿಕ್ ಆಮ್ಲ ಇರ್ತದೆ. ಈ ಥರದವನ್ನು ದಿನನಿತ್ಯದಲ್ಲಿ ಬಳಸುವಂಥ ಆಮ್ಲಗಳನ್ನು ನೋಡಿಕೊಂಡ್ರೆ 100% ಒಳ್ಳೆ ಮಾರ್ಕ್ಸನ್ನು ತೆಗಿಬೋದು. ಏನು ಕೇಳಿಲ್ಲ, ಈ ಆಮ್ಲಗಳನ್ನು ಮ್ಯಾಚ್ ಮಾಡು ಅಂತ ಕೇಳಿದ್ರೆ ಯಾವ್ದು ಬೇಕಾದ್ರೆ ಫಾರ್ಮಿಕ್ ಆಮ್ಲ ಕೇಳಿದ್ದಾನೆ. ಫಾರ್ಮಿಕ್ ಆಮ್ಲ ಇರುವೆ ಕಚ್ಚಾಗ ಫಾರ್ಮಿಕ್ ಆಮ್ಲ ಇರ್ತದೆ.
ಈ ಫಾರ್ಮಿಕ್ ಆಮ್ಲ ಕೇಳಿದ್ದಾನೆ ಸುಮಾರು ಸಾರಿ, ಈ ಕಾರ್ಬೋನಿಕ್ ಆಮ್ಲ ಕೇಳಿದ್ದಾನೆ. ಕಾರ್ಬೋನಿಕ್ ಆಮ್ಲ ಪಾನೀಯಗಳು, ಅಸಿಟಿಕ್ ಆಮ್ಲ, ದುರ್ಬಲ ಅಸಿಟಿಕ್ ಆಮ್ಲ ವಿನಾಗಾರ್. ಹಾಗಾದರೆ ಆಕ್ಸಾಲಿಕ್ ಆಮ್ಲ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಕೇಳಿಬಿಟ್ಟಿದ್ದ. ಟೊಮೆಟೊ ಹಣ್ಣಿಗೆ ಯಾವುದು ಅಂದರೆ ಆಕ್ಸಾಲಿಕ್ ಆಮ್ಲ. ಇವೆಲ್ಲ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂಥ ಆಮ್ಲಗಳಾಗಿವೆ. ಈ ಆಮ್ಲಗಳ ರುಚಿ ಹುಳಿ, ಪಿ ಎಚ್ ವ್ಯಾಲ್ಯೂ ಬಿಲೋ 7ಕ್ಕಿಂತ ಕಡಿಮೆ, 7ಕ್ಕಿಂತ ಕಡಿಮೆ ಐತೆ ಅಂತಂದರೆ ಅಸಿಡಿಕ್ಕು, 7ಕ್ಕಿಂತ ಜಾಸ್ತಿ ಇದೆ ಅಂದರೆ ಬೇಸಿಕ್, 7 ಐತೆ ಅಂದರೆ ತಟಸ್ಥ. ಇದನ್ನು ಆಮ್ಲ. ಈ OH ಗುಂಪನ್ನು ಹೊಂದಿರೋ ಪ್ರತ್ಯಾಮ್ಲ. ಅವನ್ನ ಬೇರೆ ಕ್ವಶನ್ಸ್ ಬಂದಾಗ ಮಾತಾಡ್ತಾ ಬರ್ತೀನಿ. ಈಗ ನಿಮಗೆ ಆಸಿಡ್ಸ್ ಬಗ್ಗೆ ಗೊತ್ತಾಯಿತು. ಇವು ಆಸಿಡ್ಸ್ಗಳ ಪಟ್ಟಿಯನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಟೊಮೊಟೊ ಅಂತ ಕೇಳ್ತಾನೆ, ಆಕ್ಸಾಲಿಕ್ ಆಮ್ಲ. ಸೇಬು ಅಂತ ಕೇಳ್ತಾನೆ, ಮ್ಯಾಲಿಕ್ ಆಸಿಡ್ಡು. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ಡು. ಬ್ಯಾಟ್ರಿನಲ್ಲಿ ಸಲ್ಫ್ಯೂರಿಕ್ ಆಸಿಡ್ಡು. ಒಂದು 10 ಗೊತ್ತಿದ್ಬಿಟ್ರೆ ಯಾವುದಾರ ಆಡ್ ಒನ್ ಔಟ್ ತೆಗೆದಾಕ್ಬಿಡ್ಬೋದು, ಇದು ಬರಲ್ಲ ಅಂತ. ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ. ನಮ್ಮ ಮುಂದಿನ ಕ್ವಶನ್ ಏನಾಗುತ್ತೆ, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಪುಸ್ತಕವನ್ನು ಬರೆದವ್ರು ಯಾರು? ಭಾಳ ಮುಖ್ಯವಾದ್ದು. ಇಲ್ಲಿ ಇತಿಹಾಸದ ಕ್ವಶನ್ ಇದು. ಅದಿಂದಲೂ ಸೈನ್ಸು, ಇದು ಇತಿಹಾಸ. ಮೊದಲೇ ಬರ್ತೀನಿ, ಇದು ಅಂತಿದ್ದಂಗೆ ಟಕ್ ಅಂತ ಆನ್ಸರ್ ಬರ್ತದೆ. ದಾದಾಬಾಯಿ ನವರೋಜಿ. ಸ್ವಲ್ಪ ಮಾತಾಡೋಣ. ದಾದಾಬಾಯಿ ನವರೋಜಿ ಇದ್ದಾರಲ್ಲ, ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ದ ಇಂಡಿಯಾ ಅಂತ ಕರೀತಾರೆ. ವೃದ್ಧ ಮನುಷ್ಯ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ದ ಇಂಡಿಯಾ. ಯಾಕೆ ಇದು ಇವ್ರದ್ದೇನು ಕಾಂಟ್ರಿಬ್ಯೂಷನ್ಸು ಗೊತ್ತಿರಲಿ ನಿಮಗೆ. ಆರ್ಥಿಕ ಸಂಬಂಧಪಟ್ಟಂತೆ ಏನಾರ ಬಂದರೆ ಬ್ರಿಟಿಷ್ ಇದ್ರಾಗೆ ಸ್ವತಂತ್ರ ಪೂರ್ವದಲ್ಲಿ ದಾದಾಬಾಯಿ ನವರೋಜಿಗೆ ಸಂಬಂಧಪಟ್ಟಿದ್ದು. ವರಮಾನವನ್ನು ಅಳತೆ ಮಾಡಿದ್ದು, ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡಿದಂಥದ್ದು ಇವ್ರ ಕ್ರೆಡಿಟ್ಗೆ ಹೋಗ್ತಾ ಬರ್ತೀವಿ. ಮತ್ತು ಭಾರತದಿಂದ ಬ್ರಿಟಿಷ್ ಪಾರ್ಲಿಮೆಂಟ್ಗೆ, ಏಷ್ಯಾದಿಂದಲೇ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂಥ ಮೊದಲ ವ್ಯಕ್ತಿ, ಪಾರ್ಲಿಮೆಂಟ್ಗೆ ಆಯ್ಕೆಯಾದ ಮೊದಲ ವ್ಯಕ್ತಿ ಏಷ್ಯಾದಿಂದಲೇ. ದ ಕ್ರೆಡಿಟ್ ಇಸ್ ಗೋಸ್ ಟು ದ ದಾದಾಬಾಯಿ ನವರೋಜಿ. ಇವರು 1886ರಲ್ಲಿ 885 ಡಿಸೆಂಬರ್ 25ಕ್ಕೆ ಮೊದಲ ಅಧಿವೇಶನ WC ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಮುಂಬೈನಲ್ಲಿ ತೇಜ್ಪಾಲ್ ಗೋಕುಲ್ ಸಂಸ್ಕೃತ್ ಕಾಲೇಜಲ್ಲಿ 72 ಮಂದಿ ಅತಿಥಿಗಳು ಸೇರಿರ್ತಾರೆ. ಅದು ಮೊದಲ ಅಧಿವೇಶನ. ನಾನು ಮಾತಾಡ್ತಾ ಇದ್ದು INCಯ 2ನೇ ಅಧಿವೇಶನ. INCಯ 2ನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು. 2ನೇ ಅಧಿವೇಶನದ ಅಧ್ಯಕ್ಷತೆ ಯಾರ್ದು ಅಂದರೆ ದಾದಾಬಾಯಿ ನವರೋಜಿ. ಭಾಳ ಮುಖ್ಯವಾದಂಥ ಘಟನೆ. ಮೊದಲನೇದು ಕೇಳ್ತಾರೆ, ಈಗ ಬಿಟ್ಬಿಟ್ಟು 2ನೇದು ಕೇಳ್ತಾ ಬರ್ತಾರೆ. ಮೊದಲನೇ ಸಾಮಾನ್ಯವಾಗಿ ಸುಮಾರು ಸಾರಿ ಕೇಳಿದ್ದಾರೆ. 1885ರ ಮೊದಲ ಅಧಿವೇಶನದ ಅಧ್ಯಕ್ಷತೆ ಯಾರು ಅಂದರೆ WC ಬ್ಯಾನರ್ಜಿ ಅಂತ ಹಾಕ್ಬಿಡ್ತೀವಿ. ಇದು 2ನೇ ಅಧಿವೇಶನ ಕೋಲ್ಕತ್ತಾದಲ್ಲಿ ಯಾರು ಅಧಿವೇಶನದ ಅಧ್ಯಕ್ಷತೆ ಅಂದರೆ ದಾದಾಬಾಯಿ ನವರೋಜಿ. ಇನ್ನೂ ಒಂದು ಹೆಜ್ಜೆ, 1906ರಲ್ಲಿ ಮತ್ತೆ ಕೋಲ್ಕತ್ತಾದಲ್ಲಿ ನಡೆದಂಥ ಅಧಿವೇಶನದಲ್ಲೂ ಕೂಡ ಇವರು ಅಧ್ಯಕ್ಷತೆ ವಹಿಸ್ತಾರೆ. ಇದು ಭಾಳ ಮುಖ್ಯವಾದದ್ದು. INC ಅಧಿವೇಶನ ಏನು ಗೊತ್ತಾಯಿದ್ರಾ? ಮುಖ್ಯವಾದಂಥ ಘಟನೆ ಏನಂದರೆ, ಭಾರತೀಯರ ಪ್ರಮುಖ ಉದ್ದೇಶವೇ ಗೋಲೆ ಸ್ವರಾಜ್ ಅನ್ನೋದು. ಈ ನಿರ್ಣಯವನ್ನು 1906 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಅಂತಾರೆ. ಅದಕ್ಕೆ ಅಧ್ಯಕ್ಷತೆಯನ್ನು ಆ ಟೈಮಲ್ಲಿ ಯಾರು ವಹಿಸ್ಕೊಂಡಿರ್ತಾರೆ? ದಾದಾಬಾಯಿ ನವರೋಜಿ ಅವರು. ಭಾಳ ಮುಖ್ಯವಾದದ್ದು. ಇಲ್ಲಿ 1906 ಅರ್ಥ ಮಾಡ್ಕೋಬೇಕಿದು. ಭಾಳ ಮುಖ್ಯವಾದ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇವ್ರದ್ದು ಇನ್ನೊಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ, ರೈನ್ ಥಿಯರಿ ಅಂತ ಕರಿತೀವಿ. ಆ ಥಿಯರಿಯನ್ನು ಇವ್ರು ಇದು ಮಾಡ್ತಾ ಬಂದಿದ್ದು. ಇಲ್ಲಿ ನೀವು ಗಮನಿಸಲೇಬೇಕು, ಇವ್ರಿಗೆ ಸಂಬಂಧಪಟ್ಟಂತೆ ಬಂದಾಗ ಸಂಪತ್ತಿನ ಸೋರಿಕೆ, ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡಿದಂಥ ವ್ಯಕ್ತಿ ದಾದಾಬಾಯಿ ನವರೋಜಿ ಅವರು. ಎಕನಾಮಿಕ್ ಹಿಸ್ಟ್ರಿ ಆಫ್ ದ ಇಂಡಿಯಾ ಅನ್ನೋದು R.C. ದತ್ ಅವರ ಪುಸ್ತಕ ಯಾವುದು ಅಂತ ಅಂದರೆ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ಆ್ಯಂಡ್ ಓಮ್ ಅಂತ ಇದು ಬರ್ತದೆ. ಯಾರ್ದು? ಹೆನ್ರಿ ಕಾಟನ್ ಅವರು. ನೆಕ್ಸ್ಟ್ ಮುಂದೆ ಬಂದಾಗ ಮಹಾತ್ಮ ಗಾಂಧೀಜಿ ನಿಮಗೆ ಗೊತ್ತಿದೆ. ಇದು ಅವರ ಆಟೋಬಯೋಗ್ರಫಿ ಕೂಡ ಗೊತ್ತಿದೆ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ, ಮೈ ಎಕ್ಸ್ಪೆರಿಮೆಂಟ್ ಇನ್ ಸ್ವರಾಜ್ ಅನ್ನೋದು, ಇವೆಲ್ಲ ಕೂಡ ಅವರ ಪುಸ್ತಕಗಳು. ಮಹಾತ್ಮ ಗಾಂಧೀಜಿ ಬೇಕಾದಷ್ಟು ಮಾತಾಡ್ತಾ ಬರೋಣ. ಬಟ್ ಈಗ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ದ ಇದು ಪಾವರ್ಟಿ ಅನ್ಬ್ರಿಟಿಷ್ ರೂಲ್ನೇ ಬರೆದವರು ದಾದಾಬಾಯಿ ನವರೋಜಿ ಅವರು. ಇನ್ನೊಂದು ಗೊತ್ತಿರಲಿ, ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾ ಅಂದರೆ ಅರುಣ ಸಫಾಲಿ. ಬಿಕಾಸ್ ಅವರು ನಮ್ಮ ಇದಕ್ಕೆ ಬಂದಾಗ, ಕ್ವಿಟ್ ಇಂಡಿಯಾ ಚಳವಳಿಗೆ ಬಂದಾಗ 1942 ಆಗಸ್ಟ್ 8ಕ್ಕೆ ಇದು ಮಾಡಬೇಕಾಗಿದ್ದು ನಿರ್ಣಯ ಕೈಗೊಂಡರು. ಆಗಸ್ಟ್ 9ಗೆ ಅವರು ಧ್ವಜವನ್ನು ಹಾರಿಸ್ತಾ ಬರ್ತಾರೆ.
ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅವರು ಮುನ್ನಡೆಸ್ತಾ ಬರ್ತಾರೆ. ಅರುಣ್ ಅಸಫ್ ಅಲಿ ಅವರನ್ನ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಇಷ್ಟು ನೋಡಿಕೊಂಡ್ರೆ ಬೇಕಾದಷ್ಟಾಯಿತು. ಇದಕ್ಕೆ ಆನ್ಸರು ದಾದಾಬಾಯ್ ನವರೋಜಿ. ನೆಕ್ಸ್ಟ್ ಕಮ್ ಟು ದ ಮುಂದಿಂದು ಈ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಒಂದು ಕಾಯದ ಮತ್ತು ಸೈನ್ಸ್ ಬಂತು. ಕಾಯದ ತಾಪಮಾನ 98 ಡಿಗ್ರಿ ಫ್ಯಾರನೈಟ್ ಇದ್ದು ಇದನ್ನು ಸೆಲ್ಸಿಯಸ್ನಲ್ಲಿ ಹೇಳಿದ್ದಾರೆ. ಅಲ್ಲಿಗರ್ಥ ಸೆಲ್ಸಿಯಸ್ ಟು ಫ್ಯಾರನೈಟು, ಫ್ಯಾರನೈಟ್ ಟು ಸೆಲ್ಸಿಯಸ್. ಇಲ್ಲಿ ಗೊತ್ತಿರಲಿ ನಿಮಗೆ, ನಾವು ತಾಪಮಾನವನ್ನು ಅಳಿಬೇಕಾರೆ ತಾಪಮಾನ ಸರ್ ಏನು ಸರ್ ತಾಪಮಾನ ಅಂದರೆ ಶಾಖದ ಪರಿಣಾಮವಾಗಿ ಬರೋದೇ ತಾಪಮಾನ. ಶಾಖದ ಉತ್ಪನ್ನವೇ ತಾಪಮಾನ. ಹೀಟಿಂದ ಟೆಂಪ್ರೇಚರ್ ಬರ್ತದೆ, ಟೆಂಪ್ರೇಚರ್ನ ಹೀಟ್ ಬರಲ್ಲ. ಹೀಟ್ ಆದಾಗ ಒಂದು ವಸ್ತು ಕೊಟ್ಟಾಗ ಅದು ತಾಪಮಾನ ಹೆಚ್ಚಾಗುತ್ತೆ ಮತ್ತು ತೆಗೆದಾಗ ಕಡಿಮೆ ಆಗುತ್ತೆ. ಟೆಂಪರೇಚರ್ ಅಂತ ಕರಿತೀನಿ, ಟೆಂಪ್ರೇಚರು. ಹಾಗಾದರೆ ಹೀಟ್ ಮತ್ತು ಟೆಂಪ್ರೇಚರ್ನ ಥರ್ಮೋಮೀಟ್ರಿಂದ ಅಳಿತೀವಿ. ಥರ್ಮೋಮೀಟ್ರಿಂದ ಅಳಿತಾ ಬರ್ತೀವಿ. ಥರ್ಮೋಮೀಟರ್. ಸರಿ ಸರ್, ಈ ಥರ್ಮೋಮೀಟ್ರನ್ನ ಅಳಿತೀರಲ್ಲ, ಈ ಥರ್ಮೋಮೀಟರ್ ಅಳಿಬೇಕಾದ್ರೆ ಸ್ಕೇಲ್ಸ್ ಇದೆ. ಒಂದೇದು ಸೆಲ್ಸಿಯಸ್ ಸ್ಕೇಲು, ಫ್ಯಾರನೈಟ್ ಸ್ಕೇಲು, ಮತ್ತು ಕೆಲ್ವಿನ್ ಸ್ಕೇಲು. 3 ಸ್ಕೇಲ್ ಇದೆ, ಸೆಲ್ಸಿಯಸ್, ಫ್ಯಾರನೈಟ್ ಮತ್ತು ಕೆಲ್ವಿನ್. ಇಲ್ಲಿ ನಿಮಗೆ ಥರ್ಮೋಮೀಟ್ರ್ ಬಳಸ್ತೀವಿ, ಪಾತ್ರ ಸಾಕೈತೆ, ಬಟ್ ಮಾನಗಳು ಬೇರೆ ಬೇರೆ. ಹಾಗಾದರೆ ಸೆಲ್ಸಿಯಸ್, ಫ್ಯಾರನೈಟು, ಕೆಲ್ವಿನ್ ಯೂಶಲಿ ಬಳಸ್ತಾ ಬರುವಂಥ ಕನಿಷ್ಠ ಬಿಂದುಗಳು ಮತ್ತು ಗರಿಷ್ಠ ಬಿಂದುಗಳು ಚೇಂಜ್ ಆಗ್ತದೆ. ಕನಿಷ್ಠ ಬಿಂದು ಮತ್ತು ಗರಿಷ್ಠ ಬಿಂದು ಚೇಂಜ್ ಆಗುತ್ತೆ. ಗರಿಷ್ಠ ಬಿಂದು ಯಾವುದರಲ್ಲಿ? ಈ ಸ್ಕೇಲ್ಸ್ಗಳಲ್ಲಿ. ಇದರ ಕನಿಷ್ಠ ಬಿಂದು 0 ಡಿಗ್ರಿ, 100 ಡಿಗ್ರಿ ಗರಿಷ್ಠ ಬಿಂದು. ಇಲ್ಲಿ ಬರ್ತಿದ್ದೀನಿ ಫ್ಯಾರನೈಟ್ಗೆ 32 ಡಿಗ್ರಿ ಇಸ್ ದ ಮಿನಿಮಮ್, 212 ಡಿಗ್ರಿ ಫ್ಯಾರನೈಟ್ ಇಸ್ ದ ಗರಿಷ್ಠ. ಎಫ್ ಇದು ಫ್ಯಾರನೈಟ್. ಇಲ್ಲಿ 0, ಇಲ್ಲಿ 32. ಇಲ್ಲಿ 273 ಇಸ್ ದ ಮಿನಿಮಮ್ ಕೆಲ್ವಿನ್ನು, 373 ಇಸ್ ದ ಮ್ಯಾಕ್ಸಿಮಮ್. ಕ್ವಶನ್ ರೈಸ್ ಮಾಡಿದ್ದಾನೆ. ಇದಕ್ಕೆ 2-3 ಬಾರಿ ತೆಗೆದಿದ್ದಾನೆ. ಏನಂತ ತೆಗೆದಾನೆ? ನೀರಿನ ಕುದಿಯೋ ಬಿಂದು ಸೆಲ್ಸಿಯಸ್ಗೆ 100 ಡಿಗ್ರಿ, ಅದೇ ಫ್ಯಾರನೈಟಾಗೆ 212. ನೀವೇನು ಮಾಡ್ತೀರಾ ಅಂದರೆ 100 ಡಿಗ್ರಿ ಫ್ಯಾರನೈಟ್ ಹಾಕ್ಬಿಡ್ತೀರ. ಫ್ಯಾರನೈಟ ಬೇರೆ, ಇದರ ಮಿನಿಮಮ್ಮೇ 32. ಗೊತ್ತಿರಲಿ, ಈ ಕೆಲ್ವಿನ್ ಅನ್ನೋದು ಇಟ್ಸ್ ಎಸ್ ಐ ಯೂನಿಟ್, ಇಂಟರ್ನ್ಯಾಷನಲ್ ಎಸ್ ಐ ಯೂನಿಟ್ಟು. ಆಗ ಕ್ವಶನ್ ರೈಸ್ ಮಾಡ್ತಾನೆ, ತಾಪಮಾನ ಅಳೆಯುವಂಥ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂದರೆ ದಟ್ ಇಸ್ ದ ಕೆಲ್ವಿನ್ನು ಅಂತಾರಾಷ್ಟ್ರೀಯ ಮಾನ. ಇದು ನಾವು ಅಂತಾರಾಷ್ಟ್ರೀಯ ಮಾನ ಅಂದಾಗ ಇಂಟರ್ನ್ಯಾಷನಲ್, ಇವೆರಡೂ ಅಲ್ಲ. ಕೆಲ್ವಿನ್ ಸ್ಕೇಲ್ ಭಾಳ ಇಂಪಾರ್ಟೆಂಟ್. ಇದು ಒಂದು ಕ್ವಶನ್ ರೈಸ್ ಮಾಡ್ಬೋದು. ತಾಪಮಾನವನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನ. ಇದರೊಳಗಡೆ ಹೀಟನ್ನು ಅಳೆಯೋದ್ರಾಗೆ ಜೂಲ್ ಮತ್ತು ಕ್ಯಾಲೋರಿ ಬರ್ತದೆ. ಜೂಲ್ ಅಥವಾ ಕ್ಯಾಲೋರಿ. ಜೂಲ್ ಇಸ್ ದ ಇಂಟರ್ನ್ಯಾಷನಲ್ ಯೂನಿಟ್. ಶಾಖ ಅಥವಾ ಶಕ್ತಿಯನ್ನು ಅಳಿಬೇಕಾದ್ರೆ ಜೂಲ್ ಅಥವಾ ಕ್ಯಾಲರಿ ಅಳಿತೀವಿ. ಕ್ವಶನ್ ರೈಸ್ ಆಗುತ್ತೆ. ಸೆಲ್ಸಿಯಸ್ಸು, ಫ್ಯಾರನೈಟು ಮತ್ತು ಕೆಲ್ವಿನ್. 32 ಡಿಗ್ರಿ ಫ್ಯಾರನೈಟು, 212 ಡಿಗ್ರಿ ಫ್ಯಾರನೈಟು. ಸರ್ ಏನು ಸರ್ ಇದಕ್ಕೆ ಇದು ಮಾಡ್ತಾ ಇದ್ದೀರಲ್ಲ. ಆದರೆ ಬಾಡಿ ಟೆಂಪ್ರೇಚರ್ ಒಂಚೂರು ಪರಿಚಯ ಮಾಡಿಬಿಡ್ತೀನಿ. ತುಂಬ ಸರಿ ತೆಗೆದಿದೆ. ಮಾನವನ ದೇಹದಲ್ಲಿ ಬಾಡಿ ಟೆಂಪ್ರೇಚರು, ಮಾನವನ ದೇಹದ ಬಾಡಿ ಟೆಂಪ್ರೇಚರ್ ಸೆಲ್ಸಿಯಸ್ಸಾಗೆ 37 ಡಿಗ್ರಿ ಸೆಲ್ಸಿಯಸ್ 37 ಡಿಗ್ರಿ. ಹಾಗಾದ್ರೆ ಇಲ್ಲಿ 98.6 ಡಿಗ್ರಿ ಫ್ಯಾರನೈಟು, 4 ಅಂತಲೂ ಬರೆದವ್ರೆ, 6 ಸಣ್ಣ ಬದಲಾವಣೆ. ಹಾಗಾದರೆ 310 ಕೆಲ್ವಿನ್ನು, 310 ಇದು ಆಡ್ ಮಾಡಿದ್ರೆ ಇದು ಬರ್ತದೆ. ಇದು ಮಾನವನ ದೇಹದ ಸಾಮಾನ್ಯ ದೇಹದ ತಾಪಮಾನ. ಸರ್ ಹಾಗಾದರೆ ನಾವು ಯಾವಾಗಲೂ ಹೇಳ್ಬೇಕಾದ್ರೆ ಇದ್ರಾಗೆ ಹೇಳ್ತೀವಲ್ಲ, ಎಷ್ಟು 100 ಡಿಗ್ರಿ ಇದೆ ಬಾಡಿ ಟೆಂಪ್ರೇಚರು ಅಂತ ಹೇಳ್ತೀವಲ್ಲ. ವೈದ್ಯಕೀಯವಾಗಿ ಬಳಸೋದೇ ಫ್ಯಾರನೈಟ್ ಸ್ಕೇಲು. ಕ್ವಶನ್ ರೈಸ್ ಮಾಡೋಣ, ವೈದ್ಯರು ಬಳಸುವಂಥ ಸ್ಕೇಲು ಯಾವ ಟೈಪು ಅಂದರೆ ಫ್ಯಾರನೈಟ್, ಸೆಲ್ಸಿಯಸ್, ಫ್ಯಾರನೈಟ್. ಈಗ ನಾನು ಪ್ರಶ್ನೆ ಬರ್ತಾಯಿದ್ದೀನಿ, ಇನ್ನೂ ಪ್ರಶ್ನೆ ಮುಟ್ಟೇ ಇಲ್ಲ. ಇಲ್ಲಿ ಏನೇನು ತೆಗಿಯೋದಕ್ಕೆ ಸಾಧ್ಯತೆ ಇದೆ ಎಲ್ಲ ಮಾತಾಡಿದ್ದೀನಿ. ಕನ್ವರ್ಷನ್ಸ್ ಕೊಟ್ಟಿದ್ದಾನೆ. ಫಂಡಮೆಂಟಲ್ ಗೊತ್ತಿಲ್ಲದೆ ಹೋದರೆ ಕನ್ವರ್ಷನ್ಸ್ ಗೊತ್ತಾಗಲ್ಲ. ಈಗ ಒಂದು ಕ್ವಶನ್ ತೆಗಿಬೋದು. ಮಾನವನ ದೇಹದ ಉಷ್ಣಾಂಶ ಸೆಲ್ಸಿಯಸ್ ಕೆಳಗೆಷ್ಟು? 37 ಡಿಗ್ರಿ ಸೆಲ್ಸಿಯಸ್. ಮಾನವನ ದೇಹದ ಉಷ್ಣಾಂಶ ಫ್ಯಾರನೈಟ್ಗೆ ಎಷ್ಟು ಅಂತ ಕೇಳ್ಬೋದು. ಇಟ್ ಇಸ್ ದ ಇಂಟರ್ನ್ಯಾಷನಲ್ ಯೂನಿಟ್ ಫಾರ್ ದ ಟೆಂಪ್ರೇಚರ್ ಅಂತ ಕೇಳ್ಬೋದು.
ಇಂಟರ್ನ್ಯಾಷನಲ್ ಯೂನಿಟ್ ಇಸ್ ಕೆಲ್ವಿನ್. ನೀರಿನ ಕುದಿಯೋ ಬಿಂದು ಕೆಲ್ವಿನ್ ಡಿಗ್ರಿನಲ್ಲಿ, ಕೆಲ್ವಿನಾಗೆ 373. ಸರ್ 100 ಅಲ್ವಾ? ಅವ್ನು ಕೇಳಿರೋದು ಯಾವುದ್ರಾಗೆ? ಕೆಲ್ವಿನ ಕೇಳೋನೆ. ಕೆಲ್ವಿನ್ ಅದನ್ನು ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಗೆ ಬರ್ತೀನಿ. ಒಂಚೂರು ಕನ್ವರ್ಷನ್ ಕೇಳಿದ್ದಾನೆ, 98 ಡಿಗ್ರಿ ಕೊಟ್ಟಾನೆ. ಒಂಚೂರು ಅದಕ್ಕಿಂತ ಮೊದಲು ನಿಮಗೆ ಎಲ್ಲ ಎಕ್ಸಾಮ್ಸಲ್ಲೂ ಕೇಳಿದ್ದಾನೆ. ಕೆ ಎಸ್ ಅಲ್ಲಿ ಕೇಳೋನೆ, ಕೆ ಎಸ್ ಅಲ್ಲಿ ಕನ್ವರ್ಷನ್ಸ್ ಕೊಟ್ಟಿದ್ದಾನೆ. ಸೇಮ್ ಪ್ರಾಬ್ಲಮನ್ನೇ ಕೆ ಎಸ್ ಅಲ್ಲಿ ಪ್ರೀವಿಯಸ್ ಪೇಪರ್ಸಲ್ಲಿ ಕೊಟ್ಟಿದ್ದಾನೆ. ಒಂದೇ ಒಂದು 5/9, 9/5 ಇವೆರಡನ್ನು ಮೈಂಡಲ್ಲಿ ಇಟ್ಕೋಬೇಕು. ಇದ್ರಾಗ ಅತ್ಯಂತ ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಸರಿ, ಇದು ಚಿಕ್ಕದು, ಇದು ದೊಡ್ಡದು. 5/9 ಮಾಡಿದಾಗ ಡೆಸಿಮಲ್ಸ್ ಬರ್ತದೆ. 9ಇಂದ 5 ಬಾಗಿಸಿದ್ರೆ 1 ಪಾಯಿಂಟ್ ಸಮಥಿಂಗ್ ಬರ್ತದೆ, ದೊಡ್ಡದಿದು. ಈಗ ನೀವು ನಾನೊಂದು ಇದನ್ನ ಹೇಳ್ಕೊಟ್ಟಿರ್ತೀನಿ, ಅದು ಫಾಲೋ ಮಾಡಬೇಕು. ಈಗ ಸಿಯಿಂದ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಿ ಇದೆ, 45 ಡಿಗ್ರಿ ಸೆಂಟಿಗ್ರೇಡ್ ಇದೆ, 45 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ಫ್ಯಾರನೀಟಿಗೆ ಕನ್ವರ್ಟ್ ಮಾಡಿ, ಆ ಲೆಕ್ಕ ಆಮೇಲೆ ಮಾಡ್ತೀನಿ. ಫ್ಯಾರನೀಟಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಬರ್ತಾರೆ. ಫ್ಯಾರನೀಟಿಗೆ ಕನ್ವರ್ಟ್ ಮಾಡಿ ಅಂದಾಗ ನಾನೀಗ ಎಫ್ ಇಸ್ ಈಕ್ವಲ್ ಟು, ನಾನು ಮಾಡಬೇಕಾಗಿರೋದು ಫ್ಯಾರನೀಟ್ಗೆ ಕೊಟ್ಟಿರೋದೇನದು, ಗಿವನ್ ಇಸ್ ಎ 45. ಎಫ್ ಬೇಕು ಅಂದರೆ ನಾನು ಇವೆರಡರಾಗಿ ಇದು ಹಾಕ್ಕಂತೀನಿ. ಯಾಕೆ ಹಾಕ್ಕಂತೀನಿ ಗೊತ್ತಾ? ದೊಡ್ಡದು ಜಾಸ್ತಿ ಇದೆ. ಸರ್ ಜಾಸ್ತಿ ಇದೆ ಅಂದರೆ ಅರ್ಥ ಅದರ ಮಿನಿಮಮ್ಮೇ 32. ಹಾಗಾದ್ರೆ ಈಗ 9/5 ಇಂಟು ಸೆಲ್ಸಿಯಸ್ ಪ್ಲಸ್ 32. ಸೂತ್ರ ಇದು ಕಾಮನ್ನು. ಇದೇನು ಹಾಕಿದ್ದೀನಿ? ದೊಡ್ಡದ್ರಿಂದ ಗುಣಿಸ್ಕೊಂಡಿದ್ದೀನಿ. ಇಂಟು ಸಿ ಇಸ್ ಗಿವನ್. ಚೆಕ್ ಮಾಡಿಬಿಡ್ತೀನಿ ಈಗ. 9/5 ಇಂಟು 45. 45 ಯಾವುದು ಸರ್? ಗಿವನ್. ಒಂದು ವಸ್ತುವಿನ ತಾಪಮಾನವು 45 ಡಿಗ್ರಿ ಇದೆ, ಫ್ಯಾರನೀಟಿಗೆ ಎಷ್ಟು ಅಂತ ಕೇಳೋಣ. ಇದನ್ನ ಹಾಕಬೇಕು ಅಂತ ಹೇಳಿದೆ. ಯಾವ ಟೈಮಲ್ಲಿ ಹಾಕಬೇಕು? ಫ್ಯಾರನೀಟ್ ಬೇಕು ಅಂದಾಗ ದೊಡ್ಡದು ಹಾಕಬೇಕು ಅಂತ ಹೇಳಿದೆ. ಅದು ಸ್ಟ್ಯಾಂಡರ್ಡೈಸ್ಡ್ ಅದು. ಈಗ ಪ್ಲಸ್ 32 ಕೂಡಬೇಡಿ, ಬಡಬಸ್ ಪ್ರಕಾರ ಕೊಡಬಾರ್ದು. 9ರಿಂದ ಹೊಡಿತೇವೆ, 5ರಿಂದ ಹೊಡಿತೇವೆ, 95 40, 9 81 ಪ್ಲಸ್ 32, 3 8 3 11, 113 ಡಿಗ್ರಿ ಫ್ಯಾರನೀಟ್. ನಂಬೇಡಿ, ಕರೆಕ್ಟಾಗಿದೆ ಅಂತ ನಂಬೇಡಿ. ಯಾಕೆ ಗೊತ್ತಾ? ಇನ್ನೊಂದು ರೌಂಡ್ ನೋಡೇ ಬೇಡ, ನಾನು ಅದು ಚೆಕ್ ಮಾಡೋಣ. ಈಗ ನಾನೇನು ಮಾಡ್ತೀನಿ ಗೊತ್ತಾ? ಫ್ಯಾರನೀಟ್ ಇಸ್ ಈಕ್ವಲ್ ಟು 113 ಡಿಗ್ರಿ ಫ್ಯಾರನೀಟು. ಇದನ್ನು ಸಿ ಕನ್ವರ್ಟ್ ಮಾಡಿ ಎಷ್ಟಾಗ್ತದೆ ಅಂತ ಕೇಳಿದ್ದೀನಿ. ಈಗ ಆನ್ಸರ್ ಎಷ್ಟು ಬರಬೇಕು ಗೊತ್ತಾ? 45 ಬಂದರೆ ಕರೆಕ್ಟಾಗಿದೆ ಅಂತ. ಒಂದೇ ಒಂದು ಸಾರಿ ಚೆಕ್ ಮಾಡಿಬಿಡ್ತೀನಿ. ಸಿ ಇಸ್ ಈಕ್ವಲ್ ಟು ಏನು ಕಂಡುಹಿಡಿಬೇಕೋ ಸಿ. ನೀವು ಮತ್ತೆ ಮನೇಲಿ ಮಾಡಿ ನೋಡ್ಬೋದು. ಇದನ್ನು ನೆನಪು ಮಾಡ್ಕೊಳ್ಳಿ. ಫಸ್ಟು ನಾನು ಯಾವುದು ಬಳಸಿದ್ದೀನಿ? 9/5 ಬಳಸಿ. ಈಗ ಯಾವುದು ಬಳಸ್ತೀನಿ ಗೊತ್ತಾ? ಕಡಿಮೆ ಬೇಕು, ಕಡಿಮೆ ಇದ್ರೆ ಗುಣಿಸ್ಕೊತೀನಿ. ಎಫ್ ಮೈನಸ್ 32. ಯಾಕೆಂದರೆ ಎಫ್ ಯಾವತ್ತೂ ಕೂಡ 32 ಜಾಸ್ತಿ ಇರುತ್ತೆ. ಯಾರಿಗಿನ್ನ? ಸೆಲ್ಸಿಯಸ್ಗಿನ್ನ. ಈಗ 5/9 ಫಸ್ಟ್ ಕಳ್ಕೊಂಬಂದ್ಬಿಡ್ತೀನಿ. ಎಫ್ ಎಷ್ಟು? 113 ಮೈನಸ್ 32. 32 ಕಳೆದೆ, 3ರಾಗ 2 ಕಳೆದ್ರೆ 1 ಬಂತು. 11ರಲ್ಲಿ 3 ಹೊತ್ತು, 11ರಲ್ಲಿ 3ರಾಗ 2 ಹೋಗಿದೆ, 1 ಬೆಳ್ಕೊಂತು. 11ರಲ್ಲಿ 1 ಹೋಗಲ್ಲ, 1ರಾಗ 3 ಹೋಗಲ್ಲ. 11ಕ್ಕೆ 3 8 81 ಇಂಟು 5/9 981 95 45 ಡಿಗ್ರಿ ಸೆಂಟಿಗ್ರೇಡ್. ಈಗ ನೋಡಿ, ಈಗ ಈ 45 ಇಲ್ಲಿ ಬಂದೈತಿ ಕನ್ವರ್ಷನ್. ಸರ್ ಅದ್ರ ಕೆಲ್ವಿನಿಗೆ ಕನ್ವರ್ಟ್ ಮಾಡೋದಾದರೆ, ಕೆಲ್ವಿನಿಗೆ ಕನ್ವರ್ಟ್ ಮಾಡಿದೆ ಕೆ ಇಸ್ ಈಕ್ವಲ್ ಟು ಸಿ ಪ್ಲಸ್ 273. ಸಿ ಪ್ಲಸ್ 270. ಇದರ 0 ಇದರ 273. ಅಲ್ಲಿಗೆ ನಾವು ಯಾವತ್ತವೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿತ್ತು? 37 ಡಿಗ್ರಿ ಇತ್ತು. 37 ಡಿಗ್ರಿಗೆ 273 ಸೇರಿಸಿದ್ರೆ 310 ಏನಾಯ್ತು? ಕೆಲ್ವಿನ್ ಆಯಿತು. ಹಂಗಾರೆ ನಮ್ಮ ಬಾಡಿ ಟೆಂಪ್ರೇಚರು ಸೆಲ್ಸಿಯಸ್ಗೆ 37 ಇದ್ದರೆ ಫ್ಯಾರನೀಟಾಗೆ, ಯಾಕೆಂದರೆ ಇದರ ಡಿಫ್ರೆನ್ಸು 270. ಯಾವತ್ತೂ ಕೂಡ ಫ್ಯಾರನೀಟನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬಾರ್ದು. ಫ್ಯಾರನೀಟ್ ಕೊಟ್ಟರೆ ಸೆಲ್ಸಿಯಸ್ಸಿಗೆ ಮಾಡಿಕೊಂಡೇ ಮಾಡಬೇಕು. ಇದು ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕಾದ ರೂಲ್ಸು. ಈಗ ನಾನು ಪ್ರಾಬ್ಲಮಿಗೆ ಬರ್ತೀನಿ. ಯಾಕೆಂದರೆ ನಿಮಗೆಲ್ಲ ಮೆಥಡ್ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದ್ರ ಮಾಡೋಕ್ಕಲ್ಲ. ಈ ಪ್ರಾಬ್ಲಮನ್ನು KPSCನಲ್ಲಿ ಪದೇ ತೆಗಿತಾವ್ರಿ.
ಯಾಗಾರ ತೆಗಿಲಿ ಇದಿಟ್ಕೊಂಬಿಟ್ರೆ ನೀವು ಆರಾಮ್ಸೆ ಮಾಡ್ಬೋದು. ಈಗ ಒಂಚೂರು ಮುಂದೆ ಬರ್ತಿದ್ದೀನಿ. ಯಾವುದದು? ನಾನು ಕ್ವಶನ್ ಓದ್ಕೊಂಬಿಟ್ಟೆ. 98 ಡಿಗ್ರಿ ಫ್ಯಾರನ್ಹೀಟನ್ನು ಏನು ಕನ್ವರ್ಟ್ ಮಾಡಬೇಕು? ಸಿ ಕನ್ವರ್ಟ್ ಮಾಡಬೇಕು. ಸಿ ಆದರೆ ಎಷ್ಟಾಗ್ತದೆ? ಸಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗ್ತದೆ? ಕೊಟ್ಟಿರೋದೇನು? ಫ್ಯಾರನ್ಹೀಟ್ ಕೊಟ್ಟರೆ ಕಂಡುಹಿಡಿಬೇಕಾದ್ದೇನು? ಸಿ. ನಾನು ಹಾಕ್ಕೊಳ್ಳೋದೇನು ಗೊತ್ತಾ? ಸಿ ಇಸ್ ಈಕ್ವಲ್ ಟು ಸಿ ಏನು ಬರಬೇಕು? 5/9. 9/5 ಅಲ್ಲ, ಇಲ್ಲಿ ತೋರಿಸಿದ್ದೀನಿ ನೋಡಿ. 5n. ಈ ಸೂತ್ರ ನೀವು ಯಾವಾಗಲೂ ರಿಟೈನ್ ಮಾಡ್ಕೊಂಡಿರಬೇಕು, ಮತ್ತೆ ಚೆಕ್ ಮಾಡ್ಕೋಬೇಕು. ಇಂಟು F ಮೈನಸ್ 32. F ಮೈನಸ್ 32. ಈಗ ಬರ್ತೀನೀಗ 5/9 ಇಂಟು ಸರ್ ಎಫ್ ಯಾವುದು? 98. 98 ಅವನು ಕೊಟ್ಟಿದ್ದಾನೆ, ನಮಗೆ ಕಂಡಿಡಿ ಅಂತ ಹೇಳಿದ್ದಾನೆ. ಈಗ ಫಸ್ಟ್ ಏನು ಮಾಡಿಬಿಡ್ತೀನಿ, ಕಳ್ಕೊಂಬತ್ತೀನಿ. ಇದು ಡೈರೆಕ್ಟ್ ಮಾಡಿದ್ರೆ ಅರ್ಥ ಆಗಲ್ಲ. ಅದಕ್ಕೀಗ 98 ಮೈನಸ್ 32 ದಟ್ ಈಸ್ ಈಕ್ವಲ್ ಟು 5/9. ಮೊದಲು ಬ್ರಾಕೆಟ್ ಕಡಿಮೆ ಮಾಡಿಬಿಡೋಣ. 8 ಹೋದರೆ 6, 66. ಈಗ ಗುಣಿಸ್ಬಿಡ್ತೀನಿ ಅಥವಾ ಬಾಗಿಸ್ಬೋದು. 3 3 9, 2 2, 5 10, 0 1, 5 10, 110 ಡಿವೈಡೆಡ್ ಬೈ 3. 3 3 9, 9 20 ಉಳಿತು. 6 3 18, 6 3 18, 2 ಉಳಿದೈತೆ. ಮತ್ತು 20, 6 3 18, 36.6 ಡಿಗ್ರಿ. ಏನದು? ಸೆಂಟಿಗ್ರೇಡು. ಚೂರು ಬರ್ತೀನಿ, ಆನ್ಸರ್ ನೋಡೋಣ. 36.6 ಬಂದಿದೆಯಾ? ಎಸ್, ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಇದನ್ನು ನೀವು ಇನ್ನೊಂದು ಸಾರಿ ರಿವೈಂಡ್ ಮಾಡ್ಕೊಂಡು ನೋಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದನ್ನು ಪದೇ ರಿಪೀಟ್ ಮಾಡೋಣ ಕ್ವಶನ್ಸನ್ನು. ಈ ಬೇಸಿಕ್ಸ್ ಇಲ್ಲದೆ ಹೋದರೆ ನೀವೇನು ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಲ್ಲ. 98ಕ್ಕೆ ಆನ್ಸರ್ ಬರ್ಬೋದು, ಆ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಕ್ವಶನ್ಸನ್ನು ಟೈಪ್ ಚೇಂಜ್ ಮಾಡ್ತಾನೆ. ಇದ್ರೊಳಗಡೆ, ಈ ಟೇಬಲ್ ಒಳಗಡೆ 4 ಬಾರಿ ಕ್ವಶನ್ ಫ್ರೇಮ್ ಮಾಡಿದ್ದಾನೆ. FD ಎಕ್ಸಾಮಿನೇಷನ್ ಬಿಫೋರು ಆ ಮಂತ್ ಮ್ಯಾಗ್ಝೀನಾಗೆ ಈ ಕ್ವಶನ್ಸ್ ಹಾಕಿದ್ದೀನಿ. ಇದೇ ಕ್ವಶನ್ಸ್ ಬಂದಿದೆ. ಅರ್ಥ ಆಗ್ತದೆ. ಇದು ಯಾವಾಗ ಬೇಕಾದ್ರೂ ಬಂದೇ ಬರ್ತಿದ್ದು. ಬರಬೇಕಾರೆ ಇದೆಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಇದೆಲ್ಲನೂ ಬಿಡಿಸುವಂಥ ಶೈಲಿ ಗೊತ್ತಿರಬೇಕು. ಸೂತ್ರ ಇದು ಸಿಂಪಲ್ಲಾಗಿ ಇಟ್ಕೊಳ್ಳಿ. 5/9, 9/5. 5/9 ಯಾವಾಗ? 9/5 ಯಾವಾಗ? ಜಾಸ್ತಿ ಬೇಕಾ ಕಡಿಮೆ ಬೇಕು? ಯಾವ್ದು ಕೊಟ್ಟರು ನೀವೀಗೇನು ಮಾಡಬೇಕಂದ್ರೆ ಒಂದು ಡೇಟಾನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. 65 ಕಳಿಸಿ ಎಫ್ ಕಂಡುಹಿಡೀರಿ, ಮತ್ತೆ ಎಫ್ ನೋಡಿ, ಮತ್ತೆ ಸಿ ಕಂಡುಹಿಡೀರಿ, ಮತ್ತೆ ಕೆಲ್ವಿನ್ ಕಂಡುಹಿಡೀರಿ. ಎಷ್ಟು ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು. ನಿಮಗೆ ಫುಲ್ ಗ್ರಿಪ್ ಬರ್ತದೆ. ಆನ್ಸರ್ ಈಸ್ 36.6. ಇದ್ರಾಗ 10 ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ತಾಪಮಾನ ಕೇಳೋಣ, ಯಾವ್ದ್ರದ್ದು? ನೀರಿನ ಕುದಿಯೋ ಬಿಂದು ಕೇಳು. ಕೆಲ್ವಿನಾಗೆ 373, 27 ಫ್ರೀಸಿಂಗ್ ಪಾಯಿಂಟು ನೀರಿಂದು 273. ಎಲ್ಲಿ? ಕೆಲ್ವಿನಾಗೆ. ಇದ್ರಾಗೆ 0. ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇನ್ ದ ಸೆಲ್ಸಿಯಸ್ 100. ಇದು ಭಾಳ ಇಂಪಾರ್ಟೆಂಟ್. ಸಮುದ್ರದಲ್ಲಿ ಮುಳುಗಿದ ವಸ್ತುವನ್ನು ಪತ್ತೆ ಮಾಡುವ ವಿಧಾನ. ಯಾವ ವಿಧಾನದಲ್ಲಿ ಪತ್ತೆ ಮಾಡ್ತಾ ಬರ್ತಾರೆ? ದಟ್ ಇಸ್ ಕಾಲ್ಡ್ ಎಸ್ ಎ ಸೋನಾರ್. ವಾಟ್ ಈಸ್ ಸೋನಾರ್? ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸರ್ ಏನು ಸರ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂದರೆ? ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಏನನ್ನು ಬಳಸಿ? ಶಬ್ದವನ್ನು ಬಳಸಿ ನಾವು ಸಾಗರದ ಆಳದಲ್ಲಿರುವಂಥ ನೀರಿನೊಳಗಡೆ ಇದೆ, ನೀರಿನೊಳಗಡೆ ಇಲ್ಲೆಲ್ಲೋ ಏನೋ ಇದೆ, ಕಂಡುಹಿಡಿಬೇಕಿದ್ದನ್ನು ದೂರ ಕಡೆ. ಇಲ್ಲಿ ನ್ಯಾವಿಗೇಷನ್ ಅಂದರೆ ದಿಕ್ಕು ಮತ್ತು ದೂರವನ್ನು ಕಂಡುಹಿಡಿತಾರೆ. ದೂರವನ್ನು ಯಾವುದನ್ನು ಬಳಸಿ? ಸೌಂಡನ್ನು ಬಳಸಿ, ಶಬ್ದವನ್ನು ಬಳಸಿ. ದಟ್ ಈಸ್ ಕಾಲ್ಡ್ ಎಸ್ ಇನ್ಸ್ಟ್ರೂಮೆಂಟ್. ಹಾಗಾದರೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುವನ್ನು ಪತ್ತೆ ಮಾಡುವ ಸಾಧನ ಸೋನಾರು. ಸರಿ, ಹೆಂಗೆ? ಜಲಾಂತರ್ಗಾಮಿಗಳಲ್ಲಿ ಮತ್ತು ಹಡಗುಗಳಲ್ಲಿ ಸಾಗರದ ಆದಾಗಿರುವಂಥ ನೀರ್ಗಲ್ಲೋ ಅಥವಾ ಯಾವುದೋ ಮುಳುಗಿರೋ ವಸ್ತುನ ಕಂಡುಹಿಡಿಬೇಕಾದ್ರೆ ಇದರೊಳಗಡೆ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟವ್ರೆ. ದಟ್ ಇನ್ಸ್ಟ್ರೂಮೆಂಟ್ ಇಸ್ ಎ ಸೋನಾರ್. ಸರ್ ಏನು ಇದು ಮಾಡ್ತೇವೆ? ಉತ್ಪತ್ತಿ ಮಾಡ್ತೇವೆ ಶಬ್ದ.
ಇಲ್ಲಿ ಆಗಾರೆ ಗೊತ್ತಿರಲಿ ನಿಮಗೆ, ನಮ್ಮಲ್ಲಿ ಶ್ರವಣಾತೀತ ಶಬ್ದ ಅಂತ ಬರ್ತದೆ. ಸಾನಿಕ್ಕು, ಇನ್ಫ್ರಾಸಾನಿಕ್ಕು, ಅಲ್ಟ್ರಾಸಾನಿಕ್ ಅಂತ. ಅಲ್ಟ್ರಾಸಾನಿಕ್ ಸೌಂಡ್ಸ್ಗಳು ಅಲ್ಟ್ರಾಸಾನಿಕ್ ಸೌಂಡು ಉತ್ಪತ್ತಿ ಆಗ್ತವೆ. ಅಲ್ಟ್ರಾಸಾನಿಕ್ ಸೌಂಡ್ಗಳು ಇದಕ್ಕೂ ನೀರು ಗೊತ್ತವೆ, ಮತ್ತೆ ಅವು ವಾಪಸ್ ಬರ್ತವೆ, ಹೋಗಿ ಬಡ್ದು ವಾಪಸ್ ಬರ್ತವೆ. ಈ ಹೋಗಿ ಬರ್ತಲ್ಲ, ಎಷ್ಟೊತ್ತನೇ ಬಂತು ಅನ್ನೋದು ಕಂಡುಹಿಡಿತಾರೆ. ಮತ್ತು ಬಂದರೆ ವಾಪಸ್ಸು ಅಲ್ಲೈತೆ ಅಂತ ಅರ್ಥ. ಇದ್ದರೆ ವಾಪಸ್ ಶಬ್ದ ಹಿಂದಿರುಗುತ್ತೆ. ಹಾಗಾದರೆ ಶಬ್ದ ನೀರಿನಲ್ಲಿ 1450 ಮೀಟರ್ ಪರ್ ಸೆಕೆಂಡ್ನಂಗೆ ಚಲಿಸುತ್ತೆ. ಎಲ್ಲಿ? ನೀರಿನಲ್ಲಿ. ಗಾಳಿನಲ್ಲಿ 331 ಮೀಟರ್ ಪರ್ ಸೆಕೆಂಡ್. ಗಾಳಿಯಲ್ಲಿ ಶಬ್ದ ಚಲಿಸೋದು ಶಬ್ದದ ವೇಗ. ಅದೇ ಇದು ಘನದಲ್ಲಿ 5000 ಮೀಟರ್ ಪರ್ ಸೆಕೆಂಡು. ಎಲ್ಲಿ? ಗಣದಲ್ಲಿ. ಈಗ ನಿಮ್ಗೆ ಅರ್ಥ ಆಯಿತು ನೀರಾಗಿ ಯಾವ ವೇಗದಾಗ ಹೋಗುತ್ತೆ? 1450. ಇಲ್ಲಿ ಯಾವುದು ಶ್ರವಣಾತೀತ ಶಬ್ದ. ಶ್ರವಣಾತೀತ ಶಬ್ದಗಳು ಹೋಗ್ತವೆ, ಮಾಸಾಗಿ ಹೋಗ್ತವೆ. ಇಲ್ಲಿ ಕೇಳಿದ್ದಾನೆ ಕ್ವಶನ್, ಯಾವುದು ಅರ್ಥ ಶಬ್ದಗಳು ಅಂತ. ಎಲ್ಲಿಗೆ ಹೋಗ್ತವೆ? ಇಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ತವೆ. 8 ಸೆಕೆಂಡಲ್ಲಿ ಬಂತು ಅಂದರೆ 8 ಸೆಕೆಂಡಲ್ಲಿ ಬಂತು ಅಂದರೆ ಇಷ್ಟೇ ದೂರದಾಗೈತೆ ಅಂತ ಕಂಡುಹಿಡಿತಾರೆ. ಸರ್ ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ ಬಂದುಬಿಡ್ತು ಅಂದರೆ, 10 ಸೆಕೆಂಡಲ್ಲಿ ಬಂದಿದೆ, ಇದು 10 ಸೆಕೆಂಡ್ಸಲ್ಲಿ ಬಂತು, ಅಥವಾ 20 ಸೆಕೆಂಡ್ಸಲ್ಲಿ ಬಂತು ಅಂದರೆ 20 ಸೆಕೆಂಡ್ಸಲ್ಲಿ ಬಂತು, 20 ಸೆಕೆಂಡಲ್ಲಿ ವಾಪಸ್ ಬಂತು ಅಂದರೆ ಆಗ 1450 ಇಂಟು 20 ಡಿವೈಡೆಡ್ ಬೈ 2 ಮಾಡ್ತಾರೆ. ಸರ್ ಡಿವೈಡೆಡ್ ಬೈ 2 ಯಾಕೆ? ಹೋಗಿ ಮತ್ತೆ ಬಂದಿದೆ. ಬೈ 10 ಅಂದಾಗ 1450 ಅಲ್ಲ, ಇದು ಮೀಟರ್ಸ್ಗಳು. ಇದನ್ನು ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ತಾರೆ. ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರ್ತದೆ? 14.5 ಕಿಲೋಮೀಟ್ರ್ ಬರ್ತದೆ. ಅಷ್ಟು ದೂರದಲ್ಲೈತೆ ಅಂತ ಕಂಡುಹಿಡಿಯೋಕ್ಕೆ ದೇ ಆರ್ ಯೂಸಿಂಗ್ ದ ಸೋನಾರ್ಸ್. ಸಾಗರದ ಆಳದಲ್ಲಿ ಹಡಗುಗಳು ಮತ್ತು ಸಬ್ಮೆರೀನ್ಸ್ಗಳಲ್ಲಿ, ಜಲಂತರ್ಗಾಮಿಗಳಲ್ಲಿ ಇದು ಬಳಸ್ತಾ ಬರ್ತಾರೆ ಸೋನಾರ್ಸ್. ನೆಕ್ಸ್ಟು ಅದೇ ರೆಡಾರ್ಸ್ಗಳು ಅಂದರೆ ರೇಡಿಯೋ ವೇವ್ಸ್ಗಳನ್ನು ಬಳಸಿ ಎತ್ತರದಾಗಿಲ್ವಂಥ ಸ್ಪೇಸ್ ಕ್ರಾಫ್ಟನ್ನು ಅಥವಾ ವಿಮಾನಗಳನ್ನು ಪತ್ತೆ ಹಚ್ಚೋಕ್ಕೆ ರೆಡಾರ್ಸ್ಗಳನ್ನು ಬಳಸ್ತಾರೆ. ರೆಡಾರ್ಸು ಡಿವೈಸ್. ಲೇಸರ್ ಇದು ಲೈಟು. ನಮ್ಮಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು ರಕ್ತ ಇದಾಗ್ದಂಗೆ ದೇಹದಲ್ಲಿರುವಂಥ ಕೆಲವು ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಲೇಸರ್ಸನ್ನು ಬಳಸ್ತಾರೆ. ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ರೇಡಿಯೇಷನ್ ಅಂತ. ಲೇಸರ್ ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ರೇಡಿಯೇಷನ್. ಇದು ಲೇಸರ್ಸ್ ಅಂತ. ಇದು ಲೈಟ್ಗಳು ಅಥವಾ ಲೇಸರ್ ಮೂಲಕ ನಾವು ಅನೇಕ ಇವಾಗ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾಯಿದ್ದೀವಿ. ಇದು ಭಾಳ ಮುಖ್ಯವಾದದ್ದು. ಸೋನಾರ್ ಅನ್ನೋದು ನೀರಿನ ಆಳದಲ್ಲಿ ಅಡಗಿರುವುದನ್ನು ಕತ್ತೆಚ್ಚೋದು. ಆಕಾಶದಾಗಿರೋದನ್ನು, ಅದರಾಗಿರುವಂಥ ಸ್ಪೇಸ್ ಕ್ರಾಫ್ಟನ್ನು ಅಥವಾ ರಾಕೆಟ್ಸನ್ನು ಅಥವಾ ವಿಮಾನಗಳನ್ನು ಪತ್ತೆ ಹಚ್ಚೋಕ್ಕೆ ರೆಡಾರ್ಸ್. ಎಷ್ಟು ಹೈಟ್ ಆಗೋಯ್ತು? ಇದಕ್ಕೆ ಆನ್ಸರು ಸೋನಾರ್. ನೆಕ್ಸ್ಟ್ ಕಮ್ ಟು ಇಲ್ಲಿ ಗೊತ್ತಾಯ್ತು. ಈಗ ಶಬ್ದ ಮಾತ್ರ ನಿರ್ವಾತದಲ್ಲಿ ಚಲಿಸಲ್ಲ, ಶಬ್ದಕ್ಕೆ ಮಾಧ್ಯಮಗಳು ಬೇಕು. ಅತ್ಯಂತ ವೇಗವಾಗಿ ಚಲಿಸೋದೆ ಘನದಲ್ಲಿ, ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಇದನ್ನು ತುಂಬ ಬಾರಿ ಕೇಳಿದ್ರೆ ವ್ಯಾಕ್ಯೂಮಲ್ಲಿ ಚಲಿಸಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಇಲ್ಲಿ ಶಬ್ದದ ಅಲೆಗಳು ಇದಾಗ್ತಾ ಇದ್ದಾವೆ, ಮಾಧ್ಯಮದ ಮೂಲಕ ಚಲಿಸ್ತವೆ. ಗಾಳಿನಲ್ಲಿ 331 ಮೀಟರ್ ಪರ್ ಸೆಕೆಂಡು, ನೀರಲ್ಲಿ 1450 ಮೀಟರ್ ಪರ್ ಸೆಕೆಂಡು. ಅದೇ ಥರ ಅದನ್ನು ಇಟ್ಕೊಂಡು ಎಷ್ಟು ಬಂದು ಅಂತ ಗುಣಿಸ್ತಾರೆ, ಡಿವೈಡೆಡ್ ಬೈ 2 ಮಾಡ್ತಾರೆ. ಡಿವೈಡೆಡ್ ಬೈ 2 ಯಾಕೆಂದರೆ ಹೋಗಿ ಬಂದಿರ್ತದೆ. ಈ ಮೂಲಕ ಡಿಸ್ಟೆನ್ಸನ್ನು, ದಿಕ್ಕು ಮತ್ತು ದೂರವನ್ನು ಕಂಡಿರ್ತಾರೆ. ಸೋನಾರ್ ಎಷ್ಟೇ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ರೆಡಾರ್ ಅಂದರೆ ರೇಡಿಯೋ ವೇವ್ಸನ್ನು ಬಳಸಿ ಇದನ್ನ ಕಂಡುಹಿಡಿತಾ ಬರ್ತಾರೆ. ಹೈಟನ್ನು ಕಂಡುಹಿಡಿತಾರೆ, ಎಷ್ಟು ಆಕಾಶದಲ್ಲಿ ಆಡ್ತಾ ಇರುವಂಥ ಇದು ಕಂಡುಹಿಡಿತಾ ಬರ್ತಾರೆ. ಅದು ಭಾಳ ಮುಖ್ಯವಾದದ್ದು. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಭಾಳ ಮುಖ್ಯವಾದ್ದು. ಎಕನಾಮಿಕ್ಸ್ ಬಂದುಬಿಡ್ತು. RBI. ಈ RBI ಅನ್ನೋದು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತಾ ಬರ್ತಾರೆ. RBIನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ. ಇದು ಭಾರತ ಸರ್ಕಾರದ ಒಡೆತನದ ಬ್ಯಾಂಕ್ ಆಗಿದೆ RBI. ಇದನ್ನು 1935 ಏಪ್ರಿಲ್ 1 ಸ್ಥಾಪಿಸಲಾಯಿತು. ಬ್ಯಾಂಕ್ ಎಷ್ಟನೇ ಇಸ್ವಿನ ಸ್ಥಾಪನೆ? 1935 ಏಪ್ರಿಲ್ 1. ಇದನ್ನು 1934 ರಿಸರ್ವ್ ಬ್ಯಾಂಕ್ ಆ್ಯಕ್ಟನ್ನು ಮಾಡ್ಕೊಂಡು ಸ್ಥಾಪನೆ ಮಾಡಿದೆ. ಸ್ಥಾಪನೆ ದಿನಾಂಕ ಕೇಳಿದ್ರೆ ಇದು ಬರಿಬೇಕಿದ್ದನ್ನು. ಕಾಯ್ದೆ ಕೇಳ್ತಾ ಬಂದರೆ 34. ಇದಕ್ಕೆ ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಕೂಡ. ಅವರು ಬರೆದಂಥ ಪುಸ್ತಕದಲ್ಲಿ ಅನೇಕ ಅಂಶಗಳನ್ನು ರೆಕಮೆಂಡ್ ಮಾಡ್ತಾ ಬಂದರು. ಅದರಲ್ಲಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡೋದು ಕೂಡ ರೆಕಮೆಂಡ್ ಮಾಡಿದರು. ಇದು ಕಾಯ್ದೆ, ಈ ಆಕ್ಟ್ಗೆ ಮೂಲ ಕಾರಣ. ಹಾಗಾದರೆ RBI ಬರಬೇಕಾದ್ರೆ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಪಾತ್ರ ಭಾಳ ಇದೆ. ಗೊತ್ತಿರಲಿ, 1934
1949 ಜನವರಿ 1ರಂದು ಇದು ರಾಷ್ಟ್ರೀಕರಣವಾಯಿತು. ನ್ಯಾಷನಲೈಸೇಷನ್ನು ರಾಷ್ಟ್ರೀಕರಣವಾಯಿತು. ಹಂಗಾರೆ ಎಲ್ಲ ಬ್ಯಾಂಕ್ಗಳು ಇದರ ಅಧೀನದಾಗವೆ. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೆದು. ಬಹಳ ಮುಖ್ಯವಾದದಂದರೆ 35ರಲ್ಲಿ ಸ್ಮಿತ್ ಅನ್ನವರು ಇದಕ್ಕೆ ಸ್ಮಿತ್ ಅನ್ನವರು ಗವರ್ನರ್ ಆಗ್ತಾ ಬರ್ತಾರೆ. ಈಗ ಪ್ರೆಸೆಂಟ್ ಯಾರು ಅಂತ ಕೇಳಿದ್ರೆ ಶಕ್ತಿಕಾಂತ್ ದಾಸ್ ಅವರು ಪ್ರೆಸೆಂಟು ಮತ್ತು 25ನೇ ಗವರ್ನರು. ಇದ್ರ ಅಡಿನಲ್ಲಿ 4 ಜನ ಡೆಪ್ಟಿ ಗವರ್ನರ್ಸ್ ಅವರು. 25ನೇ ಗವರ್ನರ್ ಇವರು. ಇದಕ್ಕಿಂತ ಮುಂಚಿತವಾಗಿ 24ನೇವರು ಊರ್ಜಿತ್ ಪಟೇಲ್. ಈಗ ಶಕ್ತಿಕಾಂತ್ ದಾಸ್ ಅವರು 25ನೇವರು. ಊರ್ಜಿತ್ ಪಟೇಲ್ರವರು 24ನೇವರು. 25 ಅಂದರೆ ಶಕ್ತಿದಾಸ್. ಪ್ರೆಸೆಂಟ್ ಆರ್ ಬಿ ಐನ ಗವರ್ನರ್ ಯಾರಂದರೆ ಶಕ್ತಿಕಾಂತ್ ದಾಸ್. ಹಾಗಾದ್ರೆ 24ನೇವರು ಊರ್ಜಿತ್ ಪಟೇಲ್. ದೇಶ್ಮುಖ್ ಅನ್ನವರು 43ರಲ್ಲಿ ಫಸ್ಟ್ ಇಂಡಿಯನ್ ಗವರ್ನರ್. ಸ್ಮಿತ್ ವಾಸ್ ನಾಟ್ ಎ ಇಂಡಿಯನ್. ಕ್ವಶನ್ ರೈಸ್ ಮಾಡ್ತಾನೆ, ಭಾರತೀಯರು ಯಾರು ಅಂತ ಕೇಳಿದಾಗ ದೇಶ್ಮುಖ್ 43ರಲ್ಲಿ. ಮೊದಲ ಯಾರು ಅಂತ ಕೇಳಿದ್ರೆ ಸ್ಮಿತ್ತು. ಪ್ರಸ್ತುತ ಯಾರು ಅಂದರೆ ಶಕ್ತಿಕಾಂತ್ ದಾಸ್ ಅವರು ಪ್ರೆಸೆಂಟ್ ಆರ್ ಬಿ ಐನ ಗವರ್ನರ್. ಫುಲ್ಲಿ ಕಂಟ್ರೋಲ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ನೋಟ್ಗಳನ್ನು ಪ್ರಿಂಟ್ ಮಾಡೋದು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಇದು ಮಾಡ್ತಾರೆ. ಹಾಗಾದ್ರೆ ಬಡ್ಡಿಗಳನ್ನು ವಿಧಿಸುವಂಥ ಬಡ್ಡಿಗಳನ್ನು ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ನಡೆಸಿ ಆ ರೇಟನ್ನು ರಿಪೋ ದರ ಅಂತ ಕರಿತಾ ಬರ್ತಾರೆ. ರಿಪೋ ದರ. ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಅದು ಕೊಟ್ಟಾಗ ಅದು ಕೊಡೋವಂಥ ಬಡ್ಡಿಗೆ ರಿವರ್ಸ್ ರಿಪೋ ದರ ಅಂತ ಕರೀತಾರೆ. ರಿವರ್ಸ್ ರಿಪೋ ದರ ಅಂತ ಕರೀತಾರೆ. ರಿವರ್ಸ್ ರಿಪೋ ದರ ಅಂತ ಕರೀತಾರೆ. ರಿವರ್ಸ್ ರಿಪೋ ರೇಟ್. ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಕೊಡೋದಕ್ಕೆ, ಕೊಟ್ಟು ಅದರಿಂದ ಬಡ್ಡಿ ಪಡೆಯೋದಕ್ಕೆ ನಡೆಸ್ಕಳಿಸೆ ರಿಪೋ ದರ ಕಡಿಮೆ ಆಯಿತು ಅಂದರೆ ಗೃಹ ಸಾಲ, ವಾಹನಗಳ ಸಾಲ ತುಂಬ ಚೀಪ್ ಆಗ್ತದೆ ಅಥವಾ ಬಡ್ಡಿ ದರ ಕಡಿಮೆ ಆಗುತ್ತೆ. ರಿವರ್ಸ್ ರಿಪೋ ದರ ಅಂದರೆ ಈ ಬ್ಯಾಂಕ್ಗಳೇ ಕಮರ್ಷಿಯಲ್ ಬ್ಯಾಂಕ್ಸ್ಗಳೇ ಯಾರಿಗೆ ಕೊಟ್ಟವೆ, ಆರ್ ಬಿ ಐ ಕೊಟ್ಟವ್ರೆ, ಆಗ ಅದು ಕೊಡುತ್ತಲ್ಲ ಬಡ್ಡಿ, ಅದಕ್ಕೆ ರಿವರ್ಸ್ ರಿಪೋ ದರ. ಯಾವ ಎಕ್ಸಾಮ್ಸ್ಗೆ ಹೋದ್ರು ಆರ್ ಬಿ ಐ ತುಂಬ ಇಂಪಾರ್ಟೆಂಟ್. ಸಾರ್, ಈ 3 ಜನದ ಬಗ್ಗೆ ಗೊತ್ತಾಯಿತು ನಮಗೀಗ. ಊರ್ಜಿತ್ ಪಟೇಲ್ 24, ಇವ್ರು ಗೊತ್ತಾಯಿತು. ಸರ್, ಕೃಷ್ಣಮೂರ್ತಿ ಯಾರು? ಸುಬ್ರಹ್ಮಣ್ಯ, ಆರ್ಥಿಕ ಸಲಹೆಗಾರರಾಗಿದ್ದರು. ಸರ್, ವಾಟ್ ಅಬೌಟ್ ಸುನೀಲ್ ಅರೋರಾ? ನಮ್ಮ ದೇಶದಲ್ಲಿ ಈಗ ಕೇಂದ್ರ ಚುನಾವಣಾ ಆಯೋಗದ 23ನೇ ಮುಖ್ಯ ಆಯುಕ್ತರು, ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು. ಕ್ವಶನ್ ರೈಸ್ ಮಾಡ್ತಾನೆ, ಇವ್ರು ಚೇರ್ಮನ್, ಭಾಳ ಇಂಪಾರ್ಟೆಂಟ್. ಎಲೆಕ್ಷನ್ ಕಮಿಷನ್ಗೆ 23ನೇ ಯಾರು ಅಂದರೆ ಸುನೀಲ್ ಅರೋರಾ. 23rd ಅಂತ ಕರಿತೀವಿ, 23ನೇರು. ಇದನ್ನು ತೆಗೆದಿದ್ದೇನೆ ಕ್ವಶನ್ಸನ್ನು. ಮೊದಲನೇದು ಬಂದಾಗ ನಮ್ಮಲ್ಲಿ 1950 ಜನವರಿ 25ಕ್ಕೆ ಕೇಂದ್ರ ಚುನಾವಣಾ ಆಯೋಗ ಆರಂಭ ಆಗ್ತಾ ಬರ್ತದೆ. ಕೇಂದ್ರ ಚುನಾವಣಾ ಆಯೋಗ ಆರಂಭವಾಗಿದ್ದು ಜನವರಿ 25 ವಿ ಆರ್ ಸೆಲೆಬ್ರೇಟಿಂಗ್ ಎಸ್ ಎ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಭಾಳ ಮುಖ್ಯವಾದದ್ದು, ಇವರು 23ನೇ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಗೆ ಆರ್ ಬಿ ಐದು ಕೂಡ ನೋಡ್ಕೋಬೇಕು ನೀವು, ತುಂಬ ಇಂಪಾರ್ಟೆಂಟು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಆರಂಭದಲ್ಲಿ ಕೋಲ್ಕತ್ತಾದಲ್ಲಿತ್ತು, 37ಕ್ಕೆ ಅದೇ ಶಿಫ್ಟೆಡ್ ಟು ದ ಮುಂಬೈ. ಈ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೂ ಕೂಡ ಆರ್ ಬಿ ಐ ಭಾಳ ಮುಖ್ಯವಾಗಿ ಕ್ವಶನ್ಸ್ ರೈಸ್ ಮಾಡ್ತಾ ಬರ್ತಾನೆ. ಆದ್ದರಿಂದ ಅದು ಭಾಳ ಮುಖ್ಯವಾದ್ದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಬರ್ತೀನಿ. ಪಾಲಿಥೀನ್ ಒಯ್ಯುವ ಚೀಲಗಳನ್ನು ಮರುಚಕ್ರಿಯ ಬಳಕೆಗೆ ಒಳಪಡಿಸಬೇಕಾದ್ರೆ ಅವುಗಳ ದಪ್ಪ ಎಷ್ಟು? ಇಲ್ಲೊಂದು ಕ್ವಶನ್ಸ್ಗೆ ತುಂಬ ಜನ ಆನ್ಸರ್ ತಪ್ಪು ಮಾಡ್ತಾರೆ. ಎಲ್ಲ ಆನ್ಸರ್ ಮಾಡೋದು ಯಾವುದಕ್ಕೆ ಅಂದರೆ 40 ಮೈಕ್ರಾನ್ ಕಡಿಮೆ ಇರಬೇಕು ಅಂತ. ಆದರೆ ಅವ್ನು ಕೇಳಿರೋದು ರೀಸೈಕಲ್ ಮಾಡಬೇಕಾದ್ರೆ ಎಷ್ಟಿರಬೇಕು ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರಲಿ, ನಾವು ಯಾವುದನ್ನು ಬಳಸಬಾರ್ದು ಅಂದರೆ ಎಷ್ಟಕ್ಕಿಂತ ಕಡಿಮೆದ ಬಳಸಬಾರ್ದು. 40 ರೀಸೈಕಲ್ ಆಗಬೇಕಾದ್ರೆ ಏನಾಗಿರಬೇಕು ಅಂದರೆ ಅಧಿಕವಾಗಿರಬೇಕು. ಎಷ್ಟಕ್ಕಿಂತ ಅಧಿಕವಾಗಿರಬೇಕು? 40 ಮೈಕ್ರಾನ್ಗಿಂತ ಅಧಿಕವಾಗಿದ್ದರೆ ಮಾತ್ರ ರೀಸೈಕಲ್ ಆಗುತ್ತೆ. 40 ಮೈಕ್ರಾನ್ ಥಿಕ್ನೆಸ್ ಇದು ಮೈಕ್ರಾನ್ಗಿಂತ. ಇದನ್ನು ಮಾಲಿನ್ಯ ಕಂಟ್ರೋಲ್ ಬೋರ್ಡ್ನವ್ರು ಫಿಕ್ಸ್ ಮಾಡಿದ್ದಾರೆ. ಹಂಗಾರೆ ನಾನು ಚೀಲವನ್ನು 40 ಮೈಕ್ರಾನ್ಗಿಂತ ಕಡಿಮೆ ಇರೋದನ್ನು ಯೂಸ್ ಮಾಡಬಾರ್ದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದರೆ ಅದು ಏನಾಗ್ತದೆ? ರೀಸೈಕಲ್ ಆಗ್ತದೆ. ರೀಸೈಕಲ್ ಅಂದರೆ ಮರುಚಕ್ರೀಯವಾಗಿ ಆಗಬೇಕು ಅಂದರೆ ಬೆಳಕಿಗೆ ಒಳಪಡಿಸಬೇಕಾದ್ರೆ ಅವುಗಳ ದಪ್ಪ ಏನಾಗಿರಬೇಕು? ಪ್ಲಾಸ್ಟಿಕ್ ಚೇರು ರೀಸೈಕಲ್ ಆಗ್ತದೆ. ಬೇರೆವೆಲ್ಲ ಇದಲ್ಲ. ಇದರ ಪ್ಲಾಸ್ಟಿಕ್ ಬಳಸ್ತೇ ಹೋದರೆ ಜೀವನನೇ ಇಲ್ಲ. ಪ್ಲಾಸ್ಟಿಕ್ ಬಳಸಬೇಕು ನಾವು. ಆದರೆ ಪ್ಲಾಸ್ಟಿಕ್ ಬಳಸಬೇಕು, ಅದು ರೀಸೈಕಲ್ ಆಗಬೇಕು ಅಂದರೆ ಅಬೋ 40 ಮೈಕ್ರಾನ್
40 ಮೈಕ್ರಾನ್ಗಿಂತ ಕಡಿಮೆ ಇರೋವು ರೀಸೈಕಲ್ ಆಗಲ್ಲ. ಆಗ ಇನ್ನೊಂದು ಕ್ವಶನ್ ತೆಗಿತೀನಿ. ಇತ್ತೀಚೆಗೆ ಮಾಲಿನ್ಯವನ್ನು ಇದು ಮಾಡೋಕ್ಕೆ, ಪ್ಲಾಸ್ಟಿಕ್ಕನ್ನು ನಿಯಂತ್ರಣ ಮಾಡೋಕ್ಕೆ ಎಷ್ಟು ಮೈಕ್ರಾನ್ನ ಬಳಸೋದನ್ನು ನಿಷೇಧ ಮಾಡಲಾಗಿದೆ ಅಂದರೆ 40ಕ್ಕಿಂತ ಕಡಿಮೆ ಇದೆ. ಇದಕ್ಕೆ ಆನ್ಸರು ಇದು. ಬಳಸಬಾರ್ದು ಅಂದರೆ ಇದು. ಕನ್ಫ್ಯೂಸ್ ಏನಾಗುತ್ತೆ ಅಂದರೆ ನೀವು 40ಕ್ಕೆ ಹಾಕ್ತೀರ, 40 ಒಳಗಡೆದು ಸಣ್ಣವು ಮಣ್ಣಲ್ಲಿ ಏನಾಗಲ್ಲ, ರೀಸೈಕಲ್ ಆಗಲ್ಲ, ಕರಗಲ್ಲ. ಅದಕ್ಕೆ 40 ಮೈಕ್ರಾನ್ಗಿಂತ ಕಡಿಮೆ ಇರುವಂಥವನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸೋದನ್ನು ನಿಷೇಧ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ 40ಕ್ಕಿಂತ ಜಾಸ್ತಿ ಆದರೆ ರೀಸೈಕಲ್ ಮಾಡೋದು. ಪ್ಲಾಸ್ಟಿಕ್ ಬಳಸಂಗಿಲ್ಲ ಅನ್ನಂಗಿಲ್ಲ. ಅಬೋವ್ 40 ಮೈಕ್ರಾನ್ಸ್ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಕಿರುವಂಥ ನಿಷೇಧ. ಇದನ್ನು ಸುಮಾರು ಎಕ್ಸಾಮಿನೇಷನ್ ಕೇಳಿದ್ರೆ ಮೈಕ್ರಾನ್ 40ಕ್ಕಿಂತ ಜಾಸ್ತಿ ಇದ್ದರೆ ರೀಸೈಕಲ್ ಆಗುತ್ತೆ. ಅವ್ನು ಕೇಳಿದ್ರೆ ರೀಸೈಕಲ್ ಮಾಡಬೇಕಾದ್ರೆ ಎಷ್ಟು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರನ್ನು ನೀವು ಮಾಡ್ತಾ ಬರ್ಬೋದು. ಅದಕ್ಕೆಲ್ಲವಕ್ಕೂ ಆನ್ಸರ್ ಮಾಡಿದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಗೊತ್ತಾಗುತ್ತೆ. ಮಹಿಳಾ ಸಮೃದ್ಧಿ ಯೋಜನೆ, ಇದು ಎಕನಾಮಿಕ್ಸ್ ಕ್ವಶನು. ಮಹಿಳಾ ಸಮೃದ್ಧಿ ಯೋಜನೆ ದೇ ಉದ್ದೇಶ. ವುಮೆನ್ ಎಂಪವರ್ಮೆಂಟ್ಗೆ 2016 ಮತ್ತು 2017ರಲ್ಲಿ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡೋದು ಮಹಿಳಾ ಸಮೃದ್ಧಿ ಯೋಜನೆ. ಏನದು? ಹಾಗಾದರೆ ಗ್ರಾಮೀಣ ಮಹಿಳೆಯರ ಸ್ವಯಂ ಉದ್ಯೋಗಕ್ಕೆ, ಹಾಗಾದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಏನು ಮಾಡೋದದು? ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದು ಬೇರೆ ಕೈಲಿ ಮಾಡೋಕ್ಕಾಗತ್ತೆ. ಬ್ಯಾಂಕಿಂದ ಸಾಲ ಕೊಡ್ತಾರೆ. ಬ್ಯಾಂಕಿಂದ ಸಾಲ, ಹಾಗಾದರೆ ಬ್ಯಾಂಕಿನ ಸಾಲ ಹೆಂಗೆ? ಕಡಿಮೆ ಬಡ್ಡಿ ದರದಲ್ಲಿ. ಆ ಮೂಲಕ ಅವರು ಯಾವುದಾರ ಗೃಹೋಪಯೋಗಿಯ ಕೆಲಸಗಳನ್ನು ಅಥವಾ ಗುಡಿ ಕೈಗಾರಿಕೆಗಳನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅವಕಾಶ ಆಗುತ್ತೆ. ಇದು ಬ್ಯಾಂಕಿಂದ ಸಾಲ ಕೊಡುವಂಥದ್ದು, ಆ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು. ಈ ಥರದ್ದು ಬೇಕಾದಷ್ಟು 2016-17ರಿಗೆ ಕೇಂದ್ರ ಸರ್ಕಾರ ಜಾರಿ ತಂದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋಕ್ಕೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ, ವುಮೆನ್ಸ್ಗೆ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ಕಾರ್ಯಕ್ರಮ. ಸರ್, ಹಾಗಾದರೆ ಅಲ್ಲೆಲ್ಲೋ ಗ್ರಾಮೀಣ ಮಹಿಳೆಯರ ಅಂಚೆ ಕಚೇರಿಯಲ್ಲಿ ಉಳಿತಾಯ ಠೇವಣಿ ಖಾತೆ ತೆರೆಯುವುದಾಗಿದೆ. 10 ವರ್ಷದ ಹೆಣ್ಮಗುಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಆ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಅಕೌಂಟ್ ತೆಗೆಯೋದು, ಹೆಚ್ಚು ಬಡ್ಡಿ ಕೊಡುವಂಥ ಕಾರ್ಯಕ್ರಮ ಮಾಡಿ. ಯಾಕೆಂದರೆ ಹೆಣ್ಮಕ್ಳಿಗೆ ಶಿಕ್ಷಣಕ್ಕಾಗಿ ಮತ್ತು ಅವ್ರ ಮದುವೆಗಾಗಿ ಇದು ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿ ಬಂತು. ಇದು 2015 ಜನವರಿ 22ರಂದು ಹಾಗಾದರೆ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ, ಬೇಟಿ ಬಚಾವೋ ಮತ್ತು ಬೇಟಿ ಪಢಾವೋ ಕಾರ್ಯಕ್ರಮವನ್ನು ಹರಿಯಾಣದ ಪಾಣಿಪಟ್ನಲ್ಲಿ, ಅಲ್ಲೇ ಯಾಕೆಂದರೆ 6 ರೇಷೋ ಕಡಿಮೆ ಇತ್ತು. ಹರಿಯಾಣ ನಮ್ಮ ಹೆಣ್ಣುಮಕ್ಕಳ ಅನುಪಾತ ಕಡಿಮೆ ಇದೆ, ಅದಕ್ಕೆ ಅಲ್ಲಿ ಜಾರಿ ಮಾಡ್ತಾ ಬಂದು ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸೇವ್ ದ ಗರ್ಲ್ ಚೈಲ್ಡ್, ಎಜುಕೇಟ್ ದ ಗರ್ಲ್ ಚೈಲ್ಡ್ 2015 ಜನವರಿ 22 ಹರಿಯಾಣದ ಪಾಣಿಪಟ್ಟಲ್ಲಿ. ಇದರ ಮುಂದುವರೆದ ಭಾಗವಾಗಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಮತ್ತು ಅವ್ರಿಗೆ ಉತ್ತೇಜನ ಮಾಡೋದಕ್ಕಾಗಿ ಶಿಶುಹತ್ಯೆಯನ್ನು, ಹೆಣ್ಣು ಮಕ್ಕಳ ಶಿಶುಹತ್ಯೆಯನ್ನು ಕಡಿಮೆ ಮಾಡೋದಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಜಾರಿ ಮಾಡ್ಯಾರೆ. 9% ತಕ್ಕಲು ಕೂಡ ಇಂಟ್ರೆಸ್ಟ್ ರೇಟನ್ನು ಕೊಡ್ತಾ ಬಂದ ಕಾಲಕ್ಕೆ ಚೇಂಜಸ್ಸನ್ನು ಮಾಡ್ತಾ ಬರ್ತಾರೆ. ಇದನ್ನು ನೋಡ್ಕೋಬೇಕು ನೀವು. ಸುಕನ್ಯಾ ಸಮೃದ್ಧಿ ಯೋಜನೆ ವಿಶೇಷವಾಗಿ ಅದು ಅಕೌಂಟ್ ಓಪನ್ ಮಾಡೋದು ಹೆಣ್ಣು ಮಗುಗಾಗಿ, ಮಹಿಳೆಯರಲ್ಲ ಹೆಣ್ಣು ಮಕ್ಕಳಿಗಾಗಿ. ನೆಕ್ಸ್ಟ್ ಮುಂದೆ ಬಂದಾಗ ಗ್ರಾಮೀಣ ಆರೋಗ್ಯ ಸೌಲಭ್ಯಗಳು ಅಂದಾಗ ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿದೆ ಮಡಿಲು ಯೋಜನೆ, ಜನನಿ ಸುರಕ್ಷಾ ಯೋಜನೆ. ಸರ್, ಪೌಷ್ಟಿಕ ಆಹಾರ ಅಂದರೆ ಮಾತೃಪೂರ್ಣ ಯೋಜನೆಗಳು ಇವೆಲ್ಲ ಕೂಡ ವುಮೆನ್ಸ್ಗೆ ರಿಲೇಟೆಡ್ ಆಗಿರುವಂಥ ಯೋಜನೆಗಳನ್ನ ಒಂದು ಪಟ್ಟಿ ಮಾಡ್ಕೊಂಡು ಓದ್ತಾ ಬರ್ಬೋದು. ಒಂದು 10 ಬರ್ತದೆ. ಡಿಫ್ರೆನ್ಸ್ ಮಾಡಬೇಕು. ಇದು ಉಳಿತಾಯ ಖಾತೆ ಯಾರಿಗೆ? 10 ವರ್ಷದ ಹೆಣ್ಣು ಮಗಳಿಗೆ ಏನನ್ನ ಸೆಕ್ಸ್ ಇದನ್ನು ಕಡಿಮೆ ಮಾಡೋಕ್ಕೆ, ಭ್ರೂಣಹತ್ಯೆಯನ್ನು ಕಡಿಮೆ ಮಾಡೋಕ್ಕೆ. ಹೆಣ್ಣು ಭ್ರೂಣಹತ್ಯೆ ಆಗ್ತಾಯಿತ್ತು, ಕಡಿಮೆ ಮಾಡಬೇಕಾಯ್ತು. ಆ ಮಕ್ಕಳನ್ನು ಉಳಿಸ್ಬೇಕು, ಹೆಣ್ಮಕ್ಳನ್ನು, ಮತ್ತು ಅವ್ರಿಗೆ ಎಜುಕೇಟ್ ಮಾಡಬೇಕು. ಅದಕ್ಕೆ ಉಳಿತಾಯ ಖಾತೆಯನ್ನು ಆರಂಭ ಮಾಡೋದು ಸುಕನ್ಯಾ ಸಮೃದ್ಧಿ ಯೋಜನೆ. ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು ಮಹಿಳಾ ಸಮೃದ್ಧಿ ಯೋಜನೆ. ಅದೇ ಆರೋಗ್ಯಕ್ಕಾಗಿ ಮಾಡುವಂಥದ್ದು ಗೊತ್ತಿರಲಿ ನಿಮಗೆ. ಆರೋಗ್ಯಕ್ಕಾಗಿ ಮಾಡೋದು ಜನನಿ ಸುರಕ್ಷಾ ಯೋಜನೆ, ಮಡಿಲು ಯೋಜನೆ, ಗರ್ಭಿಣಿಯರಿಗೆ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ. ಪೌಷ್ಟಿಕ ಆಹಾರವನ್ನು, ಜೀವಸತ್ವವನ್ನು ಹೆಚ್ಚು ಮಾಡೋದಕ್ಕಾಗಿ ಮಾತೃಪೂರ್ಣ ಯೋಜನೆ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಇವೆಲ್ಲವೂ ಕೂಡ ರಿಲೇಟೆಡ್ ಟು ದ ವುಮೆನ್ಸ್. ಒಳ್ಳೆ ಕಾರ್ಯಕ್ರಮಗಳು. ಈ ಒಂದು ಪಟ್ಟಿ ಮಾಡ್ಕೊಂಡು ಓದ್ತಾ ಬಂದರೆ ಭಾಳ ಆನ್ಸರ್ ಆಗುತ್ತೆ. ಇದಕ್ಕೆ ಆನ್ಸರೇ ನಿಮಗೆ ಗೊತ್ತಾಯಿತು. ನಿಮಗೆ ಆನ್ಸರ್ ಏನಂತ ಅಂದರೆ ಗ್ರಾಮೀಣ ಮಹಿಳೆಯರ ಸ್ವಯಂ ಉದ್ಯೋಗ ಯೋಜನೆ. ಇಲ್ಲಿಗೆ ಇದನ್ನು ನಿಲ್ಲಿಸಿರ್ತೀನಿ. ಮುಂದೆ ಕಂಟಿನ್ಯೂ ಆಗ್ತಾ ಬರ್ತದೆ. ಇನ್ನು ಮೆಂಟಾಲಿಟಿ ಎಲ್ಲ ಬರ್ತವೆ ಇದ್ರಾಗೆ. ಮಾಡ್ತಾ ಬರೋಣ. ಒಂದೊಂದು ಪ್ರಾಬ್ಲಮನ್ನು ಈ ಟೈಪ್ ಮಾಡ್ತಾ ಬಂದರೆ ಗುಡ್ ಮಾರ್ಕ್ಸ್ ಒಳ್ಳೆ ಇದು ಮಾಡ್ತಾ ಬರ್ತೀನಿ. ಒಳ್ಳೆಯದಾಗಲಿ. ಇದನ್ನು ಮುಂದುವರಿಸ್ತಾ ಬರ್ತೀನಿ. ಥ್ಯಾಂಕ್ ಯು.